ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ವಿಜಯೀಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ಶಂಕರ್ ಪ್ರಕೃತಿ, ಅಸಿಸ್ಟೆಂಟ್ ಪ್ರೊಫೆಸರ್, BM ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊಣನೂರು, ಹಾಸನ ಜಿಲ್ಲೆ. ಇಂದು ಈ ಅವಧಿಯಲ್ಲಿ ನಾವು ಭಾರತದ ಇತಿಹಾಸದ ಘಟ್ಟಗಳಲ್ಲಿ ಪ್ರಮುಖವಾಗಿ 3 ಭಾಗವನ್ನು ನೋಡ್ತೇವೆ. ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ. ಅದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮುಖ್ಯವಾಗಿ ಕೇಳುವಂಥದ್ದು ಭಾರತದ ಸ್ವಾತಂತ್ರ್ಯ ಹೋರಾಟದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರುವಂಥದ್ದನ್ನು ನಾವು ಸಾಮಾನ್ಯವಾಗಿ ಕಂಡಿದ್ದೇವೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಇಂದಿನ ಈ ಅವಧಿಯಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಸ್ವಾತಂತ್ರ್ಯ ಹೋರಾಟದ 3 ಅಧ್ಯಾಯಗಳನ್ನು ನೋಡ್ತೇವೆ ನಾವು. ಅದರಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು, ಗಾಂಧಿಯುಗ ಅಂತ. ಮಂದಗಾಮಿಗಳ ಯುಗವನ್ನು 1885ರಿಂದ 1905ರವರೆಗೆ, ತೀವ್ರಗಾಮಿ ಯುಗವನ್ನು 1905ರಿಂದ 1919ರವರೆಗೆ, ಗಾಂಧಿ ಯುಗವನ್ನು 1919ರಿಂದ 1947ರವರೆಗೆ ಎಂದು 3 ವಿಭಾಗಗಳಾಗಿ ವಿಭಜಿಸಿ ಅಧ್ಯಯನ ಮಾಡಲಿದ್ದೇವೆ. ಇದುವರೆಗೆ ನಾವು ಈ ವಿಭಾಗಗಳ ಬಗ್ಗೆ ಮಾತ್ರ ತಿಳ್ಕೊತಾ ಇದ್ದೀವಿ. ಆದರೆ ಈ 3 ವಿಭಾಗಗಳನ್ನು ಮಾಡಿದವರು ಯಾರು ಅಂತಂದರೆ ಡಾಕ್ಟರ್ ರಮೇಶ್ ಚಂದ್ರ ಅಂತ. ಈ 3 ವಿಭಾಗಗಳಾಗಿ ವಿಭಜಿಸಿದಂಥವರು ಡಾಕ್ಟರ್ ರಮೇಶ್ ಚಂದ್ರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊದಲಿಗೆ ಬರುವಂಥದ್ದು ಗಾಂಧಿ ಯುಗಕ್ಕಿಂತ ಮುಂಚೆ ತೀವ್ರಗಾಮಿಗಳು, ಅವ್ರಿಗಿಂತ ಮುಂಚೆ ಮಂದಗಾಮಿಗಳು. ಈ ಮಂದಗಾಮಿಗಳು ಆರಂಭದಿಂದಲೇ ಒಂದು ಸಂಘವನ್ನು ಕಟ್ಟಿಕೊಳ್ತಾರೆ. ಅದು ರಾಷ್ಟ್ರೀಯ ಕಾಂಗ್ರೆಸ್ ಅಂತ. ಈ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂಥ ಒಂದು ಸಂಘವನ್ನು ಕಟ್ಟಿಕೊಳ್ಳಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಸಾಕಷ್ಟು ಇದೆ. ಆ ಹಿನ್ನೆಲೆ ಏನು ಅನ್ನೋಂಥದ್ದಾದರೆ, ಬ್ರಿಟಿಷರು ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ, ಭಾರತೀಯರನ್ನು ಕೀಳಾಗಿ ಕಾಣ್ತಾ ಇದ್ದಾರೆ. ಪತ್ರಿಕೆಗಳ ಮೇಲೆ ಬ್ರಿಟಿಷರು ಮಾಡುವಂಥ ಮೋಸಗಳ ಬಗ್ಗೆ, ಅನ್ಯಾಯಗಳ ಬಗ್ಗೆ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೀತಾ ಇದ್ದಾರೆ. ಆ ಲೇಖನಗಳನ್ನು ಬ್ರಿಟಿಷರು ನಿರ್ಬಂಧ ಮಾಡ್ತಾ ಇದ್ದಾರೆ. ICS ಪರೀಕ್ಷೆಗಳನ್ನು ಬರೆಯಬೇಕಾದ್ರೆ ಭಾರತೀಯರಿಗೆ ಅವಕಾಶವನ್ನು ಕೊಡ್ತಿದ್ದಾರೆ. ಆದರೆ ಭಾರತೀಯರು ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡಿನಲ್ಲಿ ICS ಪರೀಕ್ಷೆಯನ್ನು ಬರೆದು ಬರಬೇಕಾಗಿತ್ತು. ಅನಂತರ 18-19 ವರ್ಷಕ್ಕೆ ನಾವು ICS ಪರೀಕ್ಷೆಯನ್ನು ಬರೆಯಲಿಕ್ಕೆ ಒಂದು ವಯೋಮಿತಿಯನ್ನು ನಿಗದಿ ಮಾಡಲಾಗಿತ್ತು. ಅಷ್ಟು ಒಳಗಡೆನೆ ನಾವು ಒಂದು ICS ಪರೀಕ್ಷೆಯನ್ನು ಪಾಸ್ ಮಾಡಬೇಕಾಗಿತ್ತು. ತಾವು ಯೋಚನೆ ಮಾಡಿ, 18 ವರ್ಷ ಅಂದರೆ ಸಾಮಾನ್ಯವಾಗಿ ಈಗಿನ ವಿದ್ಯಾರ್ಥಿಗಳು ದ್ವಿತೀಯ PUCಯಲ್ಲಿ ಇರ್ತೀವಿ. ಆ ಏಜ್ಗೆ IAS ಎಕ್ಸಾಮ್ ಬರೆಯೋದು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಬ್ರಿಟಿಷರು ಭಾರತೀಯರಿಗೆ ಈ ಥರದ ಏಜ್ ಲಿಮಿಟನ್ನು ಇಟ್ಟಿದ್ರು. ಇದು ಭಾರತೀಯರಿಗೆ ಮಾಡ್ತಾ ಇದ್ದಂಥ ತಾರತಮ್ಯವಾಗಿತ್ತು. ಅದಕ್ಕಾಗಿ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದರು. ನಂತರ ಇಲ್ಬರ್ಟ್ ಅನ್ನೋಂಥ ಒಂದು ಕಾಯ್ದೆಯನ್ನು ತರಲಾಯಿತು ರಿಪ್ಪನ್ ಕಾಲದಲ್ಲಿ. ಇದು ಏನು ಹೇಳುತ್ತೆ ಅಂದರೆ, ಬ್ರಿಟಿಷರು ಭಾರತದಲ್ಲಿ ತಪ್ಪು ಮಾಡಿದ್ದೇ ಆದರೆ ಬ್ರಿಟಿಷರನ್ನು ಭಾರತೀಯ ಕೋರ್ಟ್ಗಳಲ್ಲಿ ಭಾರತೀಯ ಜಡ್ಜ್ಗಳು ವಿಚಾರಿಸಬಹುದು, ಶಿಕ್ಷೆ ವಿಧಿಸಬಹುದು ಅಂತ ಹೇಳ್ತಾರೆ. ಆದರೆ ಬ್ರಿಟಿಷರೆಲ್ಲರೂ ಇದರ ವಿರುದ್ಧ ತಿರುಗಿ ಬೀಳ್ತಾರೆ. ಏನಂತ, ಬ್ರಿಟಿಷರು ನಾವು ಇಂಗ್ಲೆಂಡಿನ ಪ್ರಜೆಗಳು, ನಮ್ಮ ಮೇಲೆ ಆಪಾದನೆಗಳಿದ್ದರೆ ಅಥವಾ ನಮ್ಮ ವಿರುದ್ಧ ಮೊಕದ್ದಮೆ ಹೂಡುವಂಥದ್ದಾದರೆ ಇಂಗ್ಲೆಂಡಿನಲ್ಲೇ ಹೂಡಬೇಕು, ಇಂಗ್ಲೆಂಡಿನ ಜಡ್ಜ್ಗಳೇ ತೀರ್ಮಾನ ಕೊಡಬೇಕು ಅನ್ನೋಂಥದ್ದು ಅವರ ಬೇಡಿಕೆ ಆಗಿರುತ್ತೆ. ಆದರೆ ಭಾರತೀಯರು ತಪ್ಪು ಮಾಡಿದಾಗ ಬ್ರಿಟಿಷ್ ಜಡ್ಜ್ಗಳು ತೀರ್ಮಾನ ಕೊಟ್ಟರೆ ನಾವು ಒಪ್ಪಿಕೊಳ್ಬೇಕು. ಆದರೆ ಬ್ರಿಟಿಷ್ ಪ್ರಜೆಗಳು ಭಾರತದಲ್ಲಿ ತಪ್ಪು ಮಾಡಿದಾಗ ಇವರ ಮೇಲೆ ಕೇಸ್ ಹಾಕಬೇಕಂದ್ರೆ ಇಂಗ್ಲೆಂಡ್ಗೆ ಹೋಗಬೇಕು. ಇವರು ಮಾಡಿದಂಥ ತಪ್ಪುಗಳನ್ನು ನಾವು ಇಂಗ್ಲೆಂಡ್ಗೆ ಹೋಗಿ ಪ್ರಶ್ನೆ ಮಾಡಲಿಕ್ಕೆ ಭಾಷೆ ಗೊತ್ತಿಲ್ಲ, ಸಮಯ ದೂರದ ಪ್ರದೇಶ, ನಂತರ ಅಲ್ಲಿನ ಖರ್ಚು ವೆಚ್ಚಗಳು ನಮ್ಮಿಂದ ಭರಿಸೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಅಲ್ಲೋಗಿ ಶಿಕ್ಷೆ ವಿಧಿಸೋದಕ್ಕೆ ಅವ್ರಿಗೆ ಅನುಕೂಲ ಆಗ್ತಾ ಇರಲಿಲ್ಲ. ಹಾಗಾಗಿ ಭಾರತೀಯರಿಗೆ ಈ ಥರದ ಒಂದು ಇಲ್ಬರ್ಟ್ ಬಿಲ್ ತಂದು ಭಾರತದ ಜಡ್ಜ್ಗಳೇ ಬ್ರಿಟಿಷರನ್ನು ತಪ್ಪುಗಳು ಮಾಡಿದಾಗ ಶಿಕ್ಷೆ ನೀಡಬಹುದು ಅನ್ನೋಂಥ ಬಿಲ್ಲನ್ನು ವಿರೋಧ ಮಾಡಿದ್ದು ಭಾರತೀಯರಿಗೆ ತೀರಾ ವೈರುಧ್ಯವಾಗಿ ಕಂಡಿತು. ನಮಗೊಂದು ನ್ಯಾಯ, ಅವರಿಗೊಂದು ನ್ಯಾಯ ಅನ್ನೋಂಥದ್ದು ಭಾರತೀಯರಿಗೆ ಅಸಮಾಧಾನವಾಯಿತು. ಹಾಗಾಗಿ ಒಂದು ಸಂಸ್ಥೆಯನ್ನು ಕಟ್ಕೊಳ್ಳೋದಕ್ಕೆ ಅವರು ಹೊರಟರು. ನಂತರ 1857ರ ರೀತಿ ಮತ್ತೊಮ್ಮೆ ದಂಗೆ ಆಗುತ್ತದೇನೋ ಅಂತ ಆಗಿನ ಕಾಲದ ಭಾರತದ ಗವರ್ನರ್ ಜನರಲ್ ಆಗಿದ್ದಂಥ ಡಫ್ರಿನ್ ಅವರಿಗೆ ಒಂದು ಅನುಮಾನ ಇತ್ತು. ಈ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಭಾರತದಲ್ಲಿ ಸಂಘಗಳು ಇರಲಿಲ್ವಾ? ಭಾರತದಲ್ಲೂ ಸಂಘಗಳಿದ್ದವು. ಅವು ಯಾವಾಗಿದ್ದವು? ವೃತ್ತಿ ಆಧಾರಿತವಾಗಿದ್ದವು.
ಯಾವುದು? ರೈತರ ಸಂಘ, ಜಮೀನ್ದಾರರ ಸಂಘ, ವ್ಯಾಪಾರಿಗಳ ಸಂಘ, ಹೀಗೆ ಅವರ ವೃತ್ತಿಗಳನ್ನು ಆಧರಿಸಿ ಸಂಘಗಳನ್ನು ಕಟ್ಟಿಕೊಂಡಿದ್ರು. ಅನಂತರ ಕೆಲವು ಸಂಘಗಳು ಪ್ರದೇಶ ಆಧಾರಿತವಾಗಿದ್ದವು. ಅಂದರೆ ತಮಿಳುನಾಡಿನ ಪ್ರದೇಶಕ್ಕೆ ಸೇರುವಂಥ ಒಂದು ಸಂಘ, ಕರ್ನಾಟಕಕ್ಕೆ ಅಂತ ಒಂದು ಸಂಘ, ಪಂಜಾಬ್ಗೆ ಅಂತ, ಬಂಗಾಳಕ್ಕೆ ಅಂತ, ಈ ರೀತಿ ಒಂದೊಂದು ರಾಜ್ಯ ಅಥವಾ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಸಂಘವನ್ನು ಕಟ್ಟಿಕೊಂಡಿದ್ರು. ಅಖಿಲ ಭಾರತ ಮಟ್ಟದಲ್ಲಿ ಒಂದೇ ಸಂಘ ಇರಲಿಲ್ಲ. ಹಾಗಾಗಿ ಭಾರತೀಯರು ನಮ್ಮ ಅಸಮಾಧಾನಗಳನ್ನು ಪ್ರಕಟಪಡಿಸಲಿಕ್ಕೆ ಒಂದು ವೇದಿಕೆ ಬೇಕು ಅಂತ ಅಂದ್ಕೊಂಡಿದ್ರು. ಬ್ರಿಟಿಷರು ಭಾರತೀಯರ ಅಸಮಾಧಾನಗಳನ್ನು ಹೋಗಲಾಡಿಸಬೇಕಷ್ಟೇ, ಪರಿಹರಿಸಬಾರದು, ಹೋಗಲಾಡಿಸಬೇಕು, ಅದಕ್ಕೊಂದು ದಾರಿಯನ್ನು ಕಂಡುಕೋಬೇಕು ಅಂತಿದ್ರು. ಆ ಸಂದರ್ಭಕ್ಕೆ ಒಂದು ಸಿದ್ಧಾಂತವನ್ನು ರೂಪಿಸಿದರು ಬ್ರಿಟಿಷರು. ಅದರಲ್ಲಿ ಆಗಿನ ಗವರ್ನರ್ ಜನರಲ್ ಡಫರಿನ್ ಹಾಗೂ ಭಾರತದಲ್ಲಿ ICS ಅಧಿಕಾರಿಯಾಗಿ ನಿವೃತ್ತಿ ಹೊಂದು ಇಂಗ್ಲೆಂಡ್ಗೆ ಹೋಗಿದ್ದಂಥ A.O. ಹ್ಯೂಮ್ ಅನ್ನೋಂಥವರು ಒಟ್ಟಿಗೆ ಕುರಿತು ಒಂದು ಸುರಕ್ಷಾ ಕವಾಟ ಅನ್ನೋಂಥ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು. ಏನು ಈ ಸುರಕ್ಷಾ ಸಿದ್ಧಾಂತ ಅಂದರೆ, ಕೊರೆಯುವ ಬದಲಿಗೆ ಹರಿಯಲು ದಾರಿ ಮಾಡಿಕೊಳ್ಳುವುದು. ನಾವು ಯಾವುದೋ ಒಂದು ನದಿ ಅಥವಾ ನೀರು ಫೋರ್ಸ್ ಆಗಿ ತುಂಬ ವೇಗವಾಗಿ ಹರಿತಾ ಇದೆ ಅಂತಂದಾಗ ಅದಕ್ಕೆ ಅಡ್ಡ ಬರದಂತೆ ನಾವು ಅದಕ್ಕಿರುವಂಥ ಅಡೆತಡೆಗಳನ್ನು ನಿವಾರಿಸಿಬಿಟ್ಟು ಕಾಲುವೆ ಮಾಡಿ ಬಿಟ್ಟಿದ್ದೆ ಆದರೆ ಅದು ಹರಿದುಕೊಂಡು ಹೋಗ್ಬಿಡುತ್ತೆ. ಬೈ ಚಾನ್ಸ್ ಆ ಕಾಲುವೆ ಇಲ್ಲ ಅಂತಂದಾಗ ಅದೇನಾಗುತ್ತೆ, ಸುತ್ತಮುತ್ತಲು ಇರುವಂಥ ಪ್ರದೇಶವನ್ನು ಕೊರೆದು ಬಿಡುತ್ತೆ. ಹಾಗಾಗಿ ಭಾರತೀಯರ ಅಸಮಾಧಾನಗಳು ಸಿಪಾಯಿ ದಂಗೆಯ ಸಂದರ್ಭದಲ್ಲಾದಂತೆ ಕೊರೆಯಬಾರದು, ಅದರ ಬದಲಿಗೆ ಅದನ್ನು ಹರಿಯುವಂತೆ ಮಾಡಬೇಕು. ಹಾಗೆ ಇಲ್ಲೂ ಸಹ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡೋದಕ್ಕೆ ಅವರು ಹಿನ್ನೆಲೆಯನ್ನು ಒದಗಿಸಿದರು. ಭಾರತೀಯರಿಗೆ ಈ ಹಿಂದೆ ತಿಳಿಸಿದಂಥ ಎಲ್ಲ ಕಾರಣಗಳಿಂದ ಅಸಮಾಧಾನ ಇದೆ, ಅವರ ಅಸಮಾಧಾನವನ್ನು ಪ್ರಕಟಪಡಿಸಲಿಕ್ಕೆ ಒಂದು ವೇದಿಕೆಯನ್ನು ಬ್ರಿಟಿಷರೇ ಒದಗಿಸುವುದು. ಆ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅಲ್ಲಿ ಬಂದಂಥ ಅಂಶಗಳನ್ನು ಮನವಿ ರೂಪದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ಗಳಿಗೆ, ಬ್ರಿಟಿಷ್ ಸರ್ಕಾರಕ್ಕೆ ಒದಗಿಸಲಿಕ್ಕೆ, ಒಪ್ಪಿಸಲಿಕ್ಕೆ ಅನುವು ಮಾಡಿಕೊಡುವಂಥದ್ದು. ಹಾಗೇನಾಗುತ್ತೆ, ಈಗ ನಾವು ಸುಮಾರು ಸರಿ ಕೇಳಿರ್ತೇವೆ, ನಮಗೆ ದುಃಖವಾದಂಥ ಸಂದರ್ಭದಲ್ಲಿ ಯಾರೋ ಒಬ್ಬರಿಗೆ ಆ ದುಃಖವನ್ನು ಹೇಳಿಕೊಂಡಿದ್ದೆ ಆದರೆ ನಮ್ಮ ಎದೆಯ ಭಾರ ಕಡಿಮೆ ಆಗುತ್ತೆ, ನಮ್ಮ ದುಃಖದ ನೋವು ಕಡಿಮೆ ಆಗುತ್ತೆ. ಹಾಗೆ ಈ ಥರದ ಒಂದು ವೇದಿಕೆಯನ್ನು ಕಲ್ಪಿಸಿ ಮನವಿ ಪತ್ರವನ್ನು ಕೊಟ್ಟರೆ ಭಾರತೀಯರ ಅಸಮಾಧಾನಗಳು 90% ಆ ಪೇಪರ್ಗೆ ಸೇರ್ಕೊಳ್ಳುತ್ತೆ. ಅನಂತರ ಅದು ಜಾರಿಗೆ ಬರುತ್ತೋ ಬಿಡುತ್ತೋ ಆ ತಕ್ಷಣಕ್ಕೆ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋಂಥದ್ದು ಬ್ರಿಟಿಷರ ಒಂದು ಸಿದ್ಧಾಂತ ಆಗಿತ್ತು. ಆ ಡಫರಿನ್, A.O. ಹ್ಯೂಮ್ ಇದಕ್ಕೆ ಸೇಫ್ಟಿ ವಾಲ್ವ್ ಥಿಯರಿ ಅಂತ ಕರೀತಾರೆ. ಈ ಸಿದ್ಧಾಂತ, ಈ ಥರದ ಸುರಕ್ಷಾ ಕವಾಟ ಅಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷಲ್ಲಿ ಸೇಫ್ಟಿ ವಾಲ್ವ್ ಥಿಯರಿ ಅಂತ ಕರಿತೀವಿ. ಹೀಗೆ ಸೇಫ್ಟಿ ವಾಲ್ವ್ ಥಿಯರಿಯ ಮುಖಾಂತರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಪ್ರೇರೇಪಣೆಯನ್ನು ಕೊಟ್ಟರು ಅಂತ ಹೇಳುವಂಥವ್ರು ಯಾರು ಅಂದರೆ ಗೋಲ್ವಾಲ್ಕರ್ ಅಂತ. ಈ ವಿಚಾರ ಇದುವರೆಗೆ ಸೇಫ್ಟಿ ವಾಲ್ವ್ ಥಿಯರಿ ಅಂತ ತಿಳ್ಕೊತಾ ಇದ್ದೀವಿ, ಬಟ್ ಈ ಥಿಯರಿಯನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ, ಅದು ಗೋಲ್ವಾಲ್ಕರ್. ಇದೊಂದು ಕಟ್ಟಕತೆ, ಇದು ಸುರಕ್ಷಾ ಕವಾಟ ಸಿದ್ಧಾಂತ ಸುಳ್ಳು ಅಂತ ಭಾರತದ ಸ್ವತಂತ್ರ ಹೋರಾಟಗಾರರು ಒಬ್ರು ಹೇಳ್ತಾರೆ, ಅವರೇ ಬಿಪಿನ್ ಚಂದ್ರ ಅಂತ. ಆದರೆ ಬ್ರಿಟಿಷರು ಇದನ್ನು ಸೇಫ್ಟಿ ವಾಲ್ವ್ ಥಿಯರಿ ಆಗಿ ಬಳಸಿಕೊಂಡ್ರೆ ಈಗ ನಮ್ಮಲ್ಲಿ ಏನಾಗುತ್ತೆ, ಒಂದು ಬೆಂಕಿ ಕಡ್ಡಿ ಇದೆ ಅಂದರೆ ಒಂದು ಮರದಿಂದ 1 ಕೋಟಿ ಬೆಂಕಿ ಕಡ್ಡಿಯನ್ನು ತಯಾರಿ ಮಾಡಬಹುದು. ಅದೇ ರೀತಿ ಒಂದು ಬೆಂಕಿ ಕಡ್ಡಿ 1 ಕೋಟಿ ಮರಗಳನ್ನು ಸುಡಲು ಬೆಂಕಿಯಾಗಿ ರೂಪುಗೊಳ್ಳುವುದು. ಹಾಗೆ ಬ್ರಿಟಿಷರು ಸುರಕ್ಷಾ ಕವಾಟವಾಗಿ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸಲಿಕ್ಕೆ ಪ್ರೇರೇಪಣೆಯನ್ನು ನೀಡಿದರೆ, ಭಾರತೀಯರು ಅದನ್ನು ಭಾರತೀಯರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ, ಲೈಟನಿಂಗ್, ಜ್ಞಾನೋದಯ ಮಾಡಲಿಕ್ಕೆ, ತಿಳುವಳಿಕೆಯನ್ನು ಕೊಡಲಿಕ್ಕೆ ಅಂತ ಆ ವೇದಿಕೆಯನ್ನು ಬಳಸಿಕೊಂಡ್ರು. ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋಂಥದ್ದು ಮೊದಲಿಗೆ ಇರಲಿಲ್ಲ, ಅದು ಇಂಡಿಯನ್ ನ್ಯಾಷನಲ್ ಯೂನಿಯನ್ ಅಂತ ಇತ್ತು. ಅದಕ್ಕೆ ಇಂಡಿಯನ್ ಕಾಂಗ್ರೆಸ್ ಅನ್ನೋಂಥ ಪದವನ್ನು, ಆ ಕಾಂಗ್ರೆಸ್ ಅನ್ನೋಂಥ ಪದವನ್ನು ಸೇರಿಸಿದಂಥವರು ದಾದಾಬಾಯಿ ನವರೋಜಿಯವರು. ಈ ಕಾಂಗ್ರೆಸ್ ಅನ್ನೋಂಥ ಪದದ ಮೂಲ ಎಲ್ಲಿದೆ ಅಂತಂದರೆ ಅದು ಅಮೆರಿಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದೆ. ಅದರಿಂದ ಸ್ಫೂರ್ತಿಯನ್ನು ಪಡೆದು ಈ ಕಾಂಗ್ರೆಸ್ ಅನ್ನೋಂಥ ಪದವನ್ನು ಸೇರಿಸಲಾಯಿತು. ತಿಳ್ಕೊಳ್ಳಿ, ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಹೆಸರು ಇಂಡಿಯನ್ ನ್ಯಾಷನಲ್ ಯೂನಿಯನ್ ಅಂತ, ಅನಂತರ ಅದಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ದಾದಾಬಾಯಿ ನವರೋಜಿಯವರು ಪುನರ್ನಾಮಕರಣ ಮಾಡಿದರು ಅಂತ. ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನು ಮೊದಲಿಗೆ ಪೂನಾದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆದರೆ ಅಲ್ಲಿ ಸಾಂಕ್ರಾಮಿಕ ಕಾಯಿಲೆ ಪ್ಲೇಗ್ ಇದ್ದಿದ್ದರಿಂದ ಅಲ್ಲಿ ಅದನ್ನು ಮಾಡುವುದನ್ನು ನಿಲ್ಲಿಸಿದರು. ಅನಂತರ ಬಾಂಬೆಯಲ್ಲಿ ಗೋಕುಲದಾಸ ತೇಜಪುರ ಸಂಸ್ಕೃತ ಕಲಾಶಾಲೆಯಲ್ಲಿ ಆ ಒಂದು ಸಮ್ಮೇಳನವನ್ನು, ಸಭೆಯನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿದರು. ಇದು ಡಿಸೆಂಬರ್ 28ರಿಂದ 31ರವರೆಗೆ 4 ದಿನಗಳ ಕಾಲ ಇದು ಸಮಾವೇಶ ನಡೆಯಿತು.
ಅಖಿಲ ಭಾರತ ಮಟ್ಟದಲ್ಲಿ ಅಖಿಲ ಭಾರತದ ಪ್ರತಿನಿಧಿಗಳನ್ನು ಈ ಬಾಂಬೆಯಲ್ಲಿ ಸಭೆ ಸೇರಿಸಿ ಮುಂದಿನ ರಾಷ್ಟ್ರೀಯ ಒಂದು ಏನು ವೇದಿಕೆಯನ್ನು ಕಲ್ಪಿಸಿಕೊಂಡು ಇಡೀ ಭಾರತ ಭೂಭಾಗದ ಎಲ್ಲ ಪ್ರಜೆಗಳು ಪ್ರತಿನಿಧಿಸುವ ಎಲ್ಲ ಪ್ರದೇಶಗಳನ್ನು ಪ್ರತಿನಿಧಿಸುವ ಅವರ ಸಮಸ್ಯೆಗಳನ್ನು ಈ ವೇದಿಕೆಯಲ್ಲಿ ಚರ್ಚೆ ಮಾಡಿ ಆ ಎಲ್ಲ ಚರ್ಚೆಗಳನ್ನು ಬ್ರಿಟಿಷರಿಗೆ ಸಲ್ಲಿಸುವುದು, ಇವುಗಳನ್ನು ಸರಿಪಡಿಸಿ ಅಂತ ಮನವಿ ಮಾಡುವುದು ಅನ್ನುವಂಥದ್ದು ಈ ವೇದಿಕೆಯಲ್ಲಿ ಚರ್ಚೆ ಆದಂಥದ್ದು. ಈ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಕಾಂಗ್ರೆಸ್ನ ಇತಿಹಾಸ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ. ಆ ಬರೆದಂಥವರು ಪಟ್ಟಾಭಿ ಸೀತಾರಾಮಯ್ಯ ಅನ್ನುವಂಥವ್ರು. ಇನ್ನು ಈ ಮೊದಲನೇ ಸಭೆಗೆ ಅಧ್ಯಕ್ಷರಾಗಿದ್ದಂಥವರು ಉಮೇಶ್ ಚಂದ್ರ ಬ್ಯಾನರ್ಜಿ. ಈ ಮೊದಲ ಸಭೆಗೆ ಕಾರ್ಯದರ್ಶಿಗಳಾಗಿದ್ದಂಥವರು ಭಾರತೀಯ ಕಾರ್ಯದರ್ಶಿಗಳು KT ತೆಲಂಗ್ ಅಂತ, ಬ್ರಿಟಿಷ್ ಕಾರ್ಯದರ್ಶಿ A.O. ಹ್ಯೂಮ್ ಅಂತ ಇಬ್ಬರು ಕಾರ್ಯದರ್ಶಿಗಳು ಇದ್ದರು. ನಂತರ ಆಗಿನ ಕಾಲದಲ್ಲಿದ್ದಂಥ ವೈಸ್ರಾಯ್ ಡಫರಿನ್, ಆಗಿನ ಕಾಲದಲ್ಲಿದ್ದಂಥ ಭಾರತೀಯ ವ್ಯವಹಾರಗಳ ಕಾರ್ಯದರ್ಶಿ ಲಾರ್ಡ್ ಕ್ರಾಸ್ ಅಂತ. ಈ ಮೊದಲನೇ ಸಭೆಯಲ್ಲಿ ಒಟ್ಟು 9 ನಿರ್ಣಯಗಳನ್ನು ನಮ್ಮ ಭಾರತೀಯರು ಕೈಗೊಂಡ್ರು. ಅದನ್ನು ಏನು ಮೊದಲನೇದು ಅದರಲ್ಲಿ ಬರುವಂಥದ್ದೇನು, ಬ್ರಿಟಿಷ್ ಪ್ರಜೆಗಳನ್ನು ಆಳ್ವಿಕೆ ಮಾಡಿದಂತೆ ನಮ್ಮನ್ನು ಆಳ್ವಿಕೆ ಮಾಡಿ, ಅವ್ರಿಗೇನು ತೆರಿಗೆಯನ್ನು ಕಟ್ಟಿಸ್ಕೋತಾ ಇದ್ದೀರಿ, ಅವ್ರಿಗೇನು ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ, ಅವ್ರಿಗೇನು ರಕ್ಷಣೆಯನ್ನು ಕೊಡ್ತಾ ಇದ್ದೀರಿ, ಅದೇ ರೀತಿ ತೆರಿಗೆಯನ್ನು ಭಾರತೀಯರು ಕಟ್ಟುತ್ತಿದ್ದೇವೆ, ನಮಗೂ ಅದೇ ರೀತಿಯ ಸೌಲಭ್ಯ ಅದೇ ರೀತಿಯ ರಕ್ಷಣೆಗಳನ್ನು ನೀಡಿ. ಅಲ್ಲಿ ತೆರಿಗೆ ಕೊಡುವಂಥವ್ರಿಗೆ ಒಂದು ನೀತಿ ಒಂದು ರೀತಿಯ ಆಡಳಿತ, ನಮಗೆ ಒಂದು ರೀತಿಯ ಆಡಳಿತ ಮಾಡುವಂಥದ್ದು ವ್ಯತ್ಯಾಸ ಮಾಡುವಂಥದ್ದು ಬೇಡ ಅನ್ನುವಂಥದ್ದು ಬ್ರಿಟಿಷರಿಗೆ ಭಾರತೀಯರು ಮೊದಲ ಅಧಿವೇಶನದಲ್ಲಿ ಮಾಡಿದಂಥ ಮನವಿ. ಈಗ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಅಂತ ಯಾರನ್ನ ಕರಿತೀವಿ ಅಂದರೆ A.O. ಹ್ಯೂಮ್ ರವ್ರನ್ನ. ಈ A.O. ಹ್ಯೂಮ್ ರವರು ಸ್ಕಾಟ್ಲೆಂಡ್ನಲ್ಲಿ ಜನಿಸಿದರು. ಪಂಜಾಬಿನಲ್ಲಿ ICS ಅಧಿಕಾರಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿಯಾಗಿದ್ದರು. ಇವರು ಪಕ್ಷಿ ತಜ್ಞ, ಇವ್ರಿಗೆ ಪಕ್ಷಿಗಳಂದರೆ ಬಹಳ ಇಷ್ಟ ಆಗಿತ್ತು, ಪಕ್ಷಿ ತಜ್ಞರಾಗಿದ್ದರು. 1882ರಲ್ಲಿ ನಿವೃತ್ತಿಯಾದರು. ನಿವೃತ್ತಿಯಾಗಿ ಅವರು ದೇಶಕ್ಕೆ ಮರಳಿದ ನಂತರ 1883ರಲ್ಲಿ ಭಾರತೀಯ ಕೆಲವರು ಅವರನ್ನು ಭಾರತಕ್ಕೆ ಆಹ್ವಾನಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈಗ ಒಬ್ಬರು ರಿಟೈರ್ ಆದರೆ ಸೆಂಡ್ ಆಫ್ ಅಂತ ಕೊಡ್ತೀವಲ್ವಾ, ಅಂತ ಒಂದು ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದಕ್ಕೆ ಇವರು ಯಾರು A.O. ಹ್ಯೂಮ್ ರವರು 1883ರಲ್ಲಿ ಬಂದಾಗ ಭಾರತೀಯರೆಲ್ಲರೂ ತಮ್ಮ ಅಸಮಾಧಾನಗಳನ್ನು ಪ್ರಕಟಪಡಿಸಲಿಕ್ಕೆ ಒಂದು ವೇದಿಕೆಯನ್ನು ರಚಿಸಿಕೊಳ್ಳಿ ಅಂತ ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಹೇಳಿದರು. ಅನಂತರ ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಒಂದು ಪತ್ರವನ್ನು ಬರೆದರು. ನೀವು ವಿದ್ಯಾವಂತರಿದ್ದೀರಿ, ಭಾರತೀಯರಿಗಾಗ್ತಿರುವಂಥ ನೋವು ಸಂಕಟಗಳನ್ನು ತೊಂದರೆಗಳನ್ನು ಒಂದು ವೇದಿಕೆಯ ಮುಖಾಂತರ ಬ್ರಿಟಿಷರಿಗೆ ಸಲ್ಲಿಸಲಿಕ್ಕೆ ಒಂದು ಸಂಘವನ್ನು ಕಟ್ಟಿಕೊಳ್ಳಿ ಅಂತ ಅವರು ಒಂದು ಸಲಹೆಯನ್ನು ಕೊಟ್ಟರು. 1885ರಿಂದ 1906ರವರೆಗೆ ಇವರು ರಾಷ್ಟ್ರೀಯ ಕಾಂಗ್ರೆಸ್ಗೆ ಕಾರ್ಯದರ್ಶಿಗಳಾಗಿದ್ದರು. ನಂತರ ಇವರೊಂದು ಪಾಂಪ್ಲೆಟನ್ನು ಪ್ರಕಟ ಮಾಡ್ತಾರೆ. ಅದು ಆ್ಯನ್ ಓಲ್ಡ್ ಮ್ಯಾನ್ಸ್ ಹೋಪ್ ಅಂತ, ಅಂದರೆ ವೃದ್ಧ ಜೀವಿಯ ಒಂದು ಭರವಸೆ ಅನ್ನುವಂಥ ಒಂದು ಪಾಂಪ್ಲೆಟನ್ನು ಇವರು ಬಿಡುಗಡೆ ಮಾಡ್ತಾರೆ A.O. ಹ್ಯೂಮ್ ರವರು. ನಂತರ ಈ ರಾಷ್ಟ್ರೀಯ ಕಾಂಗ್ರೆಸ್ಗೆ ಮೊದಲ ಅಧ್ಯಕ್ಷತೆಯನ್ನು ವಹಿಸಿದ್ದಂಥವರು ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತ ಹೇಳಿದ್ದೇನೆ. ಬಾಂಬೆಯಲ್ಲಿ ಎಷ್ಟರಲ್ಲಿ 1885ರಲ್ಲಿ. ಈ ರಾಷ್ಟ್ರೀಯ ಕಾಂಗ್ರೆಸ್ಗಾಗಿ ತನ್ನ ಎಲ್ಲ ಸಂಪಾದನೆಯನ್ನು ಇವರು ಖರ್ಚು ಮಾಡ್ತಾರೆ. ಬ್ರಿಟಿಷ್ ಸಂಸತ್ತಿಗೆ ಸ್ಪರ್ಧಿಸಿ ಸೋಲ್ತಾರೆ. ಅದೇ ರೀತಿ ಇದೇ ಬ್ರಿಟಿಷ್ ಸಂಸತ್ತಿಗೆ ಸ್ಪರ್ಧಿಸಿ ಗೆಲ್ಲುವಂಥವ್ರು ದಾದಾಬಾಯಿ ನವರೋಜಿ. ಮೊದಲಿಗೆ ಸ್ಪರ್ಧಿಸಿದವರು ಯಾರು ಅಂದರೆ ಬ್ರಿಟಿಷ್ ಸಂಸತ್ತಿಗೆ ಮೊದಲಿಗೆ ಸ್ಪರ್ಧಿಸಿದವರು ಯಾರು ಅಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ. ಮೊದಲಿಗೆ ಆಯ್ಕೆ ಆದವರು ಯಾರು ಅಂದರೆ ದಾದಾಬಾಯಿ ನವರೋಜಿ. ಇವರು ಸೋತಿದ್ರು, ಅವ್ರು ಗೆದ್ರು. ನಂತರ ಈ ಬ್ಯಾನರ್ಜಿ ಅನ್ನುವಂಥ ಪದ ನಿಮಗೆ 3 ಕಡೆ ಬರ್ತದೆ. ಎಲ್ಲೆಲ್ಲಿ? ಒಂದು WC ಬ್ಯಾನರ್ಜಿ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷರಾಗಿದ್ದರು. ನಂತರ RD ಬ್ಯಾನರ್ಜಿ ಅಂತ ಬರ್ತಾರೆ. ಇವರು ಹರಪ್ಪ ನಾಗರಿಕತೆಯನ್ನು 1921ರಲ್ಲಿ ಸಂಶೋಧನೆ ಮಾಡಿದ್ರು ಅಂತ. ಇನ್ನೊಬ್ರು ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಬರ್ತದೆ. ಇವರು ಇಂಡಿಯನ್ ಅಸೋಸಿಯೇಷನ್ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿರ್ತಾರೆ. ನಂತರ 1886ರಲ್ಲಿ ಈ ಇಂಡಿಯನ್ ಅಸೋಸಿಯೇಷನ್ ಅನ್ನ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡ್ತಾರೆ. ನೋಡಿ, 3 ಜನ ಬ್ಯಾನರ್ಜಿಗಳು. ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಈಗಾಗಲೇ ಹೇಳಿದೆ ನಾನು, ಅದು ಪ್ರದೇಶಾತೀತವಾಗಿತ್ತು, ಅಂದರೆ ಭಾರತವು ಎಲ್ಲವನ್ನ ಪ್ರತಿನಿಧಿಸ್ತಾ ಇತ್ತು ಅಂತ. ಅದಕ್ಕೆ ನಿರೂಪಣೆ ರೂಪದಲ್ಲಿ ನೋಡಿ ಹೇಗೆ ಮಾಡುತ್ತೆ ಅಂತ. ಮೊದಲ ಅಧಿವೇಶನ ಬಾಂಬೆಯಲ್ಲಿ ನಡೀತದೆ, ಮೊದಲನೇ ಅಧಿವೇಶನ. 2ನೇ ಅಧಿವೇಶನ ನೋಡಿ ಕಲ್ಕತ್ತಾದಲ್ಲಿ ನಡೀತದೆ. 3ನೇ ಅಧಿವೇಶನ ಮದ್ರಾಸಲ್ಲಿ ನಡೀತದೆ. ಅದೇ ರೀತಿ 4ನೇ ಅಧಿವೇಶನ ಉತ್ತರ ಪ್ರದೇಶದಲ್ಲಿ ನಡೀತದೆ. ಅಲ್ಲಿಗೆ ನೋಡಿ
ಇಡೀ ಭಾರತವನ್ನು ಪ್ರತಿನಿಧಿಸಿದಂತೆ ಆಯಿತು. ಇಡೀ ಭಾರತೀಯರ ಗಮನ ಸೆಳೀಲಿಕ್ಕೆ ಈ ರೀತಿ ಎಲ್ಲ ಕಡೆ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನಗಳನ್ನು ನಡೆಸಲಾಗುತ್ತೆ. ನಂತರ ಜಾತ್ಯತೀತವಾಗಿಯೂ ಸಹ ಇದು ನಡೆದುಕೊಳ್ತಾ ಇತ್ತು. ಇದಕ್ಕಿಂತ ಮುಂಚೆ ಜಾತಿ ಆಧಾರಿತ ಸಂಘಗಳಿತ್ತು. ಇದು ಎಲ್ಲ ಜಾತಿಗಳನ್ನು ಒಳಗೊಳ್ಳುವ, ಎಲ್ಲ ಧರ್ಮಗಳನ್ನು ಒಳಗೊಳ್ಳುವ ಒಂದು ಸಂಸ್ಥೆ ಅಂತ ಭಾರತೀಯರಿಗೆ ನಂಬಿಕೆ ಹುಟ್ಟಿಸಬೇಕಾಗಿತ್ತು. ಅದಕ್ಕಾಗಿ ಅವ್ರೇನು ಮಾಡಿದ್ರು, WC ಬ್ಯಾನರ್ಜಿ ಅವ್ರನ್ನ ಮೊದಲ ಅಧ್ಯಕ್ಷರನ್ನು ಮಾಡಿದ್ರು. ಇವರು ಭಾರತದ ಮೊದಲ ಮತಾಂತರಿತ ಕ್ರಿಶ್ಚಿಯನ್. WC ಬ್ಯಾನರ್ಜಿ ಫಸ್ಟ್ ಇದ್ದಂಥವ್ರು, ಅವರು ಕನ್ವರ್ಟೆಡ್, ಫಸ್ಟ್ ಹಿಂದೂ ಆಗಿದ್ರು, ಅನಂತರ ಕನ್ವರ್ಟೆಡ್ ಕ್ರಿಶ್ಚಿಯನ್ ಆದರು. ಅವರು ಫಸ್ಟ್ಗೆ ಕ್ರಿಶ್ಚಿಯನ್. ನಂತರ ಪಾರ್ಸಿ ಅಲ್ಪಸಂಖ್ಯಾತರಿಗೂ ಇದು ರಾಷ್ಟ್ರೀಯ ಕಾಂಗ್ರೆಸ್ ಮಾನ್ಯತೆ ನೀಡ್ತದೆ ಅನ್ನೋದಕ್ಕೆ 1886ರಲ್ಲಿ ದಾದಾಬಾಯಿ ನವರೋಜಿ ಅವರಿಗೆ ಈ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ನೀಡಲಾಗಿತ್ತು ಕಲ್ಕತ್ತಾದಲ್ಲಿ. ಅದೇ ರೀತಿ 1887ರಲ್ಲಿ ಮೂರನೇ ಅಧಿವೇಶನದಲ್ಲಿ ಮುಸ್ಲಿಂ ಬದ್ರುದ್ದೀನ್ ತಯ್ಯಬ್ಜಿ ಅನ್ನೋಂಥವ್ರಿಗೆ ಈ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನಕ್ಕೆ ಅಧ್ಯಕ್ಷತೆಯನ್ನು ನೀಡಲಾಗಿತ್ತು. ಅದೇ ರೀತಿ 1888ರಲ್ಲಿ ಜಾರ್ಜ್ ಯೂಲೆ ಅನ್ನೋಂಥವ್ರಿಗೆ, ಕ್ರೈಸ್ತರು, ಇವರು ಕ್ರಿಶ್ಚಿಯನ್ನು, ಅಲಹಾಬಾದಲ್ಲಿ ಇವ್ರಿಗೆ ಅಧ್ಯಕ್ಷತೆಯನ್ನು ನೀಡಲಾಗಿತ್ತು. ಅಲ್ಲಿಗೆ ನೋಡಿ, ಫಸ್ಟು ಬಾಂಬೆ ಕನ್ವರ್ಟೆಡ್ ಕ್ರಿಶ್ಚಿಯನ್ನು, ಎರಡನೇ ಪ್ಲೇಸು ಪಾರ್ಸಿಗಳು, ಮೂರನೇದು ಮುಸ್ಲಿಮರು, ನಾಲ್ಕನೇದು ಕ್ರಿಶ್ಚಿಯನರು, ಮತ್ತು ಹಿಂದೂಗಳಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಹೀಗೆ ಎಲ್ಲ ಧರ್ಮದವರನ್ನು ಒಳಗೊಳ್ಳುತ್ತೆ ಅಂತ ಆ ರಾಷ್ಟ್ರೀಯ ಕಾಂಗ್ರೆಸ್ ಆ ಕಾಲಕ್ಕೆ ಪ್ರತಿನಿಧಿಸಿತ್ತು. ಇನ್ನು ಸರಿ ಸರ್, ಇಷ್ಟೆಲ್ಲ ಹೇಳ್ಕೊಬಂದ್ರಿ, ಮಹಿಳೆಯರಿಗೆ ಏನಾದರೂ ಅವಕಾಶ ಕೊಟ್ಟಿದ್ರ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿ ಅಂದರೆ ಖಂಡಿತ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಅನೆ ಬೆಸೆಂಟ್ ಅವ್ರಿಗೆ 1917ರಲ್ಲಿ ಕಲ್ಕತ್ತಾದಲ್ಲಿ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿತ್ತು. ಈಕೆ ವಿದೇಶಿ ಮಹಿಳೆ ಆಗಿದ್ರು. ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆ ವಹಿಸಿದಂಥ ಮೊದಲ ವಿದೇಶಿ ಮಹಿಳೆ ಅನಿ ಬೆಸೆಂಟ್. ಎಷ್ಟರಲ್ಲಿ? 1917ರಲ್ಲಿ. ಎಲ್ಲಿ? ಕಲ್ಕತ್ತಾದಲ್ಲಿ. ಸರಿ ಸರ್, ವಿದೇಶಿ ಮಹಿಳೆ ಕೊಟ್ಟಿದ್ರು, ನಮ್ಮ ಭಾರತೀಯ ಮಹಿಳೆಗೆ ಯಾರಿಗೂ ಕೊಟ್ಟಿಲ್ವಾ? ಭಾರತೀಯ ಮಹಿಳೆಗೂ ಕೊಟ್ಟಿದ್ರು. 1925ರಲ್ಲಿ ಸರೋಜಿನಿ ನಾಯ್ಡು ಅವ್ರಿಗೆ ಕಾನ್ಪುರದಲ್ಲಿ. ಅದಷ್ಟೇ ಅಲ್ಲದೆ 1933ರಲ್ಲಿ ಕಲ್ಕತ್ತಾದಲ್ಲಿ ನಳಿನಿ ಸೇನ್ ಗುಪ್ತಾ ಅನ್ನೋಂಥವ್ರಿಗೂ ಸಹ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ನೀಡಲಾಗಿರುತ್ತೆ. ಅದರ ಕಾರಣಾಂತರಗಳಿಂದ ಈ ಸಭೆ ರದ್ದಾಗುತ್ತೆ. ಅಲ್ಲಿಗೆ ಮಹಿಳೆಯರನ್ನು ರಾಷ್ಟ್ರೀಯ ಕಾಂಗ್ರೆಸ್ಸು ಒಳಗೊಂಡಿದೆ ಅನ್ನುವಂಥದ್ದು ಇದರ ಒಂದು ಸಂಕೇತ ಆಗಿತ್ತು. ಈಗ ರಾಷ್ಟ್ರೀಯ ಕಾಂಗ್ರೆಸ್ಗೆ ಬ್ರಿಟಿಷರು ಯಾವ ರೀತಿ ಸಂಬಂಧವನ್ನು ಹೊಂದಿದ್ರು ಅಂತ. ಜಾರ್ಜ್ ಯೂಲೆ ಮೊದಲಿಗೆ ಅಧ್ಯಕ್ಷರಾಗಿದ್ದರು. ಅನಂತರ 1889ರಲ್ಲಿ ವೆಡ್ಬರ್ನ್ ಅನ್ನೋಂಥವರು ಬಾಂಬೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿದ್ರು. 1894ರಲ್ಲಿ ಆಲ್ಫ್ರೆಡ್ ವೆಬ್ ಅನ್ನೋಂಥವರು ಮದ್ರಾಸಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿದ್ರು. 1904ರಲ್ಲಿ ಹೆನ್ರಿ ಕಾಟನ್ ಅನ್ನೋಂಥವರು ಬಾಂಬೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿದ್ರು. 1910ರಲ್ಲಿ ವೆಡ್ಬರ್ನ್ ಅನ್ನೋಂಥವರು ಅಲಹಾಬಾದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅಂದರೆ 4 ಜನ ಬ್ರಿಟಿಷರು 5 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿದ್ರು, ಒಬ್ಬರು 2 ಬಾರಿ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ ನೋಡಿ. ಹೀಗೆ ಬ್ರಿಟಿಷರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸುವ ಮೂಲಕ ಅದರ ಜೊತೆಯಲ್ಲಿದ್ದರು ಆರಂಭ ಕಾಲದಲ್ಲಿ. ನಂತರ ಗವರ್ನರ್ ಜನರಲ್ಸ್ ಮತ್ತು ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ ಜೊತೆಗೆ ಗವರ್ನರ್ ಜನರಲ್ಸ್ ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ರು ಅಂತ 1885ರಲ್ಲಿ ಡಫರಿನ್ ರವರು ಮೊದಲ ಅಧಿವೇಶನ ಮಾಡಿದಂಥವ್ರಿಗೆ ಔತಣಕೂಟವನ್ನು ಏರ್ಪಡಿಸಿದ್ರು. ಇದು ಸೂಚಿಸುತ್ತೆ ಬ್ರಿಟಿಷರು ಈ ಸುರಕ್ಷಾ ಕವಾಟದ ಮುಖಾಂತರನೇ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ರು ಅಂತ. ನಂತರ ಏನು ಹೇಳಿದ್ರು, ಆರಂಭದಲ್ಲಿ ಹೀಗಿತ್ತು, ಇವರು ಮನವಿಗಳು ಕೊಡುವಂಥದ್ದು ಜಾಸ್ತಿ ಆದ ನಂತರ, ಬ್ರಿಟಿಷ್ ನೀತಿಗಳನ್ನು ವಿರೋಧಿಸುವುದು ಖಂಡಿಸುವುದು ಹೆಚ್ಚಾದ ನಂತರ ಇವರು ಇದೇ ಡಫರಿನ್ ಅವರು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಈ ರಾಷ್ಟ್ರೀಯ ಕಾಂಗ್ರೆಸ್ನವರು ಅಂತ ಟೀಕೆ ಮಾಡಿದ್ರು. ಅಂದರೆ ತುಂಬ ಸಣ್ಣ ವಿಷಯಗಳನ್ನು ಭೂತ ಕನ್ನಡಿ ಇಟ್ಟುಕೊಂಡು ನೋಡುವಂತ ಒಂದು ಸಣ್ಣ ಗುಂಪು ಈ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಅದನ್ನು ಟೀಕೆ ಮಾಡಿದ್ರು. ಅನಂತರ ಲಾರ್ಡ್ ಕರ್ಜನ್ ಅನ್ನೋಂಥವ್ರು ರಾಷ್ಟ್ರೀಯ ಕಾಂಗ್ರೆಸ್ ಅವನತಿಯಾಗಲು ಸಿದ್ಧವಾಗಿದೆ, ನಾನಿರುವಾಗಲೇ ಪ್ರಶಾಂತವಾಗಿ ಅದರ ನಾಶಕ್ಕೆ ಸಹಕರಿಸುವೆ ಅಂತ ಹೇಳ್ತಾರೆ. ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಕರ್ಜನ್ ಟೀಕೆ ಮಾಡ್ತಾ ಇದ್ರು ಅಂತ. ಅನಂತರ ಲಾರ್ಡ್ ಎಲ್ಜಿನ್ ಅನ್ನೋಂಥವ್ರು ಇದೊಂದು ರಾಷ್ಟ್ರೀಯ ವಿರೋಧಿ ಸಂಸ್ಥೆ ಅಂತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಾರೆ. ನಂತರ 1887ರಲ್ಲಿ INCಗೆ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹಾಜರಾದಂಥ ಮದ್ರಾಸ್ ಗವರ್ನರ್ ಅವರು ಒಂದು ಔತಣಕೂಟವನ್ನು ಏರ್ಪಡಿಸಿರ್ತಾರೆ ಮದ್ರಾಸಲ್ಲಿ ನಡೆದಾಗ. ನಂತರ 1890ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಫಿರೋಜ್ ಶಾ ಮೆಹ್ತಾ ಆಗಿದ್ರು. ಈ ಸಮಾವೇಶಕ್ಕೆ ಸರ್ಕಾರಿ ಉದ್ಯೋಗಿಗಳು ಯಾರೂ ಭಾಗವಹಿಸುವಂತಿಲ್ಲ ಅಂತ ಗವರ್ನರ್ ಜನರಲ್ಗಳು ಇದರ ಮೇಲೆ ಒತ್ತಡವನ್ನು ತಂದರು ಅಂತ. ನಂತರ ಎಲ್ಲ ಅಧಿವೇಶನಗಳು ನಗರ ಕೇಂದ್ರಿತವಾಗಿತ್ತು. ಆದರೆ ಒಂದೇ ಒಂದು ಅಧಿವೇಶನ ಮಾತ್ರ ಹಳ್ಳಿಯಲ್ಲಿ ನಡೀತು. ಆ ಹಳ್ಳಿ ಫೈಜ್ಪುರ ಅಂತ.
ರಾಷ್ಟ್ರೀಯ ಕಾಂಗ್ರೆಸ್ನ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಎಲ್ಲ ಅಧಿವೇಶನಗಳು ನಗರಗಳಲ್ಲೇ ನಡೆದಿದೆ. ಒಂದು ಅಧಿವೇಶನ ಮಾತ್ರ ಹಳ್ಳಿಯಲ್ಲಿ ನಡೆಯುತ್ತೆ, ಅದು ಫೈಜ್ಪುರ. ಆ ಫೈಜ್ಪುರ ಎಲ್ಲಿ ಬರುತ್ತೆ ಅಂದರೆ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಜವಾಹರ್ಲಾಲ್ ನೆಹರು. ಎಷ್ಟರಲ್ಲಿ? 1937ರಲ್ಲಿ. ಇನ್ನು ಅತಿ ಹೆಚ್ಚು ಕಾಂಗ್ರೆಸ್ ಅಧಿವೇಶನಗಳು ಎಲ್ಲಿ ನಡೆದಿದೆ ಅಂದರೆ ಕಲ್ಕತ್ತಾದಲ್ಲಿ ನಡೆದಿದೆ. ಎಷ್ಟು ಅಧಿವೇಶನ ನಡೆದಿದೆ ಅಂದರೆ 10 ಅಧಿವೇಶನಗಳು ನಡೆದಿದೆ. ನಂತರ ಆರಂಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಇದ್ದಂಥವರು ಹೆಚ್ಚು ಜನ ವಕೀಲರಾಗಿದ್ದರು, ಅದರಲ್ಲೂ ಹೆಚ್ಚು ಜನ ಬ್ರಾಹ್ಮಣರಾಗಿದ್ದರು. ಅನಂತರ ವಿವಿಧ ವೃತ್ತಿಯವರು, ಶಿಕ್ಷಿತ ವರ್ಗದವರು ಇರ್ತಾ ಇದ್ರು. ನಂತರ ಇವರನ್ನು ಮಂದಗಾಮಿಗಳು ಅಂತ ಕರಿತೀವಿ. ಈಗಾಗಲೇ ನಾವು ಮಂದಗಾಮಿ ಯುಗದ ಬಗ್ಗೆ ತಿಳ್ಕೊಂಡಿದ್ದೀವಿ. 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭ ಮಾಡಿದವರಿಂದ ಹಿಡಿದುಕೊಂಡು 1905ರವರೆಗೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಂಥವರೆಲ್ಲರನ್ನ ಮಂದಗಾಮಿಗಳು ಅಂತ ಕರಿತೀವಿ. ಯಾಕೆ ಮಂದಗಾಮಿಗಳು ಅಂತ ಕರಿತೀವಿ ಅಂತಂದರೆ ಇವರು ಅಗ್ರೆಸಿವ್ ಪಾಲಿಸಿಯನ್ನು ಬಳಸ್ಕೊಂಡಿರಲಿಲ್ಲ. ಇವರು ಮನವಿಗಳನ್ನು ಕೊಡುವಂಥದ್ದು, ರಿಕ್ವೆಸ್ಟ್ ಮಾಡುವಂಥದ್ದು ಇದನ್ನೇ ನಡೀತಾ ಇತ್ತು. ಹಂಗಾಗಿ ಇವ್ರನ್ನ ಮಂದಗಾಮಿಗಳು ಅಂತ ಕರಿತೀವಿ. ಅಂದರೆ ಸ್ವಾತಂತ್ರ್ಯವನ್ನು ಕೇಳಲಿಲ್ಲ ಮಂದಗಾಮಿಗಳು, ಸೌಲಭ್ಯಗಳನ್ನು ಕೇಳ್ತಾ ಇದ್ರು. ಏನು ಮಂದಗಾಮಿಗಳು ಕೇಳ್ತಾ ಇದ್ದಿದ್ದು ಅಂದರೆ ಸೌಲಭ್ಯ. ನಮಗೆ ಒಂದು ಏನು ತೆರಿಗೆ ಜಾಸ್ತಿ ಆಗ್ತಾ ಇದ್ರಿ, ಕಡಿಮೆ ಮಾಡಿ. ಇನ್ನು ಬೇರೆ ಮಿಲಿಟರಿ ವೆಚ್ಚ ಜಾಸ್ತಿ ಮಾಡ್ತಾ ಇದ್ರಿ, ಕಡಿಮೆ ಮಾಡಿ. ನಮ್ಮ ಸ್ವದೇಶಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಿ. ಈ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡಿ ಅಂತ ಕೇಳ್ತಾ ಇದ್ರು. ಸ್ವಾತಂತ್ರ್ಯ ಅನ್ನೋಂಥದ್ದು ಅವ್ರ ಕನಸಲ್ಲೂ ಕೇಳಿರಲಿಲ್ಲ. ನಂತರ ಏನೇನು ಆ ಥರದ್ದು ಅಂದರೆ ಆಮದು ಸುಂಕ ಹಾಕಿ, ನಿಮ್ಮ ವಸ್ತುಗಳನ್ನು, ಹೆಚ್ಚು ವಸ್ತುಗಳನ್ನು ನಮ್ಮ ದೇಶದಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದೀರಿ, ನಮ್ಮ ದೇಶದ ದುಡ್ಡೆಲ್ಲ ನಿಮ್ಮ ದೇಶಕ್ಕೆ ಹೋಗ್ಬಿಡ್ತಾ ಇದೆ, ಹಾಗಾಗಿ ನಿಮ್ಮ ವಸ್ತುಗಳ ಮೇಲೆ ಆಮದು ಸುಂಕ ಹಾಕಿ ಆ ವಸ್ತು ಭಾರತಕ್ಕೆ ಬರೋದು ಕಡಿಮೆ ಆಗುತ್ತೆ, ನಮ್ಮ ಪ್ರಜೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಒಂದು ಬೇಡಿಕೆ. ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಪ್ರತ್ಯೇಕ ಮಾಡಿ. ಈ ಕಾರ್ಯ ಮಾಡುವಂಥವ್ರು ಅವರೇ, ನ್ಯಾಯ ಒದಗಿಸುವಂಥವ್ರು ಅವರೇ ಆದಾಗ ಪ್ರಜೆಗಳಿಗೆ ನ್ಯಾಯ ಸಿಗೋದಿಲ್ಲ. ಯಾಕೆಂದರೆ ಅವ್ರು ಮಾಡಿದ ತಪ್ಪುಗಳೆಲ್ಲವನ್ನು ಸರಿ ಅಂತ ಸಮರ್ಥಿಸ್ಕೋತಾರೆ ಇಬ್ಬರು ಒಂದೇ ಆದಾಗ. ಆದ್ದರಿಂದ ಆ ಕಾರ್ಯಾಂಗವನ್ನು ನ್ಯಾಯಾಂಗವನ್ನು ಪ್ರತ್ಯೇಕ ಮಾಡಿ ಅನ್ನೋಂಥದ್ದು ಇವರ ಮನವಿಯಾಗಿತ್ತು. ಕಂದಾಯವನ್ನು ಕಡಿಮೆ ವಿಧಿಸಿ. ಮಳೆಗಾಲ ಬರ್ತಾ ಇದೆ, ಬೆಳೆಗಳಾಗ್ತಾ ಇಲ್ಲ, ಅಥವಾ ಹೆಚ್ಚು ಮಳೆ ಆಗ್ತಾ ಇದೆ, ಅಥವಾ ಬೆಳೆಗಳೇ ಆಗ್ತಾ ಇಲ್ಲ ಬರಗಾಲದಿಂದಾಗಿ, ಬೇರೆ ಬೇರೆ ಕಾರಣಗಳಿಂದ ಆ ಥರದ ಕಂದಾಯ ಹೆಚ್ಚಾಗ್ತಾ ಇದ್ರಿ. 50%, 60% ಕಂದಾಯ ಹಾಕ್ತಾ ಇರ್ತಾರೆ. ಇಷ್ಟು ಕಂದಾಯ ಕಟ್ಟಲಿಕ್ಕೆ ಆಗೋದಿಲ್ಲ, ಕಡಿಮೆ ಮಾಡಿ ಅಂತ ಕೇಳ್ತಾರೆ. ನಂತರ ಭಾರತೀಯ ಕೈಗಾರಿಕೆಗಳಿಗೂ ಪ್ರೋತ್ಸಾಹ ಕೊಡಿ, ಅವ್ರಿಗೆ ಸಹಾಯಧನ ಕೊಡಿ, ಅಥವಾ ಕಡಿಮೆ ತೆರಿಗೆ ವಿಧಿಸಿ ಹೆಚ್ಚು ವಸ್ತುಗಳು ಉತ್ಪಾದನೆ ಆಗಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಮಂದಗಾಮಿಗಳು ಬೇಡಿಕೆಗಳನ್ನು, ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಶಾಸನ ಸಭೆಗಳಲ್ಲಿ ಭಾರತೀಯರ ಸಂಖ್ಯೆ ಹೆಚ್ಚಳ ಮಾಡಿ. ಇದು ನಮ್ಮ ದೇಶ, ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾ ಇರೋಂಥ ನೀವು ಅಧಿಕ ಮೇಲ ಒಂದು ವರ್ಗದಲ್ಲಿ ಇದ್ದೀರಿ, ಒಪ್ಕೊಳ್ತೀವಿ. ಆದರೆ ಆಡಳಿತ ನಡೆಸೋದ್ರಲ್ಲಿ ಭಾರತೀಯರನ್ನೂ ಪಾಲುದಾರರನ್ನಾಗಿ ಮಾಡ್ಕೊಳ್ಳಿ, ನಮಗೂ ಹೆಚ್ಚಿನ ಅವಕಾಶವನ್ನು ಕೊಡಿ ಅಂತ ಕೇಳ್ತಾ ಇದ್ರು. ನಂತರ ICS ಪರೀಕ್ಷೆಗಳು. 18 ವರ್ಷಕ್ಕೆ ICS ಪರೀಕ್ಷೆ, 19 ವರ್ಷಕ್ಕೆ ICS ಪರೀಕ್ಷೆ ಬರೆಯೋದು ಬಹಳ ಕಷ್ಟ ಆಗ್ತದೆ. ನಂತರ ಇಂಗ್ಲೆಂಡ್ಗೆ ಬಂದು ICS ಪರೀಕ್ಷೆ ಬರೆಯುವಂಥದ್ದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಭಾರತದಲ್ಲೂ ಇಂಗ್ಲೆಂಡಿನಲ್ಲೂ ಏಕಕಾಲಕ್ಕೆ ICS ಪರೀಕ್ಷೆಯನ್ನು ಕೊಡಿ. ನಂತರ ಅಟ್ಲೀಸ್ಟ್ 21 ವರ್ಷಕ್ಕಾದರೂ ICS ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡಿ ಅಂತ ಮನವಿಯನ್ನು ಮಾಡ್ತಾರೆ. ನಂತರ ಮಿಲಿಟರಿ ಖರ್ಚನ್ನು ತಗ್ಗಿಸಿ. ಈ ಬೇರೆ ದೇಶಗಳ ಮೇಲೆ ಯುದ್ಧ ಮಾಡೋದಕ್ಕೆ ನಮ್ಮ ದೇಶದ ದುಡ್ಡನ್ನು ಬಳಕೆ ಮಾಡ್ತಾ ಇದ್ದೀರಿ, ಹಾಗಾಗಿ ನಮ್ಮ ದೇಶದ ದುಡ್ಡು ಬಳಕೆ ಮಾಡೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ರು. ನಂತರ ಇದನ್ನು ಹೇಗೆ ಕೇಳ್ತಾ ಇದ್ರು? ಶಾಂತಿಯುತವಾಗಿ. ನಾನೀಗ ನಿಮಗೆ ಹೇಗೆ ಹೇಳಿದ್ದೀನೋ ಆ ರೀತಿ ಶಾಂತಿಯುತವಾಗಿ ಸಂವಿಧಾನಾತ್ಮಕ ಮಾರ್ಗಗಳಿಂದ ಕೇಳ್ತಾ ಇದ್ರು. ಅದು ಹೇಗೆ? ಪ್ರೇ, ಪಿಟಿಷನ್, ಪ್ರೊಟೆಸ್ಟ್. ಅಂದರೆ ಮೊದಲಿಗೆ ಮನವಿ ಮಾಡ್ತಾರೆ, ಆಮೇಲೆ ಒತ್ತಡ ತರ್ತಾರೆ, ಅನಂತರ ಅದನ್ನು ಪ್ರತಿಭಟನೆ ಮಾಡ್ತಾರೆ. ಈ ಥರದ ತಂತ್ರಗಳನ್ನು ಮಾತ್ರ ಇವರು ಅನುಸರಿಸ್ತಾ ಇದ್ರು. ಇಷ್ಟು ಮನವಿಗಳನ್ನು ಕೊಟ್ಟರಲ್ಲ ಸರ್, ಏನಾದರೂ ಸಾಧನೆ ಆಯಿತಾ? ಈ ಮನವಿಗಳೇನಾದರೂ ಸಕ್ಸಸ್ ಆಯಿತಾ ಅಂದರೆ ಕೆಲವು. ಏನು ಸಕ್ಸಸ್ ಆಗಿದೆ ನೋಡಿ. ICS ಪರೀಕ್ಷೆಯನ್ನು 19 ವರ್ಷದಿಂದ 21 ವರ್ಷದವರು ಬರೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಂತರ 1882ರಲ್ಲಿ ಚುನಾವಣೆಗಳಿಗೆ ಸಂಬಂಧಪಟ್ಟಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದರು. ನಂತರ ಮಂದಗಾಮಿಗಳ ಪ್ರಮುಖ ಸಾಧನೆ ಅಂದರೆ ಸಂಪತ್ತಿನ ಪಲಾಯನದ ಬಗ್ಗೆ ಭಾರತೀಯರಲ್ಲಿ ಜಾಗೃತಿ ಮೂಡಿಸಿದರು. ನಮ್ಮ ದೇಶದ ದುಡ್ಡು
ಪ್ರತಿ ವರ್ಷ ಇಂಗ್ಲೆಂಡ್ಗೆ ಎಷ್ಟು ಹೋಗ್ತಾ ಇದೆ ಅನ್ನೋಂಥದ್ದನ್ನು ಅಂಕಿ ಸಂಖ್ಯೆಗಳ ಮುಖಾಂತರ, ಆಧಾರಗಳ ಮುಖಾಂತರ, ಪುಸ್ತಕಗಳನ್ನು ಬರೆದು, ಲೇಖನಗಳನ್ನು ಬರೆದು, ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿ ಜನರಿಗೆ ಅರಿವು ಮೂಡಿಸಿದ್ರು. ಇಷ್ಟು ದುಡ್ಡು ಹೋಗ್ತಾ ಇದೆಯಾ, ಅದುವರೆಗೆ ಯಾರಿಗೂ ಗೊತ್ತಿರಲಿಲ್ಲ, ಏನೋ ನಡೀತಾ ಇದೆ ಅಂತ ಅಂದ್ಕೊಂಡಿದ್ರು. ಆದರೆ ಅಷ್ಟು ದುಡ್ಡನ್ನು ನೋಡಿದ ಮೇಲೆ ಅಯ್ಯೋ ನಮ್ಮ ದುಡ್ಡು ಇಷ್ಟು ಹೋಗ್ತಾ ಇದೆಯಾ, ಆದರೂ ಅನ್ಯಾಯ ಅಲ್ವಾ ಅನ್ನುವಂಥ ಒಂದು ಮನಸ್ಥಿತಿ ಜನರಲ್ಲಿ ಬರೋದಕ್ಕೆ ಈ ಮಂದಗಾಮಿಗಳ ಕೊಡುಗೆ ಬಹಳ ಇದೆ. ಮಂದಗಾಮಿಗಳ ದೊಡ್ಡ ಸಾಧನೆ ಅಂದರೆ ಸಂಪತ್ತಿನ ಪಲಾಯನದ ಬಗ್ಗೆ ಭಾರತೀಯ ಪ್ರಜೆಗಳಲ್ಲಿ ಜಾಗೃತಿ ಮೂಡಿಸಿದ್ದು ಅಂತ ಹೇಳಬಹುದು. ನಂತರ ಇನ್ನೇನಿದೆ, ಸಂಪತ್ತಿನ ಪ್ರವಾಹದಲ್ಲಿ ಲೆಕ್ಕ ಹಾಕಿದ್ರು ಅಂತ ಹೇಳಿದ್ನಲ್ಲ, ಆ ಲೆಕ್ಕ ಹಾಕಿದಂಥ ಮೊದಲಿಗ ದೀನ್ ಶಾ ವಾಚ, ರೂಪಾಯಿ ಅಂತ ಲೆಕ್ಕದಲ್ಲಿ ಲೆಕ್ಕ ಹಾಕಿದಂಥವ್ರು. ಸಾಮಾನ್ಯವಾಗಿ ದಾದಾಬಾಯಿ ನವರೋಜಿ ಅಂದ್ಕೋತೀವಿ, ದಾದಾಬಾಯಿ ನವರೋಜಿ ಅಲ್ಲ, ದೀನ್ ಶಾ ವಾಚ. ನಂತರ 1901ರಲ್ಲಿ ಇವರು ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅನಂತರ ದಾದಾಬಾಯಿ ನವರೋಜಿ, ಅನಂತರ MG ರಾನಡೆ, ಅನಂತರ RC ದತ್, ಇವರಿಷ್ಟೂ ಜನ ಭಾರತದ ಸಂಪತ್ತಿನ ಪಲಾಯನದ ಬಗ್ಗೆ ಜನರಲ್ಲಿ ಗಮನ ಸೆಳೆಯಲಿಕ್ಕೆ ಕೃತಿಗಳನ್ನು ಬರೆದು ಆಧಾರಗಳನ್ನು ನೀಡಿದಂಥವ್ರು. ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಸಾಧನೆ ಏನಿದೆ ಮಂದಗಾಮಿಗಳದ್ದು ಅಂದರೆ 1904ರಲ್ಲಿ ಜಾರಿಗೆ ತಂದಿದ್ದಂಥ ವಿಶ್ವವಿದ್ಯಾನಿಲಯ ಕಾಯ್ದೆಯನ್ನು ರದ್ದು ಮಾಡಲಾಯಿತು. ಅದೇ ರೀತಿ 1904ರಲ್ಲಿ ಕಲ್ಕತ್ತಾ ಕಾರ್ಪೊರೇಷನ್ ಕಾಯ್ದೆ ಅಂತ ಒಂದು ಕಾಯ್ದೆ ಇರುತ್ತೆ, ಆ ಕಾಯ್ದೆಯನ್ನು ರದ್ದು ಮಾಡಲಾಯಿತು. ನಂತರ ರಾಷ್ಟ್ರೀಯ ಕಾಂಗ್ರೆಸ್ ನಿರ್ಣಯಗಳು, ಏನೇನು ನಿರ್ಣಯಗಳನ್ನು ಕೈಗೊಂಡಿದೆ, ಇದಕ್ಕಿಂತ ಮುಂಚೆ ಏನು ತಿಳ್ಕೊಂಡ್ವಿ, ಮನವಿಗಳೇನು ಕೊಡ್ತಾ ಇದ್ರು ಅಂತ, ಅನಂತರ ಏನು ತಿಳ್ಕೊಂಡ್ವಿ, ಸಾಧನೆಗಳೇನು ಮಾಡ್ತಾ ಇದ್ರು ಅಂತ. ಈಗ ಏನು ತಿಳ್ಕೊತಾ ಇದ್ದೀವಿ ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ಏನೆಲ್ಲ ನಿರ್ಣಯಗಳನ್ನು ಕೈಗೊಳ್ತಾ ಇದ್ರು ಅನ್ನೋಂಥದ್ರ ಬಗ್ಗೆ ತಿಳ್ಕೊತೀವಿ. ನೋಡಿ, 1905ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆ ವಹಿಸಿದ್ದಂಥವ್ರು ಗೋಖಲೆ. ಎಲ್ಲಿ ಅಧ್ಯಕ್ಷತೆ ವಹಿಸಿದ್ರು? ವಾರಣಾಸಿಯಲ್ಲಿ. ಇಲ್ಲಿ ಸ್ವರಾಜ್ಯ ಅನ್ನೋಂಥ ಪದವನ್ನು ಬಳಕೆ ಮಾಡಿ ಅದನ್ನು ಜಾರಿಗೆ ತನ್ನಿ ಅಂತ ತೀವ್ರಗಾಮಿಗಳು ಒತ್ತಡ ತಂದರು. ಆದರೆ ಈ ಸ್ವರಾಜ್ಯ ಅನ್ನೋಂಥ ಪದವನ್ನು ಬಳಸಲಿಕ್ಕೆ ಗೋಖಲೆಯವರು ಒಪ್ಪಲಿಲ್ಲ. ನಂತರ ಮತ್ತೊಂದು 1909ರಲ್ಲಿ ಮದನ ಮೋಹನ ಮಾಳವೀಯರವರು ಲಾಹೋರಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಪ್ರತಿ ವರ್ಷ ಅಧಿವೇಶನ ನಡೆಸುತ್ತೆ, ಡಿಸೆಂಬರ್ ತಿಂಗಳಲ್ಲೇ ಅಧಿವೇಶನ ನಡೆಸುತ್ತೆ, ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ. ಇದು ತಮ್ಮ ಗಮನದಲ್ಲಿರಲಿ. ಕೆಲವೊಮ್ಮೆ ವಿಶೇಷ ಅಧಿವೇಶನಗಳನ್ನು ನಡೆಸುತ್ತೆ ಅತಿ ಅವಶ್ಯಕತೆ ಬಿದ್ದಾಗ, ಮತ್ತೊಂದು ವರ್ಷನೂ ನಡೆಯುತ್ತೆ. ವಿಶೇಷ ಅಧಿವೇಶನ ನಡೆದರೂ ಪ್ರತಿ ವರ್ಷ ನಡೆಯಬೇಕಾದಂಥ ಡಿಸೆಂಬರ್ ಕೊನೆಯ ವಾರದ ಸಮಾವೇಶವನ್ನು ನಡೆಸುತ್ತೆ. ಹಾಗೆ ವಿಶೇಷ ಅಧಿವೇಶನಗಳು ನಡೆದಿದೆ. ಈ ಮಿಂಟೋ ಮಾರ್ಲೆ ಸುಧಾರಣೆಗಳನ್ನು ವಿರೋಧಿಸಲಿಕ್ಕೆ ಈ 1909ರಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು. ನಂತರ 1919ರಲ್ಲಿ ಅಮೃತಸರದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಇದಕ್ಕೆ ಅಧ್ಯಕ್ಷತೆ ವಹಿಸಿದ್ದಂಥವರು ಮೋತಿಲಾಲ್ ನೆಹರೂರವರು. ಈ ತಮ್ಗೆ ಅರ್ಥ ಆಗುತ್ತೆ, 1919ರಲ್ಲಿ ಜಲಿಯನ್ ವಾಲಾಬಾಗ್ ಘಟನೆ ನಡೆಯುತ್ತೆ, ಏಪ್ರಿಲಲ್ಲಿ ಆ ಘಟನೆ ನಡೆಯುತ್ತೆ, ಡಿಸೆಂಬರಲ್ಲಿ ಅದೇ ಅಮೃತಸರದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನು ನಡೆಸಲಾಗುತ್ತೆ. ಆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಈ ಸಭೆಯಲ್ಲಿ ಖಂಡಿಸಲಾಗುತ್ತೆ. ನಂತರ 1920ರಲ್ಲಿ ಲಾಲಾ ಲಜಪತ್ ರಾಯ್ ವಿಶೇಷ ಅಧಿವೇಶನವನ್ನು ಕಲ್ಕತ್ತಾದಲ್ಲಿ ನಡೆಸ್ತಾರೆ. ಆ ಕಲ್ಕತ್ತಾ ಅಧಿವೇಶನದಲ್ಲಿ ಅಸಹಕಾರ ಚಳವಳಿಯನ್ನು ಮಾಡೋಣ ಅಂತ ತೀರ್ಮಾನವನ್ನು ಕೈಗೊಳ್ತಾರೆ. ಯಾಕೆ? 20ರಲ್ಲಿ ಜಲಿಯನ್ ವಾಲಾಬಾಗ್ಗೆ ಒಂದು ಪ್ರತೀಕಾರವಾಗಿ ಈ ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ತಾರೆ. ನಂತರ ಅದೇ ವರ್ಷ 1920ರಲ್ಲಿ ವಿಜಯ ರಾಘವಾಚಾರಿ ಅನ್ನೋಂಥವರು ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆ ವಹಿಸಿರ್ತಾರೆ. ನಾಗಪುರದಲ್ಲಿ ಅಸಹಕಾರ ಚಳವಳಿಗೆ ಅನುಮೋದನೆಯನ್ನ ತೆಗೆದುಕೊಳ್ಳಲಾಗುತ್ತೆ. ಅಸಹಕಾರ ಚಳವಳಿ ಇಲ್ಲಿ ಪ್ರಾರಂಭ ಮಾಡಿದ್ರು, ಇಲ್ಲಿ ಅನುಮೋದನೆಯನ್ನ ತೆಗೆದುಕೊಂಡ್ರು. ನಂತರ 1922ರಲ್ಲಿ ಚಿತ್ತರಂಜನ್ ದಾಸ್ ರವರು ಗಯಾದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇದರಲ್ಲಿ ಶಾಸನ ಸಭೆಗಳಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಭಾಗವಹಿಸುವುದು ಬೇಡ, ನಾವು ಸ್ಪರ್ಧಿಸುವುದೇ ಬೇಡ, ಆ ಬ್ರಿಟಿಷರು ನಮಗೆ ಸಹಕಾರ ಮಾಡ್ತಾ ಇಲ್ಲ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಹಾಗಾಗಿ ನಾವು ಅವರ ಒಂದು ಅಧಿವೇಶನಗಳಲ್ಲಿ ಅವರ ಒಂದು ಶಾಸಕಾಂಗದಲ್ಲಿ ಭಾಗವಹಿಸೋದು ಬೇಡ ಅಂತ ತೀರ್ಮಾನವನ್ನು ತಗೋತಾರೆ. ನಂತರ 1927ರಲ್ಲಿ MA ಅನ್ಸಾರಿ ಅವರು ಅಧ್ಯಕ್ಷತೆ ವಹಿಸಿರ್ತಾರೆ. ಅದು ಮದ್ರಾಸಲ್ಲಿ ನಡೀತಾ ಇರುತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಅದರಲ್ಲಿ ಸೈಮನ್ ಆಯೋಗ ಅಂತ ಬರ್ತದಲ್ಲ, ಆ ಸೈಮನ್ ಆಯೋಗವನ್ನು ನಾವು ಒಪ್ಪಿಕೊಳ್ಳಬಾರದು, ಅದನ್ನು ವಿರೋಧಿಸಬೇಕು ಅಂತ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ. ಅನಂತರ 1929ರಲ್ಲಿ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಇದಕ್ಕೆ ಅಧ್ಯಕ್ಷತೆ ಜವಾಹರ್ಲಾಲ್ ನೆಹರು ಅವರು ವಹಿಸಿರ್ತಾರೆ. ಪೂರ್ಣ ಸ್ವರಾಜ್ಯವನ್ನು ಇಲ್ಲಿ ಬೇಡಿಕೆ ಇಡಲಾಗುತ್ತೆ.
1905ರಲ್ಲಿ ಸ್ವರಾಜ್ಯ ಅನ್ನುವಂಥದ್ದನ್ನು ಬೇಡಿಕೆ ಇಟ್ಟಿದ್ರು. ನಂತರ 1906ರಲ್ಲಿ ದಾದಾಬಾಯಿ ನವರೋಜಿ ಸ್ವರಾಜ್ಯ ಅನ್ನೋಂಥ ಬೇಡಿಕೆಯನ್ನು ಜಾರಿಗೆ ತರ್ತಾರೆ. ಆದರೆ 1929ರಲ್ಲಿ ಪೂರ್ಣ ಸ್ವರಾಜ್ಯ ಅನ್ನೋಂಥದ್ದನ್ನು ಜಾರಿಗೆ ತರ್ತಾರೆ. ನಂತರ ಲಾಲಾ ಲಜಪತ್ ರಾಯ್ ಅವರು ಈ ಒಂದು ಸಮಾವೇಶದ ಹೆಸರನ್ನು ಇಟ್ಟಲಾಗಿರುತ್ತೆ. ಅಂದರೆ 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನಕ್ಕೆ ಲಾಲಾ ಲಜಪತ್ ರಾಯ್ ಸಮಾವೇಶ ಅಂತ ಹೆಸರಿಡ್ತಾರೆ. ಯಾಕೆ ಅಂದರೆ ಸೈಮನ್ 1927-28ರಲ್ಲಿ ಭಾರತಕ್ಕೆ ಬಂದು ಆತನ ಲಾಠಿ ಏಟಿನಿಂದ ಆತನಿಗೆ ಪ್ರತಿಭಟಿಸುವಾಗ ಸ್ಯಾಂಡರ್ಸ್ ಅನ್ನುವಂಥವನು ಲಾಠಿ ಏಟಿನಿಂದ ಒಡೆದು ಲಾಲಾ ಲಜಪತ್ ರಾಯ್ ಅವರು ಅದೇ ನೋವಿನಲ್ಲಿ ತೀರ್ಕೊಳ್ತಾರೆ. ಅವರ ನೆನಪಿಗಾಗಿ 29ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಲಾಲಾ ಲಜಪತ್ ರಾಯ್ ಸಮಾವೇಶ ಅಂತ ಹೆಸರಿಡಲಾಗಿರುತ್ತೆ. ನಂತರ ಇದೇ ಅಧಿವೇಶನದಲ್ಲಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಬೇಕು. ರಾಷ್ಟ್ರೀಯ ಕಾಂಗ್ರೆಸ್ ಈಗಾಗಲೇ ಜಾತ್ಯತೀತವಾಗಿದೆ, ಎಲ್ಲ ಧರ್ಮಗಳಿಗೂ ಮಾನ್ಯತೆ ನೀಡ್ತಾ ಇದೆ. ಲಿಂಗಾತೀತವಾಗಿದೆ, ಮಹಿಳೆಯರಿಗೂ ಅವಕಾಶ ಕೊಡ್ತಾ ಇದೆ. ಪ್ರದೇಶಾತೀತವಾಗಿದೆ, ಇಡೀ ಭಾರತದಾದ್ಯಂತ ರಾಷ್ಟ್ರೀಯ ಕಾಂಗ್ರೆಸ್ ಪ್ರತಿನಿಧಿಸ್ತದೆ. ಆದರೆ ಭಾರತದಲ್ಲಿ ಜಾತೀಯತೆ ಅನ್ನೋಂಥದ್ದು ಹೆಚ್ಚಾಗಿದೆ, ಅಸ್ಪೃಶ್ಯತೆ ಅನ್ನೋಂಥದ್ದು ಹೆಚ್ಚಾಗಿದೆ. ಇದನ್ನು ಖಂಡಿಸಬೇಕು, ಇದನ್ನು ನಿಷೇಧಿಸಬೇಕು ಅನ್ನೋಂಥದ್ದನ್ನು ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಅನಂತರ ಜನವರಿ 26 ಸ್ವತಂತ್ರ ದಿನಾಚರಣೆ ಅಂತ ಘೋಷಣೆಯನ್ನು ಮಾಡಲಾಗುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅದೇ ಅಧಿವೇಶನದಲ್ಲಿ ಭಾರತದ ಮೊದಲ ತ್ರಿವರ್ಣ ಧ್ವಜವನ್ನು ಹಾರಿಸಲಾಗುತ್ತೆ. ಅದು ಏನು? ಸ್ವತಂತ್ರದ ಸಂಕೇತ. ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಭಾರತದ ಬಾವುಟವನ್ನು ಹಾರಿಸ್ತೀವಲ್ಲ ಸರ್. ಹಾಗಾದರೆ 26ಕ್ಕಿಂತ ಮುಂಚೆ, ಅಂದರೆ 1929ಕ್ಕಿಂತ ಡಿಸೆಂಬರ್ಗಿಂತ ಮುಂಚೆ ಭಾರತದಲ್ಲಿ ಯಾವ ಧ್ವಜ ಹಾರಾಡ್ತಾ ಇತ್ತು ಅಂದರೆ ಬ್ರಿಟಿಷರ ಧ್ವಜ ಹಾರಾಡ್ತಾ ಇತ್ತು. ಇದೇ ಮೊದಲ ಬಾರಿಗೆ ಭಾರತದ ಧ್ವಜವನ್ನು ಹಾರಿಸಿ ನಾವಿನ್ನು ಮುಂದೆ ಪೂರ್ಣ ಸ್ವತಂತ್ರ ಅಂತ ನಿರ್ಣಯ ಮಾಡಲಾಗುತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ. ನಂತರ 1931ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆ ವಹಿಸಿರ್ತಾರೆ. ಅದು ಕರಾಚಿಯಲ್ಲಿ. ಅಲ್ಲಿ ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರಬೇಕು, ಭಾರತೀಯರು ಎಲ್ಲರಿಗೂ ಇಷ್ಟು ಮೂಲಭೂತ ಹಕ್ಕುಗಳು ಇರಬೇಕು ಅಂತ ಈ ಅಧಿವೇಶನದಲ್ಲಿ ನಿರ್ಣಯ ಕೈಗೊಳ್ಳಲಾಗುತ್ತೆ. ಅನಂತರ ಇದೇ ಅಧಿವೇಶನದಲ್ಲಿ ಗಾಂಧಿ ಮತ್ತು ಇರ್ವಿನ್ ರವರು ಒಪ್ಪಂದ ಮಾಡಿಕೊಂಡಿರೋದಕ್ಕೆ ಅನುಮೋದನೆಯನ್ನು ನೀಡಲಾಗುತ್ತೆ. ಆದರೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮೊದಲ ಬಾರಿಗೆ ಗಾಂಧೀಜಿಯವರಿಗೆ 1931ರ ಕರಾಚಿ ಅಧಿವೇಶನದಲ್ಲಿ ಪ್ರತಿಭಟನೆಗಳು ಎದುರಾಗ್ತವೆ. ಗಾಂಧೀಜಿಯ ವಿರುದ್ಧ ಘೋಷಣೆಗಳನ್ನು ಕೂಗಲಾಗುತ್ತೆ. ಕಾರಣ ಏನು ಅಂದರೆ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅಂತ ಗಾಂಧೀಜಿಯವರು ಇರ್ವಿನ್ ಜೊತೆ ಒಪ್ಪಂದ ಮಾಡ್ಕೋತಾರೆ. ಆದರೆ ಆ ಕಾಲಕ್ಕೆ ನೇಣು ಶಿಕ್ಷೆ ವಿಧಿಸಿದ್ದಂಥ ಏನು ರಾಜಗುರು ಸುಖದೇವ್, ಭಗತ್ ಸಿಂಗ್ ಇವರ ನೇಣು ಶಿಕ್ಷೆಯನ್ನು ಗಾಂಧೀಜಿಯವರು ತಪ್ಪಿಸದೆ ಆ ಬೇಡಿಕೆಯನ್ನು ನೀಡದೆ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಗಾಂಧೀಜಿಯವರು ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಪ್ರತಿರೋಧವಾಗಿ ಇಲ್ಲಿ ಪ್ರತಿಭಟನೆಯನ್ನು ಕ್ರಾಂತಿಕಾರಿಗಳು, ತೀವ್ರಗಾಮಿಗಳು ಮಾಡ್ತಾರೆ ಅನ್ನೋಂಥದ್ದು. ನಂತರ 1936ರಲ್ಲಿ ಲಕ್ನೋದಲ್ಲಿ ಅಧಿವೇಶನ ನಡೆಯುತ್ತೆ. ಜವಾಹರ್ಲಾಲ್ ನೆಹರು ಇದರ ಅಧ್ಯಕ್ಷತೆ ವಹಿಸಿರ್ತಾರೆ. 37ರಲ್ಲಿ 35ರ ಕಾಯ್ದೆಯಂತೆ ಚುನಾವಣೆಗಳು ನಡೀತದೆ. ಆ ಚುನಾವಣೆಗಳಲ್ಲಿ ಭಾಗವಹಿಸಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ನಂತರ ಮಧ್ಯಂತರ ಅಧಿವೇಶನಗಳು, ಆಗಲೇ ಹೇಳಿದೆ ನಾನು, ವರ್ಷದಲ್ಲದೆ ಮಧ್ಯಂತರ ಅಧಿವೇಶನಗಳು ನಡೀತದೆ ಅಂತ. ಅದೇವಾಗ 1918ರಲ್ಲಿ ಹಸನ್ ಇಮಾಮ್ ಅನ್ನೋಂಥವ್ರು ಬಾಂಬೆಯಲ್ಲಿ ಒಂದು ಸಮಾವೇಶವನ್ನು ನಡೆಸ್ತಾರೆ. ಆಗ ಆಗಸ್ಟ್ ಕೊಡುಗೆ ಅನ್ನೋಂಥ ಒಂದು ಕೊಡುಗೆಯನ್ನು ಬ್ರಿಟಿಷರು ನೀಡಿರ್ತಾರೆ. ಆ ಕೊಡುಗೆ ಬಗ್ಗೆ ಚರ್ಚಿಸಲಿಕ್ಕೆ ಈ ಒಂದು ಸಮಾವೇಶನ ಮಾಡಲಾಗುತ್ತೆ. ನಂತರ 1920ರಲ್ಲಿ ಲಾಲಾ ಲಜಪತ್ ರಾಯ್ ಅವರು ಕಲ್ಕತ್ತಾದಲ್ಲಿ ಅಸಹಕಾರ ಚಳುವಳಿ ಮಾಡಬೇಕು ಅನ್ನೋಂಥದ್ದಕ್ಕೆ ತೀರ್ಮಾನ ತಗೊಳ್ಳಿಕ್ಕೆ ಒಂದು ವಿಶೇಷ ಅಧಿವೇಶನ ನಡೆಯುತ್ತೆ. ನಂತರ 1923ರಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಖಾದಿ ಬೋರ್ಡನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ವಿಶೇಷ ಅಧಿವೇಶನವನ್ನು ನಡೆಸಿರ್ತಾರೆ. ಅದೇ ರೀತಿ 1936ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಲಕ್ನೋದಲ್ಲಿ 1937ರಲ್ಲಿ ಚುನಾವಣೆಗಳಲ್ಲಿ ಭಾಗವಹಿಸೋದಕ್ಕೆ ಅನುಮೋದನೆಯನ್ನು ಪಡೆದುಕೊಳ್ಳಿಕ್ಕೆ ಒಂದು ವಿಶೇಷ ಅಧಿವೇಶನವನ್ನು ಕರೆದಿರ್ತಾರೆ. ಅವು ಮಧ್ಯಂತರ ಅಧಿವೇಶನಗಳು. ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋಂಥದ್ದು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಲಿಕ್ಕೆ ತೊಡಗಿಕೊಂಡಾಗ ಕೆಲವು ವಿಭಜನೆಗಳಾಗ್ತದೆ. ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ಸು ಸಹ ವಿಭಜನೆ ಹೊಂದದೆ. ಅದು ಹೇಗೆ, ಯಾವಾಗ ಅಂತ ನೋಡೋಣ.
1907ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆ ವಹಿಸಿದಂಥವರು ರಾಸ್ ಬಿಹಾರಿ ಬೋಸ್. ಇದೆಲ್ಲಿ ಸಭೆ ನಡೀತು? ಸೂರತ್ರಲ್ಲಿ. ಇಲ್ಲಿ ಏನಾಯಿತು? ಮಂದಗಾಮಿಗಳಿಗೂ ತೀವ್ರಗಾಮಿಗಳಿಗೂ ಸಂಘರ್ಷ ಆಯಿತು. ಯಾಕೆ ಸಂಘರ್ಷ ಆಯಿತು ಅಂತಂದರೆ, ಲಾಲಾ ಲಜಪತ್ ರಾಯನ ಅಧ್ಯಕ್ಷತೆಯನ್ನು ಮಾಡಬೇಕು ಅಂತ ಕೆಲವರು, ರಾಸ್ ಬಿಹಾರಿ ಬೋಸರನ್ನ ಅಧ್ಯಕ್ಷತೆಯನ್ನಾಗಿ ಮಾಡಬೇಕು ಅಂತ ಕೆಲವರು ಹೋರಾಟದ ಸಂದರ್ಭದಲ್ಲಿ ಆ ಒಂದು ಎರಡು ವಿಭಾಗಗಳಾಗಿ ವಿಭಜನೆ ಹೊಂದತ್ತೆ ರಾಷ್ಟ್ರೀಯ ಕಾಂಗ್ರೆಸ್. ನಂತರ 1922ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ವಿಭಜನೆ ಆಗುತ್ತೆ. ಇದಕ್ಕೆ ಅಧ್ಯಕ್ಷತೆ ವಹಿಸಿದ್ದಂಥವರು ಚಿತ್ತರಂಜನ್ ದಾಸ್. ಇದು ನಡೆದಂಥದ್ದು ಗಯಾ ಅನ್ನುವಂಥ ಪ್ರದೇಶದಲ್ಲಿ. ಇಲ್ಲೇನಾಗುತ್ತೆ? ನೋ ಚೇಂಜರ್ಸ್ ಪ್ರೋ ಚೇಂಜರ್ಸ್ ಅಂತ ಬರ್ತಾರೆ. ಅಂದರೆ ಕೆಲವರು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಕೆಲವು ಬದಲಾವಣೆಗಳಾಗಬೇಕು ಅಂತ ಕೋರ್ಕೋತಾರೆ, ಇನ್ನವರು ಕೆಲವರು ರಾಷ್ಟ್ರೀಯ ಕಾಂಗ್ರೆಸ್ ಹಿಂದೆ ಹೇಗಿತ್ತೋ ಹಾಗೆ ಮುಂದುವರಿಬೇಕು ಅಂತ ಕೋರಿಕೊಳ್ತಾರೆ. ಆದರೆ ಇದಕ್ಕೆ ಮಂದಗಾಮಿಗಳು ಒಪ್ಪದೇ ಇದ್ದಾಗ ತೀವ್ರಗಾಮಿಗಳು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಬಿಟ್ಟು ತಮ್ಮದೇ ಆದಂಥ ಹೊಸ ಒಂದು ಪಕ್ಷವನ್ನು ಕಟ್ಕೋತಾರೆ. ಅದೇ ಸ್ವರಾಜ್ಯ ಪಕ್ಷ ಅಂತ. ನಂತರ ವಿಭಜನೆ ಆದಂಥ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತೆ ಒಗ್ಗೂಡ್ಲಿಲ್ವಾ ಅಂದರೆ ಒಗ್ಗೂಡಿತು 1916ರಲ್ಲಿ. ಇದಕ್ಕೆ ಅಧ್ಯಕ್ಷತೆ ವಹಿಸಿದ್ದಂಥವರು AC ಮಜುಮ್ದಾರ್. ಇದು ನಡೆದಂಥ ಪ್ರದೇಶ ಲಕ್ನೋ. ಈ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಪುನಃ ಸಂಘಟಿಸಲಿಕ್ಕೆ, ಒಗ್ಗೂಡಿಸಲಿಕ್ಕೆ ಪ್ರಯತ್ನ ಮಾಡಿದಂಥವರು ನಮ್ಮ ಬಾಲಗಂಗಾಧರನಾಥ ತಿಲಕ್ರವರು, ಮಹಮ್ಮದ್ ಅಲಿ ಜಿನ್ನಾರವರು, ಅನಿ ಬೆಸೆಂಟ್ ರವರು. ಈ ಮೂರೂ ಜನರ ಪ್ರಯತ್ನದಿಂದಾಗಿ ರಾಷ್ಟ್ರೀಯ ಕಾಂಗ್ರೆಸ್ 1916ರಲ್ಲಿ ಒಗ್ಗೂಡುತ್ತೆ. ನಂತರ ನಮಗೆ ಸ್ವಾತಂತ್ರ್ಯ ಬಂದಾಗ 1947ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆ ವಹಿಸಿದಂಥವರು JB ಕೃಪಲಾನಿ ಅನ್ನಂಥವರು. ನಂತರ ಗಾಂಧೀಜಿಯವರು 1938ರಲ್ಲಿ ಹತ್ಯೆ ಆದಾಗ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆ ವಹಿಸಿದಂಥವರು ಪಟ್ಟಾಭಿ ಸೀತಾರಾಮಯ್ಯನವರು. ಕೆಲವೊಮ್ಮೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳು ನಡೆದಿಲ್ಲ. ಅವು ಯಾವಾಗ ನಡೆದಿಲ್ಲ ಅಂದರೆ 1930ರಲ್ಲಿ, 32ರಲ್ಲಿ, 33, 34, 35 ಈ ಸಂದರ್ಭಗಳಲ್ಲಿ ನಡೀಲಿಲ್ಲ. ಯಾಕೆ ನಡೀಲಿಲ್ಲ ಅಂದರೆ ಕಾನೂನು ಭಂಗ ಚಳವಳಿ ನಡೀತಾ ಇತ್ತು. ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ನಿಷೇಧಿತ ಸಂಸ್ಥೆ ಅಂತ ಮಾಡ್ತಾ ಇದ್ರು. ಹಾಗಾಗಿ ಇಲ್ಲಿ ಚಳವಳಿ ಇದು ಒಂದು ಅಧಿವೇಶನ ನಡೆಯಲಿಕ್ಕೆ ಬಿಡಲಿಲ್ಲ. ನಂತರ 1941ರಿಂದ 46ರವರೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯಲಿಕ್ಕೆ ಬ್ರಿಟಿಷರು ಅನುಮತಿ ನೀಡಿರಲಿಲ್ಲ. ಈ 41ರಿಂದ 46 ಏನು ಕ್ವಿಟ್ ಇಂಡಿಯಾ ಚಳವಳಿ ನಡೆದಂಥ ಸಂದರ್ಭ. ಹಾಗಾಗಿ ಬ್ರಿಟಿಷರು ಇದಕ್ಕೆ ಒಂದು ಅವಕಾಶವನ್ನು ನೀಡಿರಲಿಲ್ಲ. ಹೀಗೆ ನೋಡಿದರೆ ಒಟ್ಟು 11 ಬಾರಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳು ನಡೆದಿಲ್ಲ. ಇನ್ನು ಅತಿ ಹೆಚ್ಚು ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆ ವಹಿಸಿದಂಥವ್ರು ಯಾರು ಅಂತ, ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಪೂರ್ವದಲ್ಲಿ 3 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅದು 1929, 1936, 1937. ಅನಂತರ ಸ್ವಾತಂತ್ರ್ಯ ಅನಂತರ 3 ಬಾರಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. 1951, 53, 54. ಅಲ್ಲಿಗೆ ಒಟ್ಟು 6 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಇವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ನಂತರ ದಾದಾಬಾಯಿ ನವರೋಜಿಯವರು 3 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. 1886ರಲ್ಲಿ, 1893ರಲ್ಲಿ, 1906ರಲ್ಲಿ. ಹೀಗೆ ಸ್ವಾತಂತ್ರ್ಯ ಭಾರತ ಬರೋಕ್ಕಿಂತ ಮುಂಚೆ 3 ಬಾರಿ ಇಬ್ಬರು ಅಧ್ಯಕ್ಷತೆ ವಹಿಸಿದ್ರು. ಅತಿ ಹೆಚ್ಚು ಬಾರಿ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷತೆ ವಹಿಸಿದ್ರು. ಇನ್ನು ಅತಿ ಕಿರಿಯ ವಯಸ್ಸಿನವರು ಒಬ್ಬರು ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅವ್ರು ಯಾರು ಅಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ. ಎಷ್ಟರಲ್ಲಿ ಅಧ್ಯಕ್ಷತೆ ವಹಿಸಿದ್ರು? 1923ರಲ್ಲಿ. ಎಲ್ಲಿ ಅಧಿವೇಶನ ನಡೀತು? ದೆಹಲಿಯಲ್ಲಿ. ಆವಾಗ ಇವ್ರಿಗೆ ವಯಸ್ಸು ಎಷ್ಟಾಗಿತ್ತು? 35 ವರ್ಷ. ಏನಕ್ಕೆ ಈ ಅಧಿವೇಶನ ನಡೀತು ಅಂದರೆ ಖಾದಿ ಬೋರ್ಡ್ ಅನ್ನಂತ ಒಂದು ಸ್ಥಾಪಿಸಲಿಕ್ಕೆ ಈ ಒಂದು ಅಧಿವೇಶನ ನಡೀತು ಅಂತ. ನಂತರ 1940ರಿಂದ 45ರವರೆಗೆ 6 ವರ್ಷಗಳ ಕಾಲ, ಅತಿ ದೀರ್ಘಕಾಲ, ಅತಿ ಹೆಚ್ಚು ಬಾರಿ ಜವಾಹರ್ಲಾಲ್ ನೆಹರು, ಅತಿ ದೀರ್ಘಕಾಲ ಅಧ್ಯಕ್ಷತೆ ವಹಿಸಿದ್ದಂಥವ್ರು ಅಂತಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್. ಎಷ್ಟು ವರ್ಷ? 7 ವರ್ಷ. ಯಾಕೆಂದರೆ 40ರಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. 41, 42, 43, 44, 45 ಇಷ್ಟೂ ವರ್ಷಗಳು ಕ್ವಿಟ್ ಇಂಡಿಯಾ ಚಳವಳಿ ನಡೀತಾ ಇದ್ರಿಂದ ಅಧಿವೇಶನಗಳು ನಡೆದಿರಲಿಲ್ಲ. ಹಾಗಾಗಿ 41ರಲ್ಲಿ ಅಧ್ಯಕ್ಷತೆ ವಹಿಸಿದಂಥವರು 45ರವರೆಗೆ ಅವರೇ ಮುಂದುವರೆದ್ರು. ನಂತರ 23ರಲ್ಲಿ ಒಂದ್ಸರಿ ಅವರು ಅಧ್ಯಕ್ಷತೆ ವಹಿಸಿದ್ರು. ಹಾಗಾಗಿ ಅತಿ ದೀರ್ಘಕಾಲ ಅಧ್ಯಕ್ಷತೆ ವಹಿಸಿದ್ದಂಥವ್ರು ಅಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್. ಅತಿ ಹೆಚ್ಚು ಬಾರಿ ಅಧ್ಯಕ್ಷತೆ ವಹಿಸಿದ್ರು ಅಂದರೆ ಜವಾಹರ್ಲಾಲ್ ನೆಹರು. ನಂತರ ಈ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಸ್ವತಂತ್ರ ಭಾರತ ಆದ ನಂತರ ಮೊದಲ ಶಿಕ್ಷಣ ಮಂತ್ರಿ ಆಗಿದ್ದರು. ಇವರ ಜನ್ಮ ದಿನಾಚರಣೆ ನವೆಂಬರ್ 11. ಇವತ್ತು ಅದನ್ನು ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ.
ನಂತರ ಅಪ್ಪ ಮಗ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅಂದರೆ ಅನುಕ್ರಮವಾಗಿ ಅದುವೇ ಮೋತಿಲಾಲ್ ನೆಹರು 1928ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅಧ್ಯಕ್ಷತೆಯನ್ನು ವಹಿಸಿದ್ರು ಕಲ್ಕತ್ತಾದಲ್ಲಿ. ಅದೇ ರೀತಿ ಅವರಾದ ನಂತರ ಮೋತಿಲಾಲ್ ನೆಹರು ಅವರ ಮಗನಾದಂಥ ಜವಾಹರ್ಲಾಲ್ ನೆಹರು ಅವರು 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅನಂತರ 1927ರಲ್ಲಿ ಮಹಿಳಾ ಕಾಂಗ್ರೆಸ್ ಅನ್ನೋಂಥದ್ದನ್ನು ಸ್ಥಾಪನೆ ಮಾಡಲಾಯಿತು. ಅನಂತರ 1936-37ರಲ್ಲಿ ಅನುಕ್ರಮವಾಗಿ 36ರಲ್ಲೂ ಅವರೇ 37ರಲ್ಲೂ ಅವರೇ ಎರಡೂ ಸರಿ ಕಂಟಿನ್ಯೂಸ್ ಆಗಿ ಅಧ್ಯಕ್ಷತೆ ವಹಿಸಿದ್ದಂಥವರು ಜವಾಹರ್ಲಾಲ್ ನೆಹರು. ಅದೇ ರೀತಿ 1938-39 ಆ 2 ವರ್ಷ ಅನುಕ್ರಮವಾಗಿ ಅಧ್ಯಕ್ಷತೆ ವಹಿಸಿದ್ದಂಥವರು ಸುಭಾಷ್ ಚಂದ್ರ ಬೋಸ್ರವರು. ಪ್ರಶ್ನೆಗಳು ಹೀಗೆಲ್ಲ ಕೇಳೋದಕ್ಕೆ ಸಾಧ್ಯತೆ ಇದೆ ಅಂತ ಈ ಒಂದು ಅಂಶಗಳ ಮೇಲೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಏನಂತ ಕೇಳ್ಬೋದು, ಅತಿ ಹೆಚ್ಚು ಅಧ್ಯಕ್ಷರಾಗಿದ್ದಂಥವ್ರು, ಅತಿ ದೀರ್ಘಕಾಲ ಅಧ್ಯಕ್ಷರಾಗಿದ್ದಂಥವ್ರು, ಅಪ್ಪ ಮಗ ಅಧ್ಯಕ್ಷರಾಗಿದ್ದಂಥವ್ರು, ಅಥವಾ ಯಾವ ಕಾಲದಲ್ಲಾಗಿದ್ರು, ಯಾರಾಗಿದ್ರು, ಎಷ್ಟರಲ್ಲಾಗಿದ್ರು, ಈ ಥರದ್ದು ಯಾವ ಪ್ರಶ್ನೆಗಳಾದರೂ ಕೇಳ್ಬೋದು. ಅಥವಾ ಅನುಕ್ರಮವಾಗಿ ಒಬ್ಬರೇ 2 ಬಾರಿ ಅಧ್ಯಕ್ಷರಾಗಿದ್ದು, ಅಂದರೆ 36, 37, 38, 39 ಈ ಥರ ಅನುಕ್ರಮ ಆಗಿದ್ದಂಥವ್ರು ಯಾರು ಅಂತಲೂ ಕೇಳ್ಬೋದು. ಅದಕ್ಕಾಗಿ ಈ ಪ್ರಶ್ನೆಗಳನ್ನು ರೂಪಿಸಲಾಗಿದೆ. ನಂತರ ಗಾಂಧೀಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ ಜೊತೆ ಹೇಗಿದ್ರು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಸರ್, ರಾಷ್ಟ್ರೀಯ ಕಾಂಗ್ರೆಸ್ಸು ಮಂದಗಾಮಿಗಳಲ್ಲಿ ಹೇಗೆ ಒಂದು ವಿಶೇಷ ಸ್ಥಾನವನ್ನು ಗಳಿಸ್ತದೆ ಅಂದರೆ, ಸ್ವತಂತ್ರ ಹೋರಾಟದಲ್ಲಿ ಎಲ್ಲ ಹೂಗಳನ್ನು ಒಂದು ದಾರ ಸೇರಿಸಿಕೊಂಡು ಹಾರವಾಗುವಂತೆ ಇಡೀ ಸ್ವತಂತ್ರ ಹೋರಾಟದ ಎಲ್ಲ ಘಟನೆಗಳನ್ನು ದಾರವಾಗಿ ಪೂಣಿಸಿಕೊಂಡು ಹೊಂದಿಸಿಕೊಂಡು ಒಂದು ಹಾರವಾಗಿ ರೂಪುಗೊಂಡಿದ್ದು ರಾಷ್ಟ್ರೀಯ ಕಾಂಗ್ರೆಸ್. ಹಾಗಾಗಿ ಮಂದಗಾಮಿಗಳ ಕಾಲದಲ್ಲಿ, ತೀವ್ರಗಾಮಿಗಳ ಕಾಲದಲ್ಲಿ, ಗಾಂಧಿ ಯುಗದಲ್ಲೂ ರಾಷ್ಟ್ರೀಯ ಕಾಂಗ್ರೆಸ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈಗ ರಾಷ್ಟ್ರೀಯ ಕಾಂಗ್ರೆಸ್ ವಿಚಾರಗಳನ್ನು ತಿಳಿದುಕೊತಾ ಇದ್ದೀವಿ, ಅನಂತರ ಮಂದಗಾಮಿಗಳ ವಿಚಾರವನ್ನು ನಾವು ತಿಳ್ಕೊತೀವಿ. ಈಗ ನೋಡಿ, ಗಾಂಧೀಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿ ಏನೆಲ್ಲ ಮಾಡಿದ್ರು ಅಂತ. 1901ರಲ್ಲಿ ಮೊದಲ ಬಾರಿಗೆ ಗಾಂಧೀಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಭಾಗವಹಿಸ್ತಾರೆ. ಸರ್, ಅವರು ಸೌತ್ ಆಫ್ರಿಕಾಗೆ ಹೋಗಿದ್ರಲ್ವಾ? ಹೋಗಿದ್ರೂ ಒಂದ್ಸರಿ ಬಂದಾಗ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರ್ತಾರೆ. 1924ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಬೆಳಗಾಂ, ನಮ್ಮ ಕರ್ನಾಟಕದ ಬೆಳಗಾಂನಲ್ಲಿ ನಡೆದಾಗ ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯತ್ವ ಪಡಿಬೇಕಾದ್ರೆ ಕೈಮಗ್ಗ ಗೊತ್ತಿರಬೇಕು ಅಂತ ಬರಬೇಕದು, ನಮಗೆ ಕೈಮಗ್ಗ ನೇಯ್ಗೆ ಗೊತ್ತಿರಬೇಕು ಅಂತ ಅಂದ್ಬಿಟ್ಟು ಒಂದು ತೀರ್ಮಾನವನ್ನು ಈ 1924ರ ಬೆಳಗಾಂ ಅಧಿವೇಶನದಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಅನಂತರ 1934, ನೋಡಿ ಸರಿಯಾಗಿ 24ಕ್ಕೆ 10 ವರ್ಷ ಸೇರಿಸಿದ್ರೆ 34, ಗಾಂಧೀಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ನೀಡ್ತಾರೆ ಬೇರೆ ಬೇರೆ ಕಾರಣಗಳಿಂದ. ಅನಂತರ ಗಾಂಧೀಜಿ ಸ್ವಾತಂತ್ರ್ಯ ಬಂದ ನಂತರ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ನಿಷೇಧ ಮಾಡಿ, ಏಕೆಂದರೆ ಇದು ಕಾಂಗ್ರೆಸ್ ಸ್ವಾತಂತ್ರ್ಯ ಪಡೀಲಿಕ್ಕಷ್ಟೇ, ಹೋರಾಟ ಮಾಡಲಿಕ್ಕಷ್ಟೇ ಇದು ರೂಪುಗೊಂಡಿರುವಂಥದ್ದು, ಅನಂತರ ಇದರ ಅವಶ್ಯಕತೆ ಇಲ್ಲ, ಇದನ್ನು ಡಿಸಾಲ್ವ್ ಮಾಡಿ ಅಂತ ಹೇಳಿರ್ತಾರೆ ಗಾಂಧೀಜಿ. ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆ ಸುಭಾಷ್ ಚಂದ್ರ ಬೋಸ್ ಸಂಬಂಧ ಹೇಗಿತ್ತು ಅಂತ 1938ರಲ್ಲಿ ಹರಿಪುರದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ಯೋಜನಾ ಆಯೋಗವನ್ನು ಜಾರಿಗೆ ತರಬೇಕು ಅಂತ ಸುಭಾಷ್ ಚಂದ್ರ ಬೋಸ್ರವರು ತೀರ್ಮಾನ ಮಾಡ್ತಾರೆ 1938ರಲ್ಲಿ. ಅದೇ ರೀತಿ 1939ರಲ್ಲಿ ತ್ರಿಪುರದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ರವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಆದರೆ ಗಾಂಧೀಜಿಯವರ ಒಂದು ವಿರೋಧಿಯಾಗಿ ಈ ಸುಭಾಷ್ ಚಂದ್ರ ಬೋಸ್ ಈ ಚುನಾವಣೆಯಲ್ಲಿ ಗೆದ್ದಿದ್ದರಿಂದ ಈ ಸುಭಾಷ್ ಚಂದ್ರ ಬೋಸ್ರವರನ್ನು ಅಲ್ಲಿ ಸಹಕಾರ ನೀಡದೆ ಸುಭಾಷ್ ಚಂದ್ರ ಬೋಸ್ರವರು ಬೇಸರಗೊಂಡು 39ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಹೊಸದೇ ಆದಂಥ ಒಂದು ಪಕ್ಷವನ್ನು ಕಟ್ಟಿಕೊಳ್ತಾರೆ, ಅದೇ ಫಾರ್ವರ್ಡ್ ಬ್ಲಾಕ್. 1922ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ತ್ಯಜಿಸಿ ಒಂದು ಹೊಸ ಪಕ್ಷ ಸ್ಥಾಪನೆ ಆಯಿತು, ಅದು ಸ್ವರಾಜ್ ಪಕ್ಷ. ಅದೇ ರೀತಿ 1939ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ತ್ಯಜಿಸಿ ಒಂದು ಹೊಸ ಪಕ್ಷ ಸ್ಥಾಪನೆ ಆಯಿತು, ಫಾರ್ವರ್ಡ್ ಬ್ಲಾಕ್ ಪಕ್ಷ. ಅನಂತರ ಸುಭಾಷ್ ಚಂದ್ರ ಬೋಸ್ರವರು ರಾಜೀನಾಮೆ ನೀಡಿದ ನಂತರ 39ರಲ್ಲಿ ರಾಜೇಂದ್ರ ಪ್ರಸಾದ್ರವ್ರನ್ನ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ. ನಂತರ ಕರ್ನಾಟಕಕ್ಕೂ ರಾಷ್ಟ್ರೀಯ ಕಾಂಗ್ರೆಸ್ಗೂ ಏನು ಸಂಬಂಧ ಇದೆ ಅನ್ನೋಂಥದ್ದನ್ನು ನೋಡ್ತೀವಿ. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದಾಗ 1885ರಲ್ಲಿ ಒಟ್ಟು 72 ಜನಪ್ರತಿನಿಧಿಗಳು ಭಾಗವಹಿಸಿದ್ರು. ಅದರಲ್ಲಿ ಕನ್ನಡಿಗರಾದಂಥ ಕೋಲಾಚಲಂ ವೆಂಕಟರಾವ್, ನಾರಾಯಣ ಗಣೇಶ ಚಂದಾವರ್ಕರ್, ಬಟೆ ಈ 3 ಜನ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರಾಗಿ ಕರ್ನಾಟಕದಿಂದ ಭಾಗವಹಿಸಿದ್ರು. ನಂತರ 1900ನೇ ಇಸ್ವಿಯಲ್ಲಿ ನಾರಾಯಣ ಗಣೇಶ್ ಚಂದಾವರ್ಕರ್ ಅನ್ನಂಥವರು ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಅಧಿವೇಶನಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇದು ಲಾಹೋರಲ್ಲಿ ನಡೆಯಿತು.
ನಂತರ ರಾಷ್ಟ್ರಧ್ವಜವನ್ನು ಹಾರಿಸಿದ್ದು ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಮೊದಲಿಗೆ 1929, ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಇದನ್ನು ತಯಾರಿಸಿದಂಥವರು ಪಿಂಗಳಿ ವೆಂಕಯ್ಯ ಅಂತ. ಇದನ್ನು 1921ರಲ್ಲಿ ತಯಾರಿಸಿ ವಿಜಯವಾಡದಲ್ಲಿ ಗಾಂಧೀಜಿಯವರಿಗೆ ನೀಡಲಾಗಿರುತ್ತೆ. ಇದು ಆಂಧ್ರ ಪ್ರದೇಶದಲ್ಲಿ ಬರುವಂಥದ್ದು. ಪಿಂಗಳಿ ವೆಂಕಯ್ಯ ಸಹ ಆಂಧ್ರ ಪ್ರದೇಶದವರು. ನಂತರ ಈ ರಾಷ್ಟ್ರೀಯ ಒಂದು ಏನು ಬಾವುಟ ಇದೆ, ಅದರಲ್ಲಿ ಧ್ವಜ ಇದೆ. ಅದರಲ್ಲಿ ಈ ಸಂದರ್ಭದಲ್ಲಿ 21ರಲ್ಲಿ ಚರಕ ಇತ್ತು. ಸ್ವಾತಂತ್ರ್ಯ ನಂತರ ಅಲ್ಲಿ ಅಶೋಕ ಚಕ್ರ ಬಂದಿರೋದನ್ನು ನಾವು ಕಾಣ್ತೇವೆ. ನಂತರ ರಾಷ್ಟ್ರಗೀತೆ ಮತ್ತು ವಂದೇ ಮಾತರಂಗಳು, ರಾಷ್ಟ್ರೀಯ ಗೀತೆ ಮತ್ತು ರಾಷ್ಟ್ರೀಯ ಹಾಡು. ವಂದೇ ಮಾತರಂ ಗೀತೆಯನ್ನು ಮೊದಲಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ 1896 ಕಲ್ಕತ್ತಾದಲ್ಲಿ ನಡೀತದೆ. ಅದರ ಅಧ್ಯಕ್ಷೆ ಸಯಾನಿ ಆಗಿರ್ತಾರೆ. ಈ ರಾಷ್ಟ್ರೀಯ ಏನು ವಂದೇ ಮಾತರಮನ್ನು 1950 ಜನವರಿ 24ರಂದು ರಾಷ್ಟ್ರೀಯ ಹಾಡು ಎಂದು ಘೋಷಣೆ ಮಾಡಲಾಗತ್ತೆ. ಈ ವಂದೇ ಮಾತರಮನ್ನು ರಚಿಸಿದಂಥವರು ತಮಗೆಲ್ರಿಗೂ ಗೊತ್ತಿದೆ, ಬಂಕಿಮಚಂದ್ರ ಚಟರ್ಜಿ ಅನ್ನೋಂಥವ್ರು. ನಂತರ ಜನಗಣಮನವನ್ನು 1901ರಲ್ಲಿ ರಚನೆ ಮಾಡಲಾಗುತ್ತೆ. 1911ರಲ್ಲಿ ರಚನೆ ಮಾಡಲಾಗುತ್ತೆ. ಕಲ್ಕತ್ತಾದಲ್ಲಿ ನಾರಾಯಣ ದಾರ್ ಅನ್ನೋಂಥವರು ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಈ 1911 ವಿಶೇಷ ಏನಂದರೆ ಬಂಗಾಳ ವಿಭಜನೆಯನ್ನು ರದ್ದು ಮಾಡಿ ಒಗ್ಗೂಡಿಸಿದಂಥ ವರ್ಷ 1911. ಅದರ ನೆನಪಿಗೆ ಜನಗಣಮನವನ್ನು ರಚನೆ ಮಾಡಲಾಗತ್ತೆ ರವೀಂದ್ರನಾಥ್ ಠಾಗೂರ್ ಅವರು. ಇದನ್ನು ಬಂಗಾಳಿ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಲಾಗಿದೆ. ಇದು ಆರಂಭದಲ್ಲಿ ರಚನೆ ಮಾಡಿದಾಗ 5 ಪ್ಯಾರ ಇತ್ತು. ಈಗ ನಾವು ಹಾಡ್ತಾ ಇರೋಂಥದ್ದು 2 ಪ್ಯಾರಾಗಳನ್ನು ಮಾತ್ರ. ನಂತರ ಇದುವರೆಗೆ ನಾವು ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಸ್ವತಂತ್ರ ಹೋರಾಟದಲ್ಲಿ ಕೈಗೊಂಡಂಥ ಪ್ರಮುಖ ನಿರ್ಣಯಗಳು, ಪ್ರಮುಖ ಅಧಿವೇಶನಗಳು, ರಾಷ್ಟ್ರೀಯ ಕಾಂಗ್ರೆಸ್ ಜೊತೆಗೆ ವಿವಿಧ ವ್ಯಕ್ತಿಗಳಿಗೆ ಇರುವಂಥ ಅನುಬಂಧವನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ತಿಳಿದುಕೊಳ್ಳೋಣ. ಮಂದಗಾಮಿಗಳ ನಾಯಕರು ಅಂತ ಗೋಪಾಲಕೃಷ್ಣ ಗೋಖಲೆರವರನ್ನು ಗುರುತಿಸಲಾಗುತ್ತೆ. ಇವರು 1905ರಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಅನ್ನುವಂಥವ್ರನ್ನ ಭಾರತದ ದೇಶ ಸೇವೆಗಾಗಿ ಸ್ಥಾಪನೆ ಮಾಡಲಾಗುತ್ತೆ. ಭಾರತದ ಸ್ವತಂತ್ರ ಹೋರಾಟದ ಪಿತಾಮಹ ಅಂತ ಇವರನ್ನು ಕರೆಯಲಾಗುತ್ತೆ. ಲಾರ್ಡ್ ಕರ್ಜನ್ ಅವರು ಇವರಿಗೆ ಕಂಪ್ಯಾನಿಯನ್ ಆಫ್ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರ್ ಅನ್ನುವಂಥ ಒಂದು ಬಿರುದನ್ನು ನೀಡಿ ಗೌರವಿಸಿರುತ್ತಾರೆ. ನಂತರ ಸರ್ಕಾರ ಎಷ್ಟು ಬಲಿಷ್ಠವಾಗಿದೆಯೋ ನಮಗೆ ತಿಳಿಯುವುದು. ಅಂದರೆ ಇವರೇನು ಹೇಳ್ತಿರ್ತಾರೆ, ಮೊದಲ ಅಧಿವೇಶನಗಳಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಬ್ರಿಟಿಷರು ಬಹಳ ಕೆಟ್ಟವರು, ಬ್ರಿಟಿಷರ ಆಡಳಿತ ಬಹಳ ದುರವಸ್ಥೆಯಲ್ಲಿದೆ, ಹಾಗಾಗಿ ಅವರನ್ನು ಪ್ರತಿಭಟಿಸಬೇಕು, ವಿರೋಧಿಸಬೇಕು ಅಂತ ಮಾತನಾಡಿದಾಗ ಗೋಖಲೆ ಅವರು ಅದು ಸಕಾಲ ಅಲ್ಲ, ಈಗ ಇನ್ನೂ ಸಮಯ ಕೂಡಿ ಬಂದಿಲ್ಲ, ಭಾರತೀಯರು ಇನ್ನೂ ಜಾಗೃತರಾಗಿಲ್ಲ, ನಾವೇನಾದರೂ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದೆ ಆದರೆ ನಾವು ಅವರನ್ನು ಎದುರಿಸಿ ನಿಲ್ಲಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. 5 ನಿಮಿಷದಲ್ಲಿ, ಬರೀ 5 ನಿಮಿಷದಲ್ಲಿ ನಮ್ಮ ಇಡೀ ಸಂಘವನ್ನು ನಾಮಾವಶೇಷವಿಲ್ಲದಂತೆ ಮಾಡ್ತಾರೆ, ಹಾಗಾಗಿ ಎಚ್ಚರವಾಗಿರಿ ಅಂತ ಗೋಖಲೆ ಅವರು ಒಂದು ಎಚ್ಚರಿಕೆಯನ್ನು ನೀಡ್ತಾರೆ. ನಂತರ ಸ್ವಾತಂತ್ರ್ಯದ ಕುರಿತು ವಿಷಯ ಬಂದಾಗ ಗೋಪಾಲಕೃಷ್ಣ ಗೋಖಲೆ ಅವರು ಉಚ್ಚಾಸ್ಪತ್ರೆಯ ಹೊರಗಿನವರು ಮಾತ್ರ ಸ್ವಾತಂತ್ರ್ಯದ ಕುರಿತು ಮಾತಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಇನ್ನೂ ಜನ ಜಾಗೃತಿಯಾಗಿಲ್ಲ, ಒಗ್ಗೂಡಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ದೆ ಆದರೆ ನಾವು ಹುಚ್ಚರಿಗೆ ಸಮ ಅನ್ನೋಂಥದ್ದು ಆ ಗೋಪಾಲಕೃಷ್ಣ ಗೋಖಲೆ ಅವರ ಅಭಿಪ್ರಾಯ ಆಗಿತ್ತು. ಗೋಖಲೆಯವರನ್ನು ಗಾಂಧೀಜಿಯವರು ಪವಿತ್ರವಾದ ಗಂಗಾ ನದಿಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಗೋಖಲೆ ದಿ ಗುಡ್ ಅಂತ ಕರೆದಿದ್ದಾರೆ. ನಂತರ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಪ್ರತಿಪಾದನೆ ಮಾಡಿದಂಥ ಮೊದಲ ಭಾರತೀಯ ಅಂದರೆ ಗೋಪಾಲಕೃಷ್ಣ ಗೋಖಲೆ ಅವರು. ಇದನ್ನು ಜಾರಿಗೆ ತಂದಂಥ ಮೊದಲ ಸಂಸ್ಥಾನ ಬರೋಡಾ ಸಂಸ್ಥಾನ ಭಾರತದಲ್ಲಿ. ಮಂದಗಾಮಿಗಳ ನಾಯಕರಾದಂಥ ಗೋಖಲೆ ಅವರು 1905ರಲ್ಲಿ ವಾರಣಾಸಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇಲ್ಲಿ ಚರ್ಚೆ ನಡೆಯುತ್ತೆ, ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು, ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಈ ಅಧಿವೇಶನದಲ್ಲಿ ಕೈಗೊಳ್ಳಿ ಅಂತ ಅಧ್ಯಕ್ಷರಾದಂಥ ಗೋಖಲೆಯವರ ಮೇಲೆ ತೀವ್ರಗಾಮಿಗಳು ಒತ್ತಡವನ್ನು ತರ್ತಾರೆ. ಆದರೆ ಗೋಖಲೆಯವರು ಇದಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ಮಂದಗಾಮಿಗಳು ಈ ಪದವನ್ನು ಬಂಗಾಳಕ್ಕೆ ಮಾತ್ರ ಒಂದು ಸ್ವದೇಶಿ ವಿದೇಶಿ ಅಂದರೆ ವಿದೇಶಿ ವಸ್ತುಗಳ ಬಳಕೆ ಮಾಡೋದನ್ನು ನಿಷೇಧಿಸುವಂಥದ್ದು, ಸ್ವದೇಶಿ ವಸ್ತುಗಳ ಬಳಕೆ ಮಾಡುವಂಥದ್ದನ್ನು ಪ್ರೋತ್ಸಾಹ ಮಾಡುವಂಥದ್ದನ್ನು ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಇಲ್ಲಿ ಗುರುಗಳು ಕೆಲವರು ಎ.ಓ. ಹ್ಯೂಮ್ರವ್ರನ್ನ ಎಂ.ಜಿ. ರಾನಡೆಯವರು ತನ್ನ ಗುರುಗಳು ಅಂತ ಹೇಳ್ಕೋತಾರೆ.
MG ರಾನಡೆ ಅವರನ್ನ ಗೋಪಾಲಕೃಷ್ಣ ಗೋಖಲೆ ಅವರು ತನ್ನ ಗುರುಗಳು ಅಂತ ಹೇಳ್ಕೊತಾರೆ. ಗೋಪಾಲಕೃಷ್ಣ ಗೋಖಲೆ ಅವರನ್ನ ಗಾಂಧೀಜಿಯವರು ತಮ್ಮ ಗುರುಗಳು ಅಂತ ಹೇಳಿಕೋತಾರೆ. ಇನ್ನು ಮಂದಗಾಮಿಗಳಲ್ಲಿ ಮತ್ತೊಬ್ಬ ಪ್ರಮುಖರಾದಂಥವರು ದಾದಾಬಾಯಿ ನವರೋಜಿರವರು 1906ರಲ್ಲಿ ಕಲ್ಕತ್ತಾದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. 1905ರಲ್ಲಿ ಸ್ವರಾಜ್ಯ ಅನ್ನೋಂಥ ಪದವನ್ನು ಇಡೀ ದೇಶಕ್ಕೆ ಅನ್ವಯ ಆಗುವಂತೆ ಒಪ್ಪಿಕೊಂಡಿರಲಿಲ್ಲ. 1906ರಲ್ಲಿ ದಾದಾಬಾಯಿ ನವರೋಜಿ ಇದನ್ನು ಒಪ್ಪಿಕೊಂಡು ನಿರ್ಣಯವನ್ನು ಕೈಗೊಳ್ತಾರೆ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ದಾದಾಬಾಯಿ ನವರೋಜಿ ಅವ್ರನ್ನ ಕರಿತೀವಿ. ಅದೇ ರೀತಿ ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಅಂತ ಅನಿ ಬೆಸೆಂಟ್ ಅವ್ರನ್ನ ಕರಿತೀವಿ. ಅದೇ ರೀತಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಸೌತ್ ಇಂಡಿಯಾ ಅಂತ ಸುಬ್ರಹ್ಮಣ್ಯ ಅಯ್ಯರ್ ಅವರನ್ನು ಕರೀತೇವೆ. ನಂತರ ದಾದಾಬಾಯಿ ನವರೋಜಿ ಅವರು ಬ್ರಿಟಿಷ್ ಸಂಸತ್ತಿನ ಕಾಮನ್ಸ್ ಸಭೆಗೆ ಆಯ್ಕೆಯಾದಂಥ ಮೊದಲ ಭಾರತೀಯ. ಈಗಾಗಲೇ ಹೇಳಿದ್ದೆ, ಉಮೇಶ್ ಚಂದ್ರ ಬ್ಯಾನರ್ಜಿ ಸ್ಪರ್ಧಿಸಿ ಸೋತಿದ್ರು ಅಂತ. ನಂತರ ಇವರು ಯಾವ ಪಕ್ಷದಿಂದ ಆಯ್ಕೆ ಆಗಿದ್ರು ಬ್ರಿಟಿಷ್ ಸಂಸತ್ತಿಗೆ ಅಂದರೆ ಲಿಬರಲ್ ಪಾರ್ಟಿಯಿಂದ. ಅವರು ಆಯ್ಕೆಯಾದಂಥ ಪ್ಲೇಸ್ ಯಾವುದು ಅಂದರೆ ಪ್ರಿನ್ಸ್ಬರಿ ಅನ್ನೋಂಥ ಪ್ರಾಂತದಿಂದ. ಎಷ್ಟರಿಂದ ಎಷ್ಟರವರೆಗೆ ಇವರು ಆಯ್ಕೆ ಆಗಿದ್ರು ಅಂದರೆ 1882ರಿಂದ 1895ರವರೆಗೆ ಇದೇ ಪ್ರದೇಶದಲ್ಲಿ ಅವರು ಆಯ್ಕೆ ಆಗ್ತಾ ಇದ್ರು. ಈ ಅವಧಿಯಲ್ಲಿ ಅವರಿಗೆ ಕಾರ್ಯದರ್ಶಿಗಳಾಗಿ ಮೊಹಮ್ಮದ್ ಅಲಿ ಜಿನ್ನಾ, ಮೇಡಮ್ ಕಾಮಾರ್ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ರು. ದಾದಾಬಾಯಿ ನವರೋಜಿ ಅವರನ್ನು ಜಿನ್ನಾರವರು ತನ್ನ ಗುರುಗಳು ಅಂತ ಕರೆದುಕೊಂಡಿದ್ದಾರೆ. 1886ರಲ್ಲಿ ಕಲ್ಕತ್ತಾದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ದಾದಾಬಾಯಿ ನವರೋಜಿ ಅಧ್ಯಕ್ಷತೆ ವಹಿಸಿದರು. 1893 ಲಾಹೋರ್ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದರು. 1906 ಕಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದರು. ಹೀಗೆ 3 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸಿದರು. ನಂತರ ನೋಡಿ, ಇದು ಕಲ್ಕತ್ತಾ ಎರಡು ಪ್ರದೇಶಗಳು. ನಂತರ 1906ರಲ್ಲಿ ಸ್ವದೇಶಿಯನ್ನ ಬಳಕೆ, ವಿದೇಶಿಯನ್ನ ಬಹಿಷ್ಕಾರ, ನಂತರ ಶಿಕ್ಷಣ, ರಾಷ್ಟ್ರೀಯ ಶಿಕ್ಷಣ, ಈ 3 ನೀತಿಗಳನ್ನು 1906ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ದಾದಾಬಾಯಿ ನವರೋಜಿ ಅವರು ಜಾರಿಗೆ ತರ್ತಾರೆ. ಪ್ರಮುಖವಾಗಿ ನೆನಪಿಟ್ಕೊಳ್ಳಿ, 1906ರಲ್ಲಿ 3: 1 ಸ್ವದೇಶಿ ವಸ್ತು ಬಳಕೆ ಮಾಡೋಂಥದ್ದು, ವಿದೇಶಿ ವಸ್ತು ಬಹಿಷ್ಕಾರ ಮಾಡೋಂಥದ್ದು, ನಮ್ಮದೇ ಶಿಕ್ಷಣ, ಭಾರತೀಯ ಶಿಕ್ಷಣ, ರಾಷ್ಟ್ರೀಯ ಶಿಕ್ಷಣವನ್ನು ನೀಡಬೇಕು ಅಂತ ತೀರ್ಮಾನಗಳನ್ನು ಕೈಗೊಳ್ತಾರೆ. ನಂತರ 1905ರಲ್ಲಿ ಡ್ರೈನ್ ಥಿಯರಿ ಅನ್ನೋಂಥದ್ದು ಏನು ದಾದಾಬಾಯಿ ನವರೋಜಿ ಅವರ ಕೃತಿ ಪ್ರಕಟ ಆಗುತ್ತೆ. ಈ ಡ್ರೈನ್ ಥಿಯರಿ ಅನ್ನೋಂಥ ಸಿದ್ಧಾಂತ ಅವರ ಕೃತಿ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯಲ್ಲಿ ಈ ಡ್ರೈನ್ ಥಿಯರಿ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಇಂಗ್ಲೆಂಡ್ನಲ್ಲಿ ಡೆಬ್ಟ್ ಟು ಇಂಡಿಯಾ ಎನ್ನುವಂಥ ಪತ್ರಿಕೆಯಲ್ಲಿ ಈ ಸಂಪತ್ತು ಹೇಗೆ ಇಂಗ್ಲೆಂಡ್ಗೆ ಪ್ರವಾಹವಾಗಿ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಲೇಖನವನ್ನು ಬರೆದಿರ್ತಾರೆ. ನಂತರ ಈ ಡ್ರೈನ್ ಥಿಯರಿಯನ್ನು, ಸಂಪತ್ತಿನ ಪ್ರವಾಹ ಹೇಗೆಲ್ಲ ಹೋಗ್ತಾ ಇದೆ ಅನ್ನೋಂಥ ಪ್ರತಿಪಾದನೆಯನ್ನು ಸರ್ ಸೈಯದ್ ಅಹ್ಮದ್ ಖಾನ್ ರವರು ಒಪ್ಪುತ್ತಿರಲಿಲ್ಲ. ಇದನ್ನು ತಪ್ಪು, ಇದು ಸುಳ್ಳು ಮಾಹಿತಿ ಅಂತ ಖಂಡಿಸ್ತಾ ಇದ್ರು. ನಂತರ ದಾದಾಬಾಯಿ ನವರೋಜಿ ಬರೋಡಾಗೆ ದಿವಾನರಾಗಿಯೂ ಸಹ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಭಾರತದಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾದಾಗ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು ದಾದಾಬಾಯಿ ನವರೋಜಿ. 1866ರಲ್ಲಿ ದಾದಾಬಾಯಿ ನವರೋಜಿ ಲಂಡನ್ನಿನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅನ್ನೋಂಥದ್ದನ್ನು ಪ್ರಾರಂಭ ಮಾಡ್ತಾರೆ. ನಂತರ ಆ ಲಂಡನ್ನಲ್ಲಿ ಇವರು ಹೊರಡಿಸ್ತಿದ್ದಂಥ ಪತ್ರಿಕೆ ಹೆಸರು ಸಹ ಇಂಡಿಯಾ ಅಂತ. ನಂತರ ಮಂದಗಾಮಿಗಳಲ್ಲಿ ಮತ್ತೊಬ್ಬರು ಸುರೇಂದ್ರನಾಥ ಬ್ಯಾನರ್ಜಿ. 1876ರಲ್ಲಿ ಕಲ್ಕತ್ತಾದಲ್ಲಿ ಇಂಡಿಯನ್ ಅಸೋಸಿಯೇಷನ್ ಅನ್ನೋಂಥದ್ದನ್ನು ಇವರು ಪ್ರಾರಂಭ ಮಾಡಿದರು. ಕೃಷ್ಣಕುಮಾರ್ ಮಿತ್ರ ಇವರು ಜೊತೆಗೆ ಆ ಒಂದು ಸ್ಥಾಪನೆ ಮಾಡಲಿಕ್ಕೆ ಇದ್ದರು. 1886ರಲ್ಲಿ ಈ ಒಂದು ಇಂಡಿಯನ್ ಅಸೋಸಿಯೇಷನ್ ಅನ್ನೋಂಥದ್ದು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಲೀನವಾಯಿತು. ಇವರನ್ನು, ಸುರೇಂದ್ರನಾಥ ಬ್ಯಾನರ್ಜಿ ಅವರನ್ನು ರಾಷ್ಟ್ರಗುರು, ರಾಷ್ಟ್ರೀಯ ಚಳವಳಿಯ ಪಿತಾಮಹ ಎಂದು ಕರೆಯಲಾಗುತ್ತೆ. ಸುರೇಂದ್ರನಾಥ್ ಬ್ಯಾನರ್ಜಿ ಅವರು 1895 ಪೂನಾ, 1902 ಅಹಮದಾಬಾದ್, ಈ ಎರಡೂ ಪ್ರದೇಶಗಳಲ್ಲಿ ನಡೆದಂಥ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳಿಗೆ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. 1907ರಲ್ಲಿ ಸೂರತ್ ಒಡಕಿನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ವಿಭಜನೆ ಆದಾಗ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಮಂದಗಾಮಿಗಳ ಪರವಾಗಿ ನಿಲ್ತಾರೆ. ನಂತರ ಇವರ ಕೃತಿ ನೇಷನ್ ಇನ್ ಮೇಕಿಂಗ್ ಅನ್ನುವಂಥದ್ದು. ಸಿವಿಲ್ ಸರ್ವಿಸ್ ಹುದ್ದೆಯಿಂದ ತೆಗೆದುಹಾಕಲಾದ
ಮೊದಲ ಭಾರತೀಯ. ಯಾಕೆ ತೆಗೆದುಹಾಕ್ತಾರೆ ಅಂದರೆ ಇವರು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ, ಹಾಗಾಗಿ ಇವರು ರಾಷ್ಟ್ರ ವಿರೋಧಿ, ಸರ್ಕಾರ ವಿರೋಧಿ ಅಂತಂದ್ಬಿಟ್ಟು ಇವರನ್ನು ICS ಒಂದು ಹುದ್ದೆಯಿಂದ ತೊಲಗಿಸಲಾಗುತ್ತೆ. ಮತ್ತೊಬ್ಬ ಮಂದಗಾಮಿ ಆನಂದ ಮೋಹನ್ ಬೋಸ್ ಅಂತ, ಇವರು ಸಹ ICS ಅಧಿಕಾರಿಯಾಗಿದ್ದರು. ಲಂಡನ್ನಿನಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿಯವರ ಜೊತೆ ಇಂಡಿಯನ್ ಸೊಸೈಟಿ ಅನ್ನುವಂಥ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. 1882ರಲ್ಲಿ ಹಂಟರ್ ಕಮಿಷನ್ ಶಿಕ್ಷಣ ಸಮಿತಿ ನೇಮಕ ಆದಾಗ ಅದರಲ್ಲಿ ಸದಸ್ಯರಾಗಿರ್ತಾರೆ. ಹಾಗೆ ಇವರು ಬ್ರಹ್ಮ ಸಮಾಜದ ಸದಸ್ಯರಾಗಿಯೂ ಇರ್ತಾರೆ. 1905ರಲ್ಲಿ ಅಕ್ಟೋಬರ್ 16ರಂದು ಬಂಗಾಳ ವಿಭಜನೆ ಆದಾಗ ಅಲ್ಲಿ ಒಕ್ಕೂಟ ಸಂಸ್ಥೆ ಅಥವಾ ಫೆಡರಲ್ ಹಾಲ್ ಅನ್ನುವಂಥದ್ದಕ್ಕೆ ಇವರು ಅಡಿಗಲ್ಲು ಹಾಕ್ತಾರೆ. ನಂತರ ರಾಸ್ ಬಿಹಾರಿ ಬೋಸ್ ಅನ್ನೋಂಥವ್ರು ಮತ್ತೊಬ್ಬ ಮಂದಗಾಮಿ. ಇವರು ಲಾ ಆಫ್ ಮಾರ್ಟ್ಗೇಜಿಂಗ್ ಅನ್ನುವಂಥ ಒಂದು ವಿಷಯವನ್ನು ಕುರಿತು ಉಪನ್ಯಾಸಗಳನ್ನು ನೀಡ್ತಾರೆ. 12 ಉಪನ್ಯಾಸಗಳು. ಅಂದರೆ ಈ ಅಡ ಇಟ್ಕೊಳ್ಳುವಂಥ ಒಂದು ಪದ್ಧತಿ, ಅಂದರೆ ನಾವು ಒಡವೆ ಅಡ ಇಡ್ತೀವಲ್ವ, ಆ ಥರದ ಪದ್ಧತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅನ್ಯಾಯ ಆಗ್ತಾ ಇದೆ ಪ್ರಜೆಗಳಿಗೆ ಅನ್ನೋಂಥದ್ರ ಕುರಿತು ಅವರು ಲೇಖನಗಳನ್ನು ಬರೆದಿದ್ರು ಅಂತ. ನಂತರ 1907ರಲ್ಲಿ ಸೂರತ್ತಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ವಿಭಜನೆ ಆದಾಗ ಅದಕ್ಕೆ ಅಧ್ಯಕ್ಷತೆ ವಹಿಸಿದಂಥವರು ರಾಸ್ ಬಿಹಾರಿ ಬೋಸ್. ಇವರು ಆ ಸಂದರ್ಭದಲ್ಲಿ ಮಂದಗಾಮಿಗಳ ಪರವಾಗಿ ನಿಲ್ತಾರೆ. ನಂತರ 1908ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಈ ಅಧಿವೇಶನದಲ್ಲಿ ಇಂಗ್ಲೆಂಡಿನ ರಾಣಿ ಭಾರತದ ಆಡಳಿತವನ್ನು ವಹಿಸಿಕೊಂಡಿದ್ದು 1858ರಲ್ಲಿ. ಈಗ 1908, ಅಲ್ಲಿಗೆ 50 ವರ್ಷಗಳಾಗಿದೆ ಇಂಗ್ಲೆಂಡಿನ ರಾಣಿ ಭಾರತದ ಆಡಳಿತವನ್ನು ವಹಿಸಿಕೊಂಡು. ಹಾಗಾಗಿ ಭಾರತವನ್ನು ಆಳ್ವಿಕೆ ಮಾಡ್ತಿರುವಂಥ ಇಂಗ್ಲೆಂಡಿನ ರಾಣಿಗೆ ಈ ಅಧಿವೇಶನದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲಾಗುತ್ತೆ. ನಂತರ MM ಮಾಳವೀಯ ಅಂತ, BHU ಅಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ. ಈ BHU ಸ್ಥಾಪನೆಗೆ 1915ರಲ್ಲಿ ಬ್ರಿಟಿಷ್ ಸಂಸತ್ತಿನಲ್ಲಿ ಕಾಯ್ದೆ ಮಾಡಲಾಗುತ್ತೆ. ಅದನ್ನು ಸ್ಥಾಪನೆ ಮಾಡಿದಂಥವರು ಮದನ್ ಮೋಹನ ಮಾಳವೀಯ ಅನ್ನೋಂಥವ್ರು. ಈ BHU ಅನ್ನೋಂಥದ್ದು ಮೊದಲಿಗೆ ಹಿಂದೂ ಕಲಾಶಾಲೆ ಅಂತ ಅನೆಬೆ ಸೆಂಟ್ರ್ ಅವರು 1898ರಲ್ಲಿ ಇದೇ ಬನಾರಸ್ಸಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಅನಂತರ ಅದನ್ನು ಮಾಳವೀಯ ಅವರು ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಮಾಡ್ತಾರೆ 1916ರಲ್ಲಿ. ನಂತರ 1930ರಲ್ಲಿ ಮೊದಲ ದುಂಡು ಮೇಜಿನ ಸಭೆಯಲ್ಲಿ ಮದನ್ ಮೋಹನ ಮಾಳವೀಯ ಅವರು ಭಾಗವಹಿಸಿರ್ತಾರೆ. ನಂತರ ಮದನ್ ಮೋಹನ ಮಾಳವೀಯ ಅವರು 1909 ಲಾಹೋರ್ ಮತ್ತು 1918 ದೆಹಲಿ ಈ 2 ಅಧಿವೇಶನಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಆದರೆ ನಂತರ 1932, 33 ಈ 2 ಅಧಿವೇಶನಗಳಿಗೆ ಮದನ್ ಮೋಹನ ಮಾಳವೀಯ ಅವ್ರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿರುತ್ತೆ. ಆದರೆ ಈ 2 ಅಧಿವೇಶನಗಳು ರದ್ದಾಗ್ತವೆ. ಅಲ್ಲಿಗೆ ರಾಷ್ಟ್ರೀಯ ಕಾಂಗ್ರೆಸ್ಗೆ ಮದನ್ ಮೋಹನ್ ಮಾಳವೀಯ ಅವರು 2 ಬಾರಿ ಅಧ್ಯಕ್ಷರು ಆಗಿದ್ರು. ನಂತರ 1915ರಲ್ಲಿ ಹಿಂದೂ ಮಹಾಸಭಾವನ್ನು ಇವರು ಪ್ರಾರಂಭ ಮಾಡ್ತಾರೆ. ಗಾಂಧೀಜಿಯವರು ಮದನ್ ಮೋಹನ ಮಾಳವೀಯ ಅವರಿಗೆ ಮಹಾಮಾನ ಅನ್ನುವಂಥ ಒಂದು ಬಿರುದನ್ನು ನೀಡಿರ್ತಾರೆ. ಇದೇ ನಮ್ಮ ಮದನ್ ಮೋಹನ ಮಾಳವೀಯ ಅವರಿಗೆ ಅವರ 125ನೇ ಜನ್ಮದಿನಾಚರಣೆ ಅಂಗವಾಗಿ 2014ರಲ್ಲಿ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ನಂತರ ಬಂಗಾಳ ವಿಭಜನೆ. ಮಂದಗಾಮಿಗಳ ಹೋರಾಟದ ಸಂದರ್ಭದಲ್ಲಿ ಮಂದಗಾಮಿಗಳ ಹೋರಾಟಕ್ಕೆ ಬಿದ್ದಂಥ ದೊಡ್ಡ ಹೊಡೆತ ಬಂಗಾಳ ವಿಭಜನೆ. ತೀವ್ರಗಾಮಿಗಳು ಹುಟ್ಟಲಿಕ್ಕೆ ಕಾರಣವಾದಂಥದ್ದು ಬಂಗಾಳ ವಿಭಜನೆ. ಅದು ಹೇಗೆ ಅಂತ ನೋಡೋಣ. ಕೃಷ್ಣಕುಮಾರ್ ಮಿತ್ರ ಅನ್ನೋಂಥವರು ತಮ್ಮ ಸಂಜೀವಿನಿ ಅನ್ನೋಂಥ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಬಾಯ್ಕಾಟ್ ಅಥವಾ ಬಹಿಷ್ಕಾರ ಅನ್ನೋಂಥ ಒಂದು ಪದವನ್ನು ಬಳಕೆ ಮಾಡಿ ಲೇಖನವನ್ನು ಬರೆದಿರ್ತಾರೆ. ಶಿಶಿರ್ ಕುಮಾರ್ ಘೋಷ್ರವರು ತಮ್ಮ ಪತ್ರಿಕೆ ಅಮೃತ ಬಜಾರ್ನಲ್ಲಿ ಬಂಗಾಳವನ್ನು ವಿಭಜಿಸಲಿದ್ದಾರೆ ಎಂದು ಮೊದಲಿಗೆ ಊಹಿಸಿ 1905 ಜುಲೈ 6ರಂದು ತಮ್ಮ ಪತ್ರಿಕೆಯಲ್ಲಿ ಲೇಖನವನ್ನು ಬರೆದಿರ್ತಾರೆ. ಈ ಬಂಗಾಳ ವಿಭಜನೆ ಜುಲೈ 9 ಅನುಮೋದನೆಯನ್ನು ಇಂಗ್ಲೆಂಡಿನಲ್ಲಿ ಪಡ್ಕೊಳ್ಳಲಾಗುತ್ತೆ. ಈ ವಿಭಜನೆಗೆ ಜುಲೈ 20 ಈ ವಿಭಜನೆಯನ್ನು ಪ್ರಕಟಣೆ ಮಾಡಲಾಗುತ್ತೆ. ಅಕ್ಟೋಬರ್ 16ರಂದು ಅಧಿಕೃತವಾಗಿ ಬಂಗಾಳವನ್ನು ವಿಭಜಿಸಿ ಜಾರಿಗೆ ತರಲಾಗುತ್ತೆ. ಬಂಗಾಳವನ್ನು ವಿಭಜನೆ ಮಾಡಿದಾಗ ಅಲ್ಲಿನ ಜನಸಂಖ್ಯೆ 8 ಕೋಟಿಗಿಂತ ಹೆಚ್ಚಾಗಿರ್ತದೆ. ಈ ಬಂಗಾಳ ವಿಭಜನೆಯ ಅಕ್ಟೋಬರ್ 16ರನ್ನು ಬ್ಲ್ಯಾಕ್ ಡೇ, ಕಪ್ಪು ದಿನ ಅಥವಾ ರಾಷ್ಟ್ರೀಯ ದುಃಖ ದಿನ ಅಂತ ರಾಷ್ಟ್ರೀಯ ಕಾಂಗ್ರೆಸ್ ಆಚರಣೆ ಮಾಡುತ್ತೆ. ರಕ್ಷಾಬಂಧನ ದಿನವನ್ನಾಗಿ
ರವೀಂದ್ರನಾಥ್ ಠಾಗೂರ್ ರವರು ಈ ಒಂದು ಅಕ್ಟೋಬರ್ 16 ಕರೆಯಲಾಗುತ್ತೆ. ಅಂದರೆ ಹಿಂದೂಗಳು ಮುಸ್ಲಿಮರಿಗೆ, ಮುಸ್ಲಿಮರು ಹಿಂದೂಗಳಿಗೆ ರಕ್ಷಾಬಂಧನವನ್ನು ಕಟ್ಟುವುದರ ಮುಖಾಂತರ ಈ ಒಂದು ದಿನಾಚರಣೆಯನ್ನು ಮಾಡಲಾಗುತ್ತೆ. ಇದರ ನೆನಪಿಗೆ ಅಮರ್ ಸೋನಾರ್ ಬಾಂಗ್ಲಾ ಅನ್ನುವಂಥ ಒಂದು ಬಂಗಾಳ ವಿಭಜನೆಯಾದಾಗ ಅಮರ್ ಸೋನಾರ್ ಬಾಂಗ್ಲಾ ಅನ್ನುವಂಥ ಗೀತೆಯನ್ನು ರವೀಂದ್ರನಾಥ್ ಠಾಗೂರ್ ರವರು ರಚಿಸ್ತಾರೆ. ಅದು ಇವತ್ತು ಬಂಗಾಳದ ರಾಷ್ಟ್ರಗೀತೆಯಾಗಿದೆ. ನಂತರ ಬೆಂಗಾಳಿ, ಯುಗಾಂತರ್, ಅಮೃತ ಬಜಾರ್, ವಂದೇ ಮಾತರಂ, ನವಭಾರತ್ ಇಷ್ಟು ಪತ್ರಿಕೆಗಳು ಬಂಗಾಳ ವಿಭಜನೆ ಆದಂಥ ಸಂದರ್ಭದಲ್ಲಿ ಈ ಒಂದು ಬಂಗಾಳ ವಿಭಜನೆಯನ್ನು ಕುರಿತು ಟೀಕೆ ಮಾಡಿ ಲೇಖನಗಳನ್ನು ಬರೆದು ಪ್ರಚಾರವನ್ನು ನೀಡುತ್ತವೆ. ನಂತರ ವಂಗಭಂಗ ಚಳವಳಿ ಅಂತ ಕರಿತೀವಿ. ಬಂಗಾಳ ವಿಭಜನೆಗೆ ಮತ್ತೊಂದು ಹೆಸರು ವಂಗಭಂಗ ಚಳವಳಿ ಅಂತ. ವಂಗ ಅನ್ನೋಂಥದ್ದೇನು, ನೀವು ಜನಗಣಮನ ಹಾಡುವಾಗ ಕೇಳ್ತೀವಿ ಉತ್ಕಲ ವಂಗ ಅಂತ ಬರುತ್ತೆ. ಅಲ್ಲಿ ವಂಗ ಅಂದರೆ ಒರಿಸ್ಸಾ ಅಂತ, ಭಂಗ ಅಂದರೆ ವಿಭಜನೆ ಮಾಡೋದು ಅಂತ. ಬಂಗಾಳವನ್ನು ವಿಭಜನೆ ಮಾಡುವುದನ್ನು ವಿರೋಧಿಸುವ ಚಳವಳಿ ಇದು ಅಂತ. ಇಲ್ಲಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ ಬಂಗಾಳವನ್ನು 2 ಭಾಗ ವಿಭಜನೆ ಮಾಡುತ್ತೆ. ಪೂರ್ವ ಬಂಗಾಳ 1905ರಲ್ಲಿ ವಿಭಜನೆ ಮಾಡಿದಾಗ ಅದಕ್ಕೆ ರಾಜಧಾನಿ ಢಾಕಾ ಆಗಿರುತ್ತೆ. ಇಲ್ಲಿ ಫರೀದ್ಪುರ, ಬಕಾರ್ಗಂಜ್, ನವಾಕಲಿ, ಚಿತ್ತಗಾಂಗ್, ಅಸ್ಸಾಂ ಇಷ್ಟೂ ಪ್ರದೇಶಗಳನ್ನು ಪೂರ್ವ ಬಂಗಾಳ ಅಂತ ಮಾಡಲಾಗುತ್ತೆ. ನಂತರ ಕಲ್ಕತ್ತಾ, ಬಿಹಾರ, ಒರಿಸ್ಸಾ, ಸಂಬಾಲ್ಪುರ್ ಇಷ್ಟೂ ಪ್ರದೇಶಗಳನ್ನು ಸೇರಿಸಿ ಪಶ್ಚಿಮ ಬಂಗಾಳ ಅಂತ ಅಂದ್ಬಿಟ್ಟು 2 ಭಾಗಗಳಾಗಿ ವಿಭಜನೆ ಮಾಡಲಾಗಿರುತ್ತೆ. ಬಂಗಾಳ ವಿಭಜನೆ ಹೋರಾಟವನ್ನು ಆಗಸ್ಟ್ 7ರಿಂದಲೇ ಪ್ರಾರಂಭ ಮಾಡಲಾಗಿರುತ್ತೆ. ಅಂದರೆ ಅಕ್ಟೋಬರ್ 16 ಬರೋದಕ್ಕಿಂತ ಮುಂಚೆನೆ ಆಗಸ್ಟ್ 7ರಿಂದನೇ ಮಾಡಿರ್ತಾರೆ. ಯಾಕೆಂದರೆ ಆಗಾಗಲೇ ಪತ್ರಿಕೆಗಳಲ್ಲಿ ಸಂಶಯ ಬಂದು ಲೇಖನಗಳು ಬಂದಿರುತ್ತೆ. ಹಾಗಾಗಿ ವಿಭಜನೆ ಮಾಡಬೇಡಿ ಅಂತ ಮೊದಲಿಗೆ ಇವರು ಹೋರಾಟವನ್ನು ಪ್ರಾರಂಭ ಮಾಡಿರ್ತಾರೆ ಅಂತ. ಸ್ವದೇಶಿ ಚಳುವಳಿ ನಡೆದಂಥ ಸಂದರ್ಭದಲ್ಲಿ ಈಗ ಬ್ರಿಟಿಷರನ್ನು ವಿರೋಧಿಸಿ ಲೇಖನಗಳನ್ನು ಬರೆಯುವಂಥದ್ದು, ಮೆರವಣಿಗೆ ಮಾಡೋಂಥದ್ದು, ಬಹಿಷ್ಕಾರ ಮಾಡೋಂಥದ್ದು, ಸ್ವದೇಶಿ ವಸ್ತು ಬಳಕೆ ಮಾಡೋಂಥದ್ದು ಮಾಡ್ತಿರ್ಬೇಕಾದಾಗ ಅದನ್ನು ದಮನ ಮಾಡಲಿಕ್ಕೆ ಬ್ರಿಟಿಷರು ಕೆಲವು ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಆ ಕಾನೂನುಗಳು ಯಾವಪ್ಪ ಅಂದರೆ ಪ್ರಿವೆನ್ಷನ್ ಆಫ್ ಸೆಡಿಷನ್ ಮೀಟಿಂಗ್ಸ್ 1908 ಅನ್ನೋಂಥದ್ದು ಒಂದು ಕಾಯ್ದೆ, ಎಕ್ಸ್ಪ್ಲೋಸಿವ್ ಸಬ್ಸ್ಟ್ಯಾನ್ಸ್ ಆ್ಯಕ್ಟ್ 1908 ಅನ್ನೋಂಥದ್ದು ಒಂದು ಕಾಯ್ದೆ, ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆ್ಯಕ್ಟ್ 1908 ಅನ್ನೋಂಥದ್ದು ಒಂದು ಕಾಯ್ದೆ, ದ ನ್ಯೂಸ್ ಪೇಪರ್ ಆ್ಯಕ್ಟ್ ಅನ್ನೋಂಥದ್ದು 1908 ಒಂದು ಕಾಯ್ದೆ, ಇಂಡಿಯನ್ ಪ್ರೆಸ್ ಆ್ಯಕ್ಟ್ 1910 ಇಷ್ಟು ಕಾಯ್ದೆಗಳನ್ನು ಅಂದರೆ 1911ರಲ್ಲಿ ಬಂಗಾಳ ವಿಭಜನೆ ರದ್ದಾಗುವವರೆಗೆ ಈ ಎಲ್ಲ ಕಾಯ್ದೆಗಳನ್ನು ಜಾರಿಗೆ ತಂದು ರಾಷ್ಟ್ರೀಯ ಕಾಂಗ್ರೆಸ್ನ ಬಂಗಾಳ ವಿಭಜನೆಯ ವಿರುದ್ಧದ ಹೋರಾಟವನ್ನು ದಮನ ಮಾಡಲಿಕ್ಕೆ ಬ್ರಿಟಿಷರು ಯತ್ನಿಸ್ತಾರೆ ಅಂತ. ಒಂದೇ ಮಾತರಂ ಚಳುವಳಿ ಎಂದು ಹೆಸರಿಸಿದವರು ಈ ವಂಗಭಂಗ ಚಳುವಳಿ ಅಂದರೂ ಒಂದೇನೆ, ಸ್ವದೇಶಿ ಚಳುವಳಿ ಅಂದರೂ ಒಂದೇನೆ, ಬಂಗಾಳ ವಿಭಜನೆ ವಿರೋಧಿ ಚಳುವಳಿ ಅಂದರೂ ಒಂದೇನೆ. ವಿವಿಧ ಹೆಸರುಗಳಿಂದ ಅಲ್ಲಿ ಒಂದೊಂದು ಚಳುವಳಿಯನ್ನು ಆರಂಭ ಮಾಡಲಾಗುತ್ತೆ. ಅದರಲ್ಲಿ ಒಂದೇ ಮಾತರಂ ಚಳುವಳಿ ಅನ್ನೋಂಥದ್ದು ಸಹ ಒಂದು. ಈ ಒಂದೇ ಮಾತರಂ ಚಳುವಳಿ ಅಂತ ಹೆಸರಿಸಿದವರು ಅಶ್ವಿನಿ ಕುಮಾರ್ ದತ್ ಅನ್ನೋಂಥವ್ರು. ಒಂದೇ ಮಾತರಂ ಅಂದರೆ ಏನು? ಒಂದೇ ಮಾತರಂ ಅಂದರೆ ಭಾರತ ಮಾತೆಗೆ ವಂದನೆ ಅನ್ನುವಂಥದ್ದು. ಹಾಗೆ ಹೇಳ್ಬಾರ್ದು. ನಮ್ಮ ದೇಶದ ಅಥವಾ ನಮ್ಮ ದೇಶ ನಮ್ಮ ತಾಯಿ ಅಂತ ಕರೆಯುವಂಥದ್ದಕ್ಕೆ ವಂದನೆ, ನಾವೆಲ್ಲರೂ ಒಂದು ಅಂತ ಹೇಳಬಾರ್ದು ಅನ್ನೋಂಥದ್ದು ಬ್ರಿಟಿಷರ ಒಂದು ತಾಕೀತಾಗಿತ್ತು. ಹಾಗಾಗಿ ಇವರು ಅದನ್ನು ಹೇಳುವ ಮುಖಾಂತರ ಬ್ರಿಟಿಷರಿಗೆ ಒಂದು ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ರು. ಹೇಗೆ ಒಂದೇ ಮಾತ್ರ ಹೇಳ್ತಾ ಇದ್ರು, ಎಲ್ಲಾದರೂ ಭೇಟಿ ಮಾಡಿದ್ರು ಹಲೋ ಅಂತ ನಾವು ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡ್ತೀವಿ, ಅದ್ರ ಬದಲಿಗೆ ಒಂದೇ ಮಾತರಂ ಅಂತ ಶೇಕ್ ಹ್ಯಾಂಡ್ ಕೊಡೋಂಥದ್ದು. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಈವ್ನಿಂಗ್ ಅಂತ ಹೇಳೋದ್ರ ಬದಲಿಗೆ ಒಂದೇ ಮಾತರಂ ಅಂತ ಹೇಳೋಂಥದ್ದು, ಅಥವಾ ನಮಸ್ಕಾರ ಅನ್ನೋದ್ರ ಬದಲಿಗೆ ಒಂದೇ ಮಾತರಂ ಅಂತ ಹೇಳೋಂಥದ್ದು. ಹೀಗೆ ಬ್ರಿಟಿಷರಿಗೆ ಮೇಲಿಂದ ಮೇಲೆ ನಾವೆಲ್ಲ ಒಂದು, ನಮ್ಮ ದೇಶದ ತಾಯಿಗೆ ನಾವು ವಂದನೆ ಮಾಡ್ತೀವಿ ಅನ್ನೋಂಥ ಪದಗಳು ಅವ್ರ ಕಿವಿ ಮೇಲೆ ಬೀಳಬೇಕು ಅನ್ನೋ ಕಾರಣಕ್ಕೆ ಈ ಸಂದರ್ಭದಲ್ಲಿ ಒಂದೇ ಮಾತರಂ ಚಳವಳಿಯನ್ನು ಜಾರಿಗೆ ತರಲಾಗುತ್ತೆ. ಪತ್ರಿಕೆಗಳಲ್ಲೂ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಲಾಗುತ್ತೆ. ಈ ಒಂದೇ ಮಾತರಂ ಅನ್ನೋಂಥದ್ದನ್ನು ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ. ಎಷ್ಟರಲ್ಲಿ ರಚಿಸಿದ್ದು? 1882ರಲ್ಲಿ. ಇದು ಯಾವುದರ ಕುರಿತು ಇದಿದೆ ಅಂತಂದರೆ ಆನಂದ ಮಠ ಅನ್ನುವಂಥದ್ದು ಒಂದು ಕಾದಂಬರಿ ಇದೆ. ಅದರಲ್ಲಿ ಈ ಸನ್ಯಾಸಿಯರು ನಡೆಸಿದಂಥ ದಂಗೆಯನ್ನು ಕುರಿತು ಅದರಲ್ಲಿ ಚಿತ್ರಿಸಲಾಗಿದೆ. ಅದರಲ್ಲಿ ಈ ಒಂದೇ ಮಾತರಂ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ನಂತರ ಸ್ವದೇಶಿ ಚಳವಳಿ ಅಂದರೆ ಏನು ಅಂದರೆ ನಮ್ಮ ದೇಶದ ವಸ್ತುಗಳನ್ನು ಬಳಕೆ ಮಾಡೋಂಥದ್ದು, ವಿದೇಶದ ವಸ್ತುಗಳನ್ನು ನಿಷೇಧ ಮಾಡೋಂಥದ್ದು. ಇದೇ ಸ್ವದೇಶಿ ಚಳವಳಿ. ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ಮಾಡಿದಂಥ ಚಳವಳಿ. ಸ್ವದೇಶಿ ಶಿಕ್ಷಣವನ್ನು ಕೊಡಬೇಕು, ವಿದೇಶಿ ಶಿಕ್ಷಣ ಬೇಡ, ಸ್ವದೇಶಿ ಶಿಕ್ಷಣ ಕೊಡಬೇಕು ಅಂತ ಶಾಂತಿನಿಕೇತನವನ್ನು, ವಿಶ್ವವಿದ್ಯಾಲಯವನ್ನು ರವೀಂದ್ರನಾಥ್ ಠಾಗೂರ್ ಅವರು ಪ್ರಾರಂಭಿಸ್ತಾರೆ. ಅಂದರೆ ಇಂಗ್ಲೀಷ್ ಶಿಕ್ಷಣವನ್ನು ಸಹ ನಾವು ಪಡೆದುಕೊಳ್ಳೋದು ಬೇಡ, ನಮ್ಮದೇ ಆದಂಥ ರಾಷ್ಟ್ರೀಯ ಶಿಕ್ಷಣವನ್ನು ಪಡೆದುಕೊಳ್ಳೋಣ ಅಂತ ಅಂದ್ಬಿಟ್ಟು
ರಾಷ್ಟ್ರೀಯ ಶಿಕ್ಷಣ ವಿಶ್ವವಿದ್ಯಾಲಯಗಳು, ರಾಷ್ಟ್ರೀಯ ಶಿಕ್ಷಣ ಶಾಲೆಗಳು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಆರಂಭ ಆಗ್ತವೆ. ಬ್ರಿಟಿಷರು 1909ರಲ್ಲಿ ಈ ಒಂದು ಬಂಗಾಳ ವಿಭಜನೆಯನ್ನು ತಣ್ಣಗೆ ಮಾಡಲಿಕ್ಕೆ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದು ಮಿಂಟೋ ಮಾರ್ಲೆ ಕಾಯ್ದೆ ಅನ್ನೋಂಥದ್ದು. ಇದು ಆ ಬಂಗಾಳದ ಒಂದು ದಂಗೆಯನ್ನು ಕಡಿಮೆ ಮಾಡುವುದರ ಬದಲಿಗೆ ಹೆಚ್ಚು ಮಾಡುತ್ತೆ. ಏಕೆಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಕ್ಷೇತ್ರಗಳನ್ನು ನೀಡಿ ಆ ರಾಷ್ಟ್ರೀಯ ಚಳುವಳಿಯಿಂದ ಮುಸ್ಲಿಮರನ್ನು ತಟಸ್ಥಗೊಳಿಸಲಿಕ್ಕೆ ಈ ಒಂದು ಕಾಯ್ದೆಯನ್ನು ಅಲ್ಲಿ ಜಾರಿಗೆ ತರಲಾಗುತ್ತೆ. ಆದರೆ ಇದು ಭಾರತೀಯ ಕೆಲವರಿಗೆ ಮತ್ತಷ್ಟು ಕೆರಳಿಸುತ್ತೆ. 1894ರಲ್ಲಿ ಇಷ್ಟೆಲ್ಲ ನೋಡ್ಕೊ ಬಂದ್ರಿ ತಾವು. ಈ ಎಲ್ಲ ಚಳುವಳಿಗಳನ್ನು ಮಾಡ್ತಾ ಮಾಡ್ತಾ ಭಾರತದಲ್ಲಿ ತೀವ್ರಗಾಮಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಕಾರಣ ಏನಂದರೆ, ಮಂದಗಾಮಿಗಳೇ ನೀವು ಇದುವರೆಗೂ ಮನವಿಗಳನ್ನು ಕೊಡ್ತಾ ಬರ್ತಾ ಇದ್ದೀರಿ, ಇದುವರೆಗೆ ನಮ್ಮ ಬೇಡಿಕೆಗಳನ್ನೆಲ್ಲ ಅವ್ರು ಮುಂದಿಟ್ಟಿದ್ದೀರಿ, ನಮ್ಗೆ ಅವ್ರು ಉದ್ಧಾರ ಮಾಡದೇ ಇದ್ರೂ ಪರವಾಗಿಲ್ಲ, ನಮ್ಮನ್ನು ಒಡೆದು ಆಳ್ತಾ ಇದ್ದಾರೆ, ನಮ್ಮನ್ನು ಒಗ್ಗಟ್ಟನ್ನು ಹೊಡಿತಿದ್ದಾರೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಮೂಡುವಂತೆ ಮಾಡ್ತಿದ್ದಾರೆ, ನಮ್ಮಲ್ಲಿ ಭೇದ ಭಾವ ಉಂಟು ಮಾಡ್ತಿದ್ದಾರೆ. ಹಾಗಾಗಿ ಏನು ನೀವು ಮಾಡಿದ್ದು ಸಾಧನೆ, ಇದುವರೆಗೂ ನೀವು ಮಾಡಿದ ಸಾಧನೆ ಸಾಕು, ಇನ್ನು ನೀವು ನಿಮ್ಮ ನೀತಿಗಳನ್ನು ಬಿಡಿ, ಇನ್ನು ಮುಂದೆ ಒತ್ತಡ ತರುವಂಥ ಒಂದು ಇದನ್ನು ಜಾರಿಗೆ ತರೋಣ ಅಂತ ಅಂದ್ಬಿಟ್ಟು ತೀವ್ರಗಾಮಿಗಳ ಒಂದು ಗುಂಪು ಹುಟ್ಟಿಕೊಳ್ತದೆ. ಆ ಹುಟ್ಕೊಳ್ಳೋದಕ್ಕೆ ಅವ್ರಿಗೆ ಹಿಂದೆ ಕೆಲವು ಸ್ಫೂರ್ತಿಗಳಿರ್ತವೆ. ಅದೇನು ಅಂದರೆ, 1894ರಲ್ಲಿ ಜಪಾನ್ ಚೈನಾವನ್ನು ಸೋಲಿಸಿರುವಂಥದ್ದನ್ನು ಪತ್ರಿಕೆಗಳಲ್ಲಿ ಓದಿ ತಿಳಿದಿರ್ತಾರೆ. 1896ರಲ್ಲಿ ಅತಿ ದರಿದ್ರ ದೇಶ, ಬಡ ದೇಶ ಅನ್ನುವಂಥ ಇಥಿಯೋಪಿಯಾ ಇಟಲಿ ಅನ್ನುವಂಥ ದೇಶವನ್ನು ಸೋಲಿಸಿದ್ದನ್ನು ಓದಿ ತಿಳಿದಿರ್ತಾರೆ. 1904-05ರಲ್ಲಿ ಜಪಾನ್ ರಷ್ಯಾವನ್ನು ಸೋಲಿಸುತ್ತೆ. ಇಷ್ಟು ಚಿಕ್ಕ ದೇಶ ಅಷ್ಟು ದೊಡ್ಡ ರಷ್ಯಾವನ್ನು ಸೋಲಿಸುತ್ತೆ ಅನ್ನೋಂಥದ್ದನ್ನು ಇವರಿಗೆ ಸ್ಫೂರ್ತಿ ತಂದುಕೊಡುತ್ತೆ. ದಕ್ಷಿಣ ಆಫ್ರಿಕಾದಲ್ಲಿ ಬೋಯರ್ ಅಂತ ಯುದ್ಧಗಳು ನಡೆಯುತ್ತೆ. ಆ ಯುದ್ಧಗಳು ಇವೆಲ್ಲ ಮಾಹಿತಿಯನ್ನು ತಿಳಿದುಕೊಂಡಂಥ ಭಾರತೀಯರು ನಾವ್ಯಾಕೆ ಅವ್ರ ರೀತಿ ಹೋರಾಟ ಮಾಡಬಾರ್ದು, ಅವರು ಹೋರಾಟ ಮಾಡಿ ಸಕ್ಸಸ್ ಆಗಿದ್ದಾರೆ, ನಾವ್ಯಾಕೆ ಈ ರೀತಿ ಸಕ್ಸಸ್ ಆಗಬಾರ್ದು ಅನ್ನೋಂಥ ಒಂದು ರೀತಿಯಲ್ಲಿ ಹೋರಾಟದ ದಾರಿಯನ್ನು ಹಿಡಿಯಲಿಕ್ಕೆ ಇದು ಸ್ಫೂರ್ತಿಯನ್ನು ತರ್ತದೆ. ಈ ತೀವ್ರಗಾಮಿಗಳ ಬೇಡಿಕೆಗಳೇನಿತ್ತಪ್ಪ, ಮಂದಗಾಮಿಗಳ ರೀತಿಯೇ ಇವ್ರದ್ದು ಬೇಡಿಕೆಗಳು, ಬೇರೆ ಏನು ವ್ಯತ್ಯಾಸ ಇಲ್ಲ. ಕೆಲವು ವಿಧಾನಗಳಲ್ಲಿ ವ್ಯತ್ಯಾಸ ಆಗ್ತದೆ, ಅವೇನು ಅಂತ ನೋಡೋಣ. ಸ್ವರಾಜ್ಯ ಅನ್ನುವಂಥದ್ದನ್ನು ಬಿಟ್ಟು ಉಳಿಕೆ ಎಲ್ಲರೂ ಮಂದಗಾಮಿಗಳು ಏನು ಬೇಡಿಕೆ ಕೇಳ್ತಿದ್ರು ಅದೇ ಬೇಡಿಕೆಯನ್ನು ಕೇಳ್ತಾರೆ. ತೀವ್ರಗಾಮಿಗಳು ಕೇಳುವಂಥ ಹೊಸ ಬೇಡಿಕೆ ಯಾವುದು ಅಂದರೆ ಸ್ವರಾಜ್ಯ, ನಮ್ಮ ರಾಜ್ಯ ನಮಗೆ ಬೇಕು ಅನ್ನೋಂಥದ್ದು. ನಂತರ ವಂದೇ ಮಾತರಂ ಸ್ವದೇಶಿ ಚಳುವಳಿ ಮೊದಲಿಗೇನಾಗಿತ್ತು, ಮಂದಗಾಮಿಗಳು ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿ ಆಚರಣೆಯನ್ನು ತಂದಿದ್ರು. ಆದರೆ ತೀವ್ರಗಾಮಿಗಳು ಹೇಳ್ತಾರೆ ವಂದೇ ಮಾತರಂ ಚಳುವಳಿ ಆಗಿರಲಿ, ಸ್ವದೇಶಿ ಚಳುವಳಿ ಆಗಿರಲಿ, ಬರೀ ಬಂಗಾಳದಲ್ಲಿ ಮಾಡಿದರೆ ಸಾಕಾಗುವುದಿಲ್ಲ, ಅದನ್ನು ಇಡೀ ಭಾರತಕ್ಕೆ ವಿಸ್ತರಿಸಬೇಕು ಅಂತ ಇಲ್ಲಿ ಹೇಳಲಾಗುತ್ತೆ. ಇದು ತೀವ್ರಗಾಮಿಗಳ ಒಂದು ಬೇಡಿಕೆ. ನಂತರ 1905ರ ಬಂಗಾಳ ವಿಭಜನೆಯನ್ನು ಕುರಿತು ಒಂದು ಪುಸ್ತಕ ರಚನೆ ಆಗಿರುತ್ತೆ. ಅದರ ಹೆಸರು ಭವಾನಿ ಮಂದಿರ್ ಅಂತ. ಇದನ್ನು ಬರೆದಂಥವ್ರು ಯಾರು ಅಂದರೆ ಬರೀಂದ್ರ ಕುಮಾರ್ ಘೋಷನ್ ಅಂತವರು. ನಂತರ ತೀವ್ರಗಾಮಿಗಳ ಉದಯಕ್ಕೆ 1905 ಅಕ್ಟೋಬರ್ 16ರಲ್ಲಿ ಕರ್ಜನನ ಒಂದು ಬಂಗಾಳ ವಿಭಜನೆ ಕಾರಣ ಆಗುತ್ತೆ ಅಂತ. ಆ ಬಂಗಾಳ ವಿಭಜನೆ ಆಗುವವರೆಗೆ ಮಂದಗಾಮಿಗಳ ಒಂದು ಪ್ರಮುಖ ಮುಂಚೂಣಿಯಲ್ಲಿರ್ತಾ ಇದ್ರು. ಯಾವಾಗ ಬಂಗಾಳ ವಿಭಜನೆ ಆಯಿತು ಅನಂತರ ತೀವ್ರಗಾಮಿಗಳು ಅಲ್ಲಿ ಮುಂಚೂಣಿಗೆ ಬಂದರು. ಅದಕ್ಕೆ ಮಂದಗಾಮಿಗಳ ಯುಗ 1885ರಿಂದ 1905ರವರೆಗೆ, ತೀವ್ರಗಾಮಿಗಳ ಯುಗ 1905ರಿಂದ 1919ರವರೆಗೆ. ಏನು ವ್ಯತ್ಯಾಸ ಇದೆ ತೀವ್ರಗಾಮಿಗಳಿಗೂ ಮಂದಗಾಮಿಗಳಿಗೂ ಅಂತ ನೋಡೋಣ. ನೋಡಿ, ವಿಧಾನ, ಬೇಡಿಕೆಗಳು ಇವೆರಡರಲ್ಲಿ ವ್ಯತ್ಯಾಸ ಬರುತ್ತೆ. ಮಂದಗಾಮಿಗಳು ಏನು ಹೇಳ್ತಾರೆ, ಅಹಿಂಸೆಯಿಂದ ನಾವು ಅವರ ಮನವೊಲಿಸಬೇಕು ಅಂತ ಹೇಳ್ತಾರೆ, ಬ್ರಿಟಿಷರ ಮನವೊಲಿಸಬೇಕು ಅಂತ. ತೀವ್ರಗಾಮಿಗಳು ಏನು ಹೇಳ್ತಾರೆ, ಒತ್ತಡದಿಂದ ನಾವು ಮನವೊಲಿಸಬೇಕು ಅಂತ ಹೇಳ್ತಾರೆ. ಸಂವಿಧಾನಬದ್ಧವಾಗಿ ನಾವು ಕೇಳಬೇಕು ಅಂತ ಮಂದಗಾಮಿಗಳು ಹೇಳ್ತಾರೆ. ರಾಜಕೀಯ ಕ್ರಮಗಳ ರೀತಿಯಲ್ಲಿ ನಾವು ಕೇಳಬೇಕು ಅಂತ ತೀವ್ರಗಾಮಿಗಳು ಹೇಳ್ತಾರೆ. ಬ್ರಿಟಿಷರಿಗೆ ನಿಷ್ಠರಾಗಿರ್ತಾರೆ ಮಂದಗಾಮಿಗಳು, ಆದರೆ ತೀವ್ರಗಾಮಿಗಳು ನಾವು ಬ್ರಿಟಿಷರಿಗೆ ನಿಷ್ಠರಾಗಿರುವುದಿಲ್ಲ, ಏಕೆಂದರೆ ಅವರಿಗೆ ಆ ಅರ್ಹತೆ ಇಲ್ಲ, ಅವರು ನಂಬಿಕೆ ದ್ರೋಹ ಮಾಡೋಂಥವ್ರು, ಅವರು ಮೋಸಗಾರರು ಅನ್ನೋಂಥದ್ದು ಇವರ ಒಂದು ಹೇಳಿಕೆ ಆಗಿರುತ್ತೆ. ವಿದೇಶಿ ವಸ್ತುಗಳನ್ನು ನಿಷೇಧ ಮಾಡಿ ಅಂತ ಮನವಿಯನ್ನು ಕೊಡ್ತಾ ಇದ್ದಂಥವ್ರು ಮಂದಗಾಮಿಗಳು. ಆದರೆ ಇವರು ವಿದೇಶಿ ವಸ್ತುಗಳನ್ನು ನಿಷೇಧ ಮಾಡಿ ಅಂತ ಅವ್ರನ್ನೇನು ಕೇಳೋದು, ಭಾರತೀಯರು ನಾವೇ ಅದನ್ನು ಬಳಸದೆ ಹೋದರೆ ಸರಿ ಹೋಯ್ತಲ್ವಾ, ಅದಕ್ಕೆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಅದನ್ನು ಸುಡುವಂಥದ್ರ ಮೂಲಕ, ಅವುಗಳನ್ನು ಕೊಂಡ್ಕೊಳ್ದೇ ಇರೋದ್ರ ಮೂಲಕ ನಾವೇ ಚಳುವಳಿಯನ್ನು ಮಾಡೋಣ ಅನ್ನೋಂಥ ಒಂದು ವಿಧಾನವನ್ನು ತೀವ್ರಗಾಮಿಗಳು ಜಾರಿಗೆ ತರ್ತಾರೆ. ಮಂದಗಾಮಿಗಳು ಜನಜಾಗೃತಿಗೆ ಒತ್ತನ್ನು ಕೊಡ್ತಾರೆ, ಆದರೆ ತೀವ್ರಗಾಮಿಗಳು ಜನ ಪಾಲ್ಗೊಳ್ಳುವಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಮಂದಗಾಮಿಗಳು ಸೀಮಿತ ಸ್ವರಾಜ್ಯ ಬೇಡಿಕೆಯನ್ನು ಇಡ್ತಾರೆ, ತೀವ್ರಗಾಮಿಗಳು ಪೂರ್ಣ ಸ್ವರಾಜ್ಯ ಬೇಡಿಕೆಯನ್ನು ಇಡ್ತಾರೆ.
ಮಂದಗಾಮಿಗಳು ಮನವಿಗಳ ಮುಖಾಂತರ ಪ್ರಚಾರ ಕೊಡುವುದರ ಮುಖಾಂತರ ಹೋರಾಟವನ್ನು ಮಾಡಿದರೆ, ಇವರು ತೀವ್ರಗಾಮಿಗಳು ಹೋರಾಟದ ಮುಖಾಂತರನೇ ಒಂದು ಮನವಿಗಳನ್ನು ಸಲ್ಲಿಸುವಂಥ ವಿಧಾನವನ್ನು ಜಾರಿಗೆ ತರ್ತಾರೆ. ಇದರಿಂದ ಏನಾಗ್ತದೆ ಅನ್ನೋಂಥದ್ದನ್ನು ನೋಡೋಣ. ಬಂಗಾಳ ವಿಭಜನೆಯನ್ನು ಈ ಹೋರಾಟಗಳ ಫಲಿತವಾಗಿ ಮಂದಗಾಮಿಗಳು ತೀವ್ರಗಾಮಿಗಳು ಭಿನ್ನ ಭಿನ್ನವಾಗಿದ್ದರೂ ಹೋರಾಟವನ್ನು ಮುಂದುವರಿಸಿಕೊಂಡೇ ಬರ್ತಾರೆ. ಈ ಹೋರಾಟಕ್ಕೆ ಕೊನೆಗೊಂದು ದಿವಸ ಬ್ರಿಟಿಷ್ ಸರ್ಕಾರ ಮಣಿಲೇಬೇಕಾಗತ್ತೆ. ಆ ಮಣಿದು ಏನು ಮಾಡುತ್ತೆ, ಬಿಹಾರವನ್ನೇ ಒಂದು ರಾಜ್ಯ, ಒರಿಸ್ಸಾವನ್ನು ಒಂದು ರಾಜ್ಯ, ಛೋಟಾ ನಾಗ್ಪುರವನ್ನು ಒಂದು ರಾಜ್ಯ, ಅಸ್ಸಾಮನ್ನು ಒಂದು ರಾಜ್ಯವಾಗಿ ಘೋಷಣೆ ಮಾಡುತ್ತೆ. ಇವೆಲ್ಲ ಮೊದಲು ಬಂಗಾಳ ರಾಜ್ಯದ ಭಾಗವಾಗಿದ್ದವು. ಇವನ್ನು ಪ್ರತ್ಯೇಕ ರಾಜ್ಯಗಳನ್ನಾಗಿ ಮಾಡಲಾಗುತ್ತೆ. ಬಂಗಾಳ ಒಂದು ಸಿಟಿ ಏನು ರಾಜ್ಯ ಇದೆಯಲ್ಲ, ಅದೊಂದನ್ನು ಮಾತ್ರ ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳ ಅನ್ನೋಂಥದ್ದು ಎರಡನ್ನು ಒಗ್ಗೂಡಿಸಲಾಗುತ್ತೆ. ಇದರಲ್ಲಿದ್ದಂಥ ಈ ಮೇಲ್ಕಂಡ ಇವಿಷ್ಟನ್ನು ಅವರು ಅದರಿಂದ ಹೊರಗಡೆ ತರ್ತಾರೆ. ಡಿಸೆಂಬರ್ 11, 1911ರಲ್ಲಿ 5ನೇ ಜಾರ್ಜ್ ನೋಡಿ, 1905ರಲ್ಲಿ ಬಂಗಾಳ ವಿಭಜನೆ ಮಾಡಿದ್ರು. ಅದೇ 5 ನೋಡಿ ಇಲ್ಲಿ ಬರ್ತದೆ, 5ನೇ ಜಾರ್ಜ್ ಭಾರತಕ್ಕೆ ಬರ್ತಾನೆ. ಆವಾಗ ಹರ್ಡಿಂಜನ್ ಅಂತ ಒಬ್ಬ ಗವರ್ನರ್ ಜನರಲ್ ಇರ್ತಾನೆ. ಆತ ಬಂಗಾಳ ವಿಭಜನೆಯನ್ನು ರದ್ದು ಮಾಡಿದ್ದೇವೆ, ಇನ್ನು ಮುಂದೆ ಬಂಗಾಳ ಒಂದೇ ಅನ್ನೋಂಥ ಘೋಷಣೆಯನ್ನು ದೆಹಲಿಯಲ್ಲಿ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ನೋಡಿ, ರವೀಂದ್ರನಾಥ್ ಠಾಗೂರ್ ಅವರು ಬಂಗಾಳ ವಿಭಜನೆ ಆದಾಗ ಅಮರ್ ಸೋನಾರ್ ಬಾಂಗ್ಲಾ ಅನ್ನುವಂಥ ಒಂದು ಗೀತೆಯನ್ನು ರಚಿಸಿದ್ರು. ಬಂಗಾಳ ವಿಭಜನೆ ರದ್ದಾದಾಗ ಜನಗಣಮನ ಅನ್ನುವಂಥ ಒಂದು ಗೀತೆಯನ್ನು ರಚನೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ 5ನೇ ಜಾರ್ಜ್ ಭಾರತಕ್ಕೆ ಬಂದಿದ್ದರ ನೆನಪಿಗೆ ಬಾಂಬೆಯಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಅನ್ನುವಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗತ್ತೆ. ನಂತರ ಇದೇ ಸಂದರ್ಭದಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗತ್ತೆ ಅಂದರೆ, ರಾಜಧಾನಿಯನ್ನು ಕಲ್ಕತ್ತಾದಿಂದ ಬ್ರಿಟಿಷರ ಒಂದು ಭಾರತದ ರಾಜಧಾನಿ 1911ರವರೆಗೆ ಕಲ್ಕತ್ತಾ ಆಗಿತ್ತು. ಈಗ ರಾಜಧಾನಿಯನ್ನು ದೆಹಲಿಗೆ ವರ್ಗಾವಣೆ ಮಾಡಲಾಗುತ್ತೆ. ಯಾಕೆಂದರೆ ಬಂಗಾಳವನ್ನು ವಿಭಜನೆ ಮಾಡಿದ ಉದ್ದೇಶವೇ ಅಲ್ಲಿ ಶಿಕ್ಷಿತರ ಸಂಖ್ಯೆ ಜಾಸ್ತಿ ಇತ್ತು, ಬುದ್ಧಿವಂತರ ಸಂಖ್ಯೆ ಜಾಸ್ತಿ ಇತ್ತು, ಅವರಲ್ಲಿ ಒಗ್ಗಟ್ಟು ಹೆಚ್ಚಾಗಿತ್ತು. ಅವರೆಲ್ಲರೂ ಬ್ರಿಟಿಷ್ ನೀತಿಗಳನ್ನು ಖಂಡಿಸಿ ಮೇಲಿಂದ ಮೇಲೆ ಚಳುವಳಿಗಳನ್ನು ಹಮ್ಮಿಕೊಳ್ಳುವಂಥದ್ದು, ಹೋರಾಟಗಳನ್ನು ಮಾಡುವಂಥದ್ದು ಮಾಡ್ತಾಯಿದ್ರು. ಅದಕ್ಕಾಗಿ ತಾವು ನೋಡಿದರೆ ಇದಕ್ಕಿಂತ ಮುಂಚೆ ಹೇಳಿದ್ದೇನೆ, ಅತಿ ಹೆಚ್ಚು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳನ್ನು ನಡೆದಿದ್ದು ಕಲ್ಕತ್ತಾದಲ್ಲಿ. ಹಾಗಾಗಿ ಬ್ರಿಟಿಷರು ಇನ್ನೆಂಗೂ ಬಂಗಾಳ ವಿಭಜನೆಯಲ್ಲಿ ಸಕ್ಸಸ್ ಆಗಲಿಲ್ಲ. ಹಾಗಾಗಿ ನಾವು ಬಂಗಾಳದಲ್ಲಿದ್ದರೆ ಇವರು ಮತ್ತೆ ಹೋರಾಟಗಳು ಮಾಡ್ತಾನೆ ಇರ್ತಾರೆ, ಅದಕ್ಕೆ ಇವರಿಂದ ನಾವೇ ದೂರ ಹೋಗೋಣ ಅಂತ ಅಂದ್ಬಿಟ್ಟು ರಾಜಧಾನಿಯನ್ನೇ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಇನ್ನು ಮುಂದೆ ಹೋರಾಟ ಮಾಡಬೇಕಂದ್ರೆ ಬಂಗಾಳಿಗರೆಲ್ಲರೂ ದೆಹಲಿಗೆ ಹೋಗ್ಬೇಕಾಗತ್ತೆ, ಅಲ್ಲಿ ಒತ್ತಡ ತರಬೇಕಾಗತ್ತೆ. ಹಾಗಾಗಿ ಹೋರಾಟ ಕುಂದತ್ತೆ ಅನ್ನೋಂಥ ಬ್ರಿಟಿಷರ ಯೋಜನೆ ಆಗಿತ್ತು. ಆದರೆ ಭಾರತೀಯರು ಎಲ್ಲೂ ಎದೆಗುಂದಲಿಲ್ಲ. ಡೆಲ್ಲಿ ಎಲ್ಲ ಎಲ್ಲಿಗೆ ಹೋದ್ರೂ ಸಹ ಅವರು ಹೋರಾಟವನ್ನು ಮುಂದುವರಿಸ್ತಲೇ ಹೋಗ್ತಾರೆ. ಸ್ವದೇಶಿ ಚಳವಳಿ 1911 ನಂತರ ಕ್ಷೀಣ ಆಗುತ್ತೆ. ಯಾಕೆ ಕ್ಷೀಣ ಆಗುತ್ತೆ ಅಂದರೆ, 1908ರಲ್ಲಿ ತಿಲಕ್ರನ್ನ 6 ವರ್ಷಗಳ ಕಾಲ ಮ್ಯಾಂಡಲೆ ಜೈಲಿಗೆ ಹಾಕ್ಬಿಡ್ತಾರೆ ಬರ್ಮಾದಲ್ಲಿ. ಹಾಗಾಗಿ ತಿಲಕ್ರು ಇಲ್ಲಿ ಹೋರಾಟದಲ್ಲಿ ಇರಲಿಲ್ಲ. ನಂತರ ಲಾಲಾ ಲಜಪತ್ ರಾಯ್ ಅವರು ದೇಶ ಬಹಿಷ್ಕಾರ ಆಗ್ತಾರೆ ಅವ್ರಿಗೆ. ಯಾಕೆಂದರೆ ತುಂಬ ಅಗ್ರೆಸಿವ್ ಪಾಲಿಸಿ ಇರುತ್ತೆ ಅವ್ರದ್ದು, ಬ್ರಿಟಿಷರ ವಿರುದ್ಧ ತುಂಬ ಕ್ರಾಂತಿಕಾರಕ ಹೋರಾಟಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರನ್ನ ದೇಶದಿಂದ ಹೊರಗಡೆ ಹಾಕಾಗತ್ತೆ. ಹಾಗಾಗಿ ಅಲ್ಲಿ ಹೋರಾಟ ಮಾಡಲಿಕ್ಕೆ ಇನ್ಯಾರೂ ಇರೋದಿಲ್ಲ. ನಂತರ ಬಿಪಿನ್ ಚಂದ್ರಪಾಲ್ರವರು ತಮ್ಮ ಸ್ನೇಹಿತರಿಬ್ಬರು, ತಿಲಕ್ಕೂ ಇಲ್ಲ ಲಾಲಾ ಲಜಪತ್ ರಾಯ್ ಇಲ್ಲ ಅಂತಂದಾಗ ಬಿಪಿನ್ ಚಂದ್ರಪಾಲ್ರವರು ರಾಜಕೀಯದಿಂದ ನಿವೃತ್ತಿಯನ್ನೇ ತಗೊಂಡ್ಬಿಡ್ತಾರೆ. ಅವರು ಹೋರಾಟಗಳಲ್ಲಿ ಭಾಗವಹಿಸೋದಿಲ್ಲ. ಅನಂತರ ಅರವಿಂದ್ ಘೋಷ್ರವರು ಸನ್ಯಾಸಿ ಆಗ್ಬಿಟ್ಟು ಪಾಂಡಿಚೇರಿಯಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಅವರು ಅಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಹಾಗಾಗಿ ಈ ಸ್ವದೇಶಿ ಚಳವಳಿ ಬಂಗಾಳ ಒಂದು ವಿಭಜನೆ ರದ್ದಾದ ನಂತರ ಕ್ಷೀಣ ಆಗತ್ತೆ. ಇದರ ಬದಲಿಗೆ ಭಾರತದಲ್ಲಿ 1916 ನಂತರ ಹೋಮ್ ರೂಲ್ ಅನ್ನೋಂಥ ಒಂದು ಚಳುವಳಿ ಪ್ರಾರಂಭ ಆಗುತ್ತೆ. 1911ರಿಂದ 1916ರವರೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಮುಖ ಯಾವ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಲಿಲ್ಲ. ಆ ಸಂದರ್ಭದಲ್ಲಿ ತೀವ್ರಗಾಮಿಗಳು ಏನೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸಿದ್ರು ಅನ್ನೋಂಥದ್ದನ್ನು ತೀವ್ರಗಾಮಿಗಳಲ್ಲಿ ನಾವು ನೋಡೋಣ. ಲಾಲಾ ಲಜಪತ್ ರಾಯ್ ತೀವ್ರಗಾಮಿಗಳಲ್ಲಿ ಪ್ರಮುಖರು. ಇವರ ಕೃತಿ ಅನ್ಹ್ಯಾಪಿ ಇಂಡಿಯಾ, ಅಂದರೆ ಅಸಂತುಷ್ಟ ಭಾರತ ಅಂತ. ಅಂದರೆ ಭಾರತಕ್ಕೆ ತೃಪ್ತಿ ಇಲ್ಲ, ಸಂತೋಷ ಇಲ್ಲ ಅನ್ನೋಂಥದ್ದು ಇದರ ಅರ್ಥ ಅವರ ಕೃತಿ ಬರೆದಂಥದ್ದು. ನಂತರ ಯಾರಿಗೆ ತೀವ್ರಗಾಮಿಗಳಿಗೆ ರಿಯಾಯಿತಿಗಳು ಬೇಕಾಗಿರಲಿಲ್ಲ.
ಸುಧಾರಣೆಗಳಿಗಾಗಿ 20 ವರ್ಷಗಳಿಂದ ಮಂದಗಾಮಿಗಳೇ ನೀವು ಪ್ರಯತ್ನ ಮಾಡಿದಿರಿ. 1885ರಿಂದ 1905ರವರೆಗೆ ನೀವು ಮನವಿಗಳನ್ನು ಮಾಡಿ ಸಂವಿಧಾನಾತ್ಮಕ ರೀತಿ ಹೋರಾಟ ಮಾಡಿ ರೊಟ್ಟಿ ಬದಲಿಗೆ ಕಲ್ಲನ್ನು ಪಡೆದುಕೊಂಡಿದ್ದೀರಿ ಅಂತ ಮಂದಗಾಮಿಗಳನ್ನು ಲಾಲಾ ಲಜಪತ್ ರಾಯ್ ಅವರು ಟೀಕೆ ಮಾಡ್ತಾರೆ. ನಂತರ ರಾಜ, ಇಂಗ್ಲೆಂಡಿನ ರಾಜ ಲಾಯ್ಡ್ ಜಾರ್ಜ್ ಅನ್ನೋಂಥವ್ರಿಗೆ ಇವರೊಂದು ಪತ್ರವನ್ನು ಬರೀತಾರೆ. ಏನಂತ? ಭಾರತಕ್ಕೆ ಇಂಗ್ಲೆಂಡ್ ಋಣಪಟ್ಟಿದೆ, ನಾವು ನಿಮಗೆಲ್ಲ ಹಣಕಾಸನ್ನು ಹೊಂದಿಸ್ತಾ ಇರೋಂಥವ್ರು, ನಾವು ನಿಮ್ಗೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇರೋಂಥವ್ರು, ತೆರಿಗೆ ಕಟ್ತಾ ಇರೋಂಥವ್ರು, ನಮ್ಮ ಋಣದಲ್ಲಿ ನಿಮ್ಮ ದೇಶ ಇದೆ ಅನ್ನೋಂಥ ಒಂದು ಪತ್ರವನ್ನು ಲಾಲಾ ಲಜಪತ್ ರಾಯ್ ಅವರು ಬರೀತಾರೆ. ನಂತರ 1920ರಲ್ಲಿ AITUC, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಕಲ್ಕತ್ತಾದಲ್ಲಿ. ನಂತರ ಈ ರಾಷ್ಟ್ರೀಯ ಏನು AITUC ಸ್ಥಾಪನೆ ಮಾಡಿದಂಥವರು NM ಜೋಶಿರವರು. ನಂತರ ಲಾಲಾ ಲಜಪತ್ ರಾಯ್ ಅವರು 2ನೇ ಹರ್ಡಿಂಜ್, ದಿ ಮೋಸ್ಟ್ ಡೇಂಜರಸ್ ಕಾನ್ಸ್ಪಿರೇಟರ್ ಅಂತ ಇವರನ್ನು ಟೀಕೆ ಮಾಡಿರ್ತಾರೆ. ತುಂಬ ಡೇಂಜರ್ ಆಗಿರುವಂಥವನು ಈ ವ್ಯಕ್ತಿ, ತುಂಬ ಪಿತೂರಿಗಾರ, ಇದನ್ನು ನಂಬಬಾರದು ಅನ್ನೋಂಥ ರೀತಿಯಲ್ಲಿ 2ನೇ ಹರ್ಡಿಂಜ್ ಹೇಳಿರ್ತಾರೆ. ಅದೇ ರೀತಿ 1928ರಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಗೋ ಬ್ಯಾಕ್ ಸೈಮನ್ ಅನ್ನೋಂಥ ಒಂದು ಹೋರಾಟವನ್ನು ಲಾಹೋರಿನಲ್ಲಿ ಮಾಡುತ್ತಿರುವಾಗ ಆ ಲಾಹೋರಿನ ACP, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಸ್ಯಾಂಡರ್ಸ್ ಅನ್ನೋಂಥವನು ಲಾಠಿ ಏಟಿನಿಂದ ಇವರನ್ನು ಹೊಡಿತಾನೆ, ಲಾಠಿಯಿಂದ ಹೊಡಿತಾನೆ ಲಾಲಾ ಲಜಪತ್ ರಾಯ್ ಅವ್ರನ್ನ. ಅದೇ ಏಟಿನಿಂದ ನೋವಿಗೊಳಪಟ್ಟು ಕೊನೆಗೆ ಲಾಲಾ ಲಜಪತ್ ರಾಯ್ ಅವರು ತೀರಿಕೊಳ್ತಾರೆ. ಈ ಸ್ಯಾಂಡರ್ಸ್ ಏಟಿನಿಂದಾನೇ ತೀರಿಕೊಂಡ ಅಂತಂದ್ಬಿಟ್ಟು ಈ ಲಾಹೋರ್ ಪಿತೂರಿಯಲ್ಲಿ ಸ್ಯಾಂಡರ್ಸ್ನನ್ನ ಆಜಾದ್, ಭಗತ್ ಸಿಂಗ್, ರಾಜಗುರು ಈ 3 ಜನ ಸೇರಿ ಆತನನ್ನ ಕೊಂದು ಹಾಕ್ತಾರೆ. ನಂತರ ಲಾಲಾ ಲಜಪತ್ ರಾಯ್ 1895ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಥಾಪನೆ ಮಾಡೋದ್ರಲ್ಲಿ ಒಬ್ಬರಾಗಿರ್ತಾರೆ. ನಂತರ ದಯಾನಂದ ಸರಸ್ವತಿ ಅವರ ಸಮಾಜ ಏನು ದಯಾನಂದ ಸರಸ್ವತಿ ಅವರ ಇದ್ರದ್ದು ಸದಸ್ಯರಾಗಿರ್ತಾರೆ, ಪ್ರಾರ್ಥನಾ ಸಮಾಜದ್ದು. ನಂತರ ಆರ್ಯ ಸಮಾಜ ನನ್ನ ತಾಯಿ, ವೈದಿಕ ಧರ್ಮ ನನ್ನ ತಂದೆ ಅಂತ ಹೇಳಿಕೊಂಡಂಥವರು ಲಾಲಾ ಲಜಪತ್ ರಾಯ್. ದಯಾನಂದ ಸರಸ್ವತಿ ಅವರ ಒಂದು ಆರ್ಯ ಸಮಾಜದಲ್ಲಿ ಇವರು ಸದಸ್ಯರಾಗಿದ್ದರು. ಲಾಲಾ ಲಜಪತ್ ರಾಯ್ ಲಾಹೋರಿನಲ್ಲಿ 1921ರಲ್ಲಿ ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ ಅನ್ನೋದನ್ನ ಸ್ಥಾಪನೆ ಮಾಡ್ತಾರೆ. ನೆನಪಿರಲಿ, 1905ರಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ಒಂದು ಸರ್ವೆಂಟ್ಸ್ ಆಫ್ ಇಂಡಿಯಾ ಅನ್ನೋದನ್ನ ಪ್ರಾರಂಭ ಮಾಡಿದರು. 1921ರಲ್ಲಿ ಲಾಲಾ ಲಜಪತ್ ರಾಯ್ ಅವರು ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ ಅನ್ನೋದನ್ನ ಸ್ಥಾಪನೆ ಮಾಡ್ತಾರೆ. 1917ರಲ್ಲಿ ನ್ಯೂಯಾರ್ಕ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಲೀಗ್ ಅನ್ನೋಂಥದ್ದನ್ನು ಲಾಲಾ ಲಜಪತ್ ರಾಯ್ ಅವರು ಪ್ರಾರಂಭ ಮಾಡ್ತಾರೆ. ನಂತರ ನ್ಯೂಯಾರ್ಕ್ನಲ್ಲಿ ಇವರು ಪ್ರಸರಿಸಿದಂಥ ಒಂದು ಕರಪತ್ರ ಇಂಗ್ಲೆಂಡ್ಸ್ ಡೆಬ್ಟ್ ಟು ಇಂಡಿಯಾ ಅನ್ನೋಂಥ ಒಂದು ಕೃತಿಯ ಒಂದು ಪಾಂಪ್ಲೆಟ್ ಅನ್ನ ಇವರು ಪ್ರಚಾರ ಮಾಡ್ತಾರೆ. ನಂತರ ನನ್ನ ಮೇಲೆ ಬೀಳುವಂತ ಪ್ರತಿ ಲಾಠಿ ಏಟು ಬ್ರಿಟಿಷ್ ಸಾಮ್ರಾಜ್ಯದ ಶವಪೆಟ್ಟಿಗೆಗೆ ಬೀಳುವ ಕೊನೆಯ ಮಳೆ ಅಂತ ಅಂದ್ಬಿಟ್ಟು ಲಾಲಾ ಲಜಪತ್ ರಾಯ್ ಅವರು ತಮಗೆ ಏಟುಗಳು ಬೀಳುತ್ತಿರುವಂಥ ಸಂದರ್ಭದಲ್ಲಿ ಹೇಳ್ತಾರೆ. ನಂತರ ಲೋಕಮಾನ್ಯ ತಿಲಕ್ ಅಂತ ಕರೆಯಲಾಗುತ್ತೆ ಬಾಲಗಂಗಾಧರ್ ತಿಲಕ್ನ. ಇವರನ್ನ ಭಾರತದ ಅಶಾಂತಿಯ ಜನಕ ಅಂತ ಅಂದ್ಬಿಟ್ಟು ವ್ಯಾಲೆಂಟೈನ್ ಚರೋಲ್ ಅನ್ನೋಂಥವ್ರು ಕರೀತಾರೆ. ತಿಲಕ್ ರವರು ಅಗರ್ಕರ್ ಅವರ ಜೊತೆಗೆ ಸೇರಿಕೊಂಡು ಮರಾಠ ಅನ್ನುವಂಥ ಇಂಗ್ಲಿಷ್ ಪತ್ರಿಕೆಯನ್ನು, ಕೇಸರಿ ಅನ್ನುವಂಥ ಮರಾಠ ಪತ್ರಿಕೆಗಳನ್ನು ಪ್ರಾರಂಭಿಸಿರ್ತಾರೆ. ತಿಲಕ್ ರವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆಯನ್ನೇ ವಹಿಸೋದಿಲ್ಲ. ತಿಲಕ್ ರವರು ಅಕರಾಸ್ ಮತ್ತು ಲಾಠಿ ಕ್ಲಬ್ ಅನ್ನೋಂಥ ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾರೆ. ಶಿವಾಜಿ ಮತ್ತು ಗಣೇಶ ಉತ್ಸವಗಳನ್ನು ಪ್ರಾರಂಭಿಸಿ ಜನರನ್ನು ಸಂಘಟನೆ ಮಾಡ್ತಾರೆ. ಆರ್ಯರು ಆರ್ಕಟಿಕ್ನಿಂದ ಭಾರತಕ್ಕೆ ಬಂದರು ಅನ್ನೋಂಥ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ನಂತರ ಪ್ಯಾಸಿವ್ ರೆಸಿಸ್ಟೆನ್ಸ್, ನಿಷ್ಕ್ರಿಯ ವಿರೋಧ ನೀತಿ ಅನ್ನೋಂಥ ಒಂದು ನೀತಿಯನ್ನು ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಇವರು ಜಾರಿಗೆ ತರ್ತಾರೆ. ದೇವರೇನಾದರೂ ಅಸ್ಪೃಶ್ಯತೆಯನ್ನು ಸೃಷ್ಟಿಸಿದ್ದರೆ ನಾನು ಆ ದೇವರನ್ನೇ ದೇವರಾಗಿ ಸ್ವೀಕರಿಸುವುದಿಲ್ಲ ಅಂತ ಇವರು ಹೇಳಿಕೆಯನ್ನು ಕೊಡ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಸಭೆ ಸೇರುವುದು ಒಂಥರ ಹಾಲಿಡೇ ರಿಕ್ರಿಯೇಷನ್ ಇದ್ದಂಗೆ ಅಂತ ಹೇಳ್ತಾರೆ. ಅಂದರೆ ವರ್ಷಕ್ಕೊಂದ್ಸರಿ ನಮಗೆ ಬೇಸಿಗೆ ರಜಾ ಅಂತ ಬರ್ತದಲ್ವಾ, ನಮ್ಮ ಏನು ರಿಕ್ರಿಯೇಷನ್ ಆಗಲಿಕ್ಕೆ ಅಂತ, ಆ ಥರ ರಿಕ್ರಿಯೇಷನ್ ಆಗ್ತಾ ಇದೆಯೇ ಹೊರತು ಸ್ವತಂತ್ರ ಹೋರಾಟದಲ್ಲಿ ಯಾವುದೇ ಒಂದು ಮಹತ್ವದ ಸಾಧನೆಗಳನ್ನು ಕೈಗೊಂಡಿಲ್ಲ ಅನ್ನೋಂಥದ್ದನ್ನು ಅವರು ಹೇಳ್ತಾರೆ. ನಂತರ ವರ್ಷಕ್ಕೊಮ್ಮೆ ನೀವು ಸಭೆ ಸೇರಿಬಿಟ್ಟು ಹೊಸ ನೀರಿಗೆ ಕಪ್ಪೆಗಳು ಒಟ್ಟಗುಟ್ಟಿದಂತೆ ನೀವು ಸಭೆಯಲ್ಲಿ ಒಟ್ಟಗುಟ್ಟಿ ಮನವಿ ಕೊಟ್ಬಿಟ್ಟು ಹೋಗ್ಬಿಟ್ಟು ನಿಮ್ಮ ಒಂದು ಉದ್ದೇಶಗಳು ಸಾಧನೆ ಆಗುವುದಿಲ್ಲ, ಅದಕ್ಕೆ ಹೋರಾಟ ಮಾಡಬೇಕು ಅನ್ನೋಂಥದ್ದನ್ನ ತಿಲಕ್ ರವರು ಮಂದಗಾಮಿಗಳಿಗೆ ತಿಳಿ ಹೇಳ್ತಾರೆ, ಭಾರತೀಯ ಪ್ರಜೆಗಳಿಗೆ ಕರೆ ನೀಡ್ತಾರೆ.
ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ, ಯಾರೂ ಕೊಡಬೇಕಾಗಿಲ್ಲ, ಅದು ನಮ್ಮ ಹಕ್ಕು, ನಾವು ಪಡೆದುಕೊಳ್ಬೇಕು ಅಂತ ಹೇಳ್ತಾರೆ. ನಮಗೆ ಸುರಾಜ್ಯ ಬೇಡ, ಸ್ವರಾಜ್ಯ ಬೇಕು ಅಂತಾರೆ. ಅಂದರೆ ಬ್ರಿಟಿಷರು ಸುಧಾರಣೆಗಳನ್ನು ಮಾಡುವಂಥ ರಾಜ್ಯ ನಮಗೆ ಬೇಕಾಗಿಲ್ಲ, ಯಾಕೆಂದರೆ ನೀವು ಸುಧಾರಣೆಗಳು ಮಾಡೋದೇ ಇಲ್ಲ, ಮಾಡ್ತೀವಿ ಅಂತ ಹೇಳ್ತೀರಿ, ಜಾರಿಗೆ ತರೋದಿಲ್ಲ. ಮಂದಗಾಮಿಗಳು ಇದುವರೆಗೆ 20 ವರ್ಷಗಳಿಂದ ಅದನ್ನು ಕೇಳಿ ಕೇಳಿ ರೋಸ್ ಹೋಗಿದ್ದಾರೆ. ಹಾಗಾಗಿ ನೀವು ಸುಧಾರಣೆ ಮಾಡುವಂಥ ಸುರಾಜ್ಯ ನಮಗೆ ಬೇಕಾಗಿಲ್ಲ, ನಮ್ಮ ಸುಧಾರಣೆಗಳನ್ನು ನಾವೇ ಮಾಡಿಕೊಳ್ಳಬಹುದಾದಂಥ ಸ್ವರಾಜ್ಯವನ್ನು ನಮಗೆ ಕೊಡಿ ಅಂತ ಅಂದ್ಬಿಟ್ಟು ತಿಲಕ್ರವರು ಬ್ರಿಟಿಷರಲ್ಲಿ ಕೇಳ್ತಾರೆ. ನಮ್ಮ ರಾಷ್ಟ್ರ ಒಂದು ಮರವಿದ್ದಂತೆ, ಅದಕ್ಕೆ ಕಾಂಡ ಸ್ವರಾಜ್ಯ, ಕೊಂಬೆಗಳು ವಿದೇಶಿ ಒಂದು ವಸ್ತುಗಳನ್ನು ಬಹಿಷ್ಕಾರ ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ತಿಲಕ್ರವರು ಹೇಳ್ತಾರೆ. ಮೂಗು ಮುಚ್ಚಿದರೆ ಬಾಯಿ ಬಿಡುತ್ತಾರೆ. ಬ್ರಿಟಿಷರನ್ನು ಇದುವರೆಗೂ ಮನವಿ ಕೊಟ್ಟು ಸಾಕಾಗಿದೆ, ಅವರು ನಮ್ಮ ಮನವಿಗಳನ್ನು ಈಡೇರಿಸೋದಿಲ್ಲ. ಮೂಗು ಮುಚ್ಚುವುದು ಅಂದರೆ ಒತ್ತಡವನ್ನು ತರುವಂಥದ್ದು. ಹಾಗಾದಾಗ ಮಾತ್ರ ಇವರು ನಮಗೆ ಸೌಲಭ್ಯಗಳನ್ನು ನೀಡ್ತಾರೆ, ಸ್ವರಾಜ್ಯವನ್ನು ನೀಡ್ತಾರೆ ಅನ್ನೋಂಥದ್ದು ತಿಲಕ್ರ ಹೇಳಿಕೆಯಾಗಿತ್ತು. ತಿಲಕ್ರವರು ಪತ್ರಿಕಾ ಲೇಖನಗಳಿಂದ ಪ್ರಭಾವಿತರಾಗಿ ಬಾಲಕೃಷ್ಣ ಮತ್ತು ದಾಮೋದರ ಅನ್ನುವಂಥ ಚಾಪೇಕರ್ ಸಹೋದರರು ಪ್ಲೇಗ್ ಅಧಿಕಾರಿಯಾಗಿದ್ದಂಥ ರ್ಯಾಂಡ್ ಮತ್ತು ಐರಿಸ್ಟ್ ಅನ್ನುವಂಥ 2 ಅಧಿಕಾರಿಗಳನ್ನು ಕೊಂದು ಹಾಕ್ತಾರೆ. ಇದಕ್ಕೆ ಮುಜಾಫರ್ ಕೋರ್ಟ್ ಜಡ್ಜ್ ಕಿಂಗ್ ಪೋರ್ಡ್ನನ್ನ ಪ್ರಫುಲ್ಲ ಚೌಕಿ ಮತ್ತು ಖುದಿರಾಮ್ ಬೋಸ್ ಅನ್ನೋಂಥವ್ರು 1908ರಲ್ಲಿ ವಿಫಲ ಹತ್ಯಾ ಪ್ರಯತ್ನ ಮಾಡ್ತಾರೆ. ಈ ಎರಡೂ ಪ್ರಯತ್ನಗಳಿಗೆ, ಕೊಲೆ ಮತ್ತು ಈ ಹತ್ಯಾ ಪ್ರಯತ್ನ, ಇವೆರಡಕ್ಕೂ ಸಹ ಈ ತಿಲಕ್ರವರ ಒಂದು ಏನು ಪತ್ರಿಕಾ ಲೇಖನಗಳು, ಅವರ ಭಾಷಣಗಳೇ ಕಾರಣ ಅಂತಂದ್ಬಿಟ್ಟು ತಿಲಕ್ರನ್ನ 1916ರಲ್ಲಿ ಮ್ಯಾಂಡಲೆ ಜೈಲಿಗೆ ಬ್ರಿಟಿಷರು ಹಾಕ್ತಾರೆ. ಮ್ಯಾಂಡಲೆ ಜೈಲಿನಲ್ಲಿ ಕುಳಿತು ತಿಲಕ್ರವರು ಗೀತ ರಹಸ್ಯ ಅನ್ನೋಂಥ ಒಂದು ಕೃತಿಯನ್ನು ಬರೀತಾರೆ. 1908ರಲ್ಲಿ ತಿಲಕರು ಬಂಧನಕ್ಕೊಳಪಟ್ಟಾಗ ಏಷಿಯಾದ ನಿದ್ರಿಸುತ್ತಿರುವ ದೈತ್ಯ ಎಚ್ಚೆತ್ತಿದ್ದಾನೆ, ಆತನನ್ನು ಯಾವ ಶಕ್ತಿಯೂ ತಡೆಯಲಾರದು ಎಂದು ಲೆನಿನ್ ರವರು ನಮ್ಮ ತಿಲಕ್ ಬಗ್ಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಅದೇ ರೀತಿ ತಿಲಕ್ರವರು ಜೈಲು ಶಿಕ್ಷೆ ವಿಧಿಸಿದ್ದಕ್ಕಾಗಿ ಬಾಂಬೆಯಲ್ಲಿ ಕಾರ್ಮಿಕರು 6 ದಿನಗಳ ಕಾಲ ಚಳುವಳಿಯನ್ನ ಮಾಡ್ತಾರೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ತಿಲಕ್ಗೋಸ್ಕರ ಆ ಒಂದು ಕಾರ್ಮಿಕರು ಚಳುವಳಿಯನ್ನು ಹಮ್ಮಿಕೊಳ್ತಾರೆ. 1916ರಲ್ಲಿ ತಿಲಕ್ರನ್ನ ಕೋರ್ಟಿನಲ್ಲಿ ವಾದ ಮಾಡಿ ಬಿಡಿಸಿಕೊಂಡು ಬಂದಿದ್ದು ಮೊಹಮ್ಮದ್ ಅಲಿ ಜಿನ್ನಾರ್ ಅವರು. ಅನಂತರ ರಾಷ್ಟ್ರೀಯ ಕಾಂಗ್ರೆಸ್ ಮುಸ್ಲಿಂ ಮಂದಗಾಮಿ ತೀವ್ರಗಾಮಿ ಒಗ್ಗೂಡಿಸಲಿಕ್ಕೆ ತಿಲಕ್, ಜಿನ್ನಾ, ಅನಿ ಬೆಸೆಂಟ್ 3 ಜನ 1916ರಲ್ಲಿ ಪ್ರಯತ್ನ ಮಾಡಿ ಯಶಸ್ವಿಯಾಗ್ತಾರೆ. ನಂತರ ಐರ್ಲೆಂಡ್ ಹೋಮ್ ರೂಲ್ ಲೀಗ್ ಅನ್ನುವಂಥದ್ದು ಐರ್ಲೆಂಡ್ ದೇಶದಲ್ಲಿ ನಡೆದಂಥ ಚಳವಳಿ. ಆ ಚಳವಳಿಯನ್ನು ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನಿ ಬೆಸೆಂಟ್ ಅವರು ಮೊದಲಿಗೆ ಸೂಚಿಸ್ತಾರೆ. ಆದರೆ ಅನಿ ಬೆಸೆಂಟ್ರಿಗಿಂತ ಮುಂಚೆನೆ ತಿಲಕ್ರವರು ಹೋಮ್ ರೂಲ್ ಚಳವಳಿಯನ್ನು ಪೂನಾದಲ್ಲಿ ಏಪ್ರಿಲ್ 1916ರಲ್ಲಿ ಪ್ರಾರಂಭ ಮಾಡ್ತಾರೆ. ಚೆನ್ನಾಗಿ ನೆನಪಿರಲಿ, ಪ್ರಾರಂಭ ಮಾಡಿದವರಷ್ಟೇ ತಿಲಕ್ರವರು, ಆದರೆ ಅದಕ್ಕೆ ಅಧ್ಯಕ್ಷತೆ ವಹಿಸಿದಂಥವರು ಜೋಸೆಫ್ ಬಾಪ್ಟಿಸ್ಟ್ ಅಂತ, ಅದಕ್ಕೆ ಕಾರ್ಯದರ್ಶಿ ಆಗಿದ್ದಂಥವರು NC ಕೇಲ್ಕರ್. ಇದರ ಒಂದು ಶಾಖೆ ನಮ್ಮ ಕರ್ನಾಟಕದಲ್ಲೂ ಇರ್ತದೆ. ತಿಲಕ್ರವರ ಹೋಮ್ ರೂಲ್ ಶಾಖೆ ಕರ್ನಾಟಕದಲ್ಲೂ ಸಹ ಇತ್ತು 1916ರಲ್ಲಿ. ನಂತರ ಸೆಪ್ಟೆಂಬರ್ 16ರಲ್ಲಿ ಆಡ್ಯಾರ್ರಲ್ಲಿ ಹೋಮ್ ರೂಲ್ಸ್ ಚಳವಳಿಯನ್ನು ಪ್ರಾರಂಭ ಮಾಡಿದಂಥವರು ಅನಿ ಬೆಸೆಂಟ್ ರವರು. ಇದರ ಅಧ್ಯಕ್ಷರು ಅನಿ ಬೆಸೆಂಟ್, ಕಾರ್ಯದರ್ಶಿ ಜಾರ್ಜ್ ಅರುಂಡಲೆ ಅನ್ನಂಥವ್ರು. ಈ ಹೋಮ್ ರೂಲ್ ಚಳವಳಿ ಪ್ರಚಾರಕ್ಕಾಗಿ ಅನಿ ಬೆಸೆಂಟ್ ರವರು ನ್ಯೂ ಇಂಡಿಯಾ, ಕಾಮನ್ವೆಲ್ ಅನ್ನುವಂಥ ಪತ್ರಿಕೆಗಳನ್ನು ಜಾರಿಗೆ ತಂದಿದ್ರು. ಇವರೊಂದು ಕೊಟೇಶನ್ ಹೇಳ್ತಾರೆ, ಒಂದು ಹೇಳಿಕೆಯನ್ನು ಹೇಳ್ತಾರೆ ಅನಿ ಬೆಸೆಂಟ್ ರವರು. ಇಂಗ್ಲೆಂಡ್ಸ್ ಡಿಫಿಕಲ್ಟಿ ಈಸ್ ಇಂಡಿಯಾಸ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ಇಂಗ್ಲೆಂಡಿನ ಕಷ್ಟಗಳು ನಮಗೆ ಅವಕಾಶಗಳಾಗಬೇಕು, ಆ ಸಂದರ್ಭದಲ್ಲಿ ಮಾತ್ರ ನಾವು ನಮ್ಮ ಸ್ವದೇಶವನ್ನು ಅಥವಾ ಸ್ವರಾಜ್ಯವನ್ನು ಅಥವಾ ಹೋಮ್ ರೂಲ್ ಅಂದರೆ ಏನು? ಹೋಮ್ ಅಂದರೆ ಮನೆ, ರೂಲ್ ಅಂದರೆ ಆಡಳಿತ. ನಮ್ಮ ಮನೆಯನ್ನು ನಾವೇ ಆಳ್ವಿಕೆ ಮಾಡ್ಕೊಳ್ತೀವಿ, ನಮ್ಮ ಮನೆಗೆ ನಾವೇ ಯಜಮಾನರು ಅನ್ನೋಂಥದ್ದು ಈ ಒಂದು ಚಳುವಳಿಯ ಉದ್ದೇಶ ಆಗಿತ್ತು. ಇನ್ನು ತೀವ್ರಗಾಮಿಗಳಲ್ಲಿ ಮತ್ತೊಬ್ಬರು ಅರವಿಂದ ಘೋಷ್ ಅನ್ನಂಥವರು ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಅಂದರೆ ಹಳಬರಿಗೆ ಹೊಸ ದೀಪ ಅನ್ನುವಂಥ ಒಂದು ಲೇಖನವನ್ನು ಹಿಂದೂ ಪ್ರಕಾಶ ಪತ್ರಿಕೆಯಲ್ಲಿ ಆ ಮಂದಗಾಮಿಗಳನ್ನು ಟೀಕಿಸಿ ಇವರು ಬರೀತಾರೆ. ಮಂದಗಾಮಿಗಳೇ, ನಿಮ್ಮ ನೀತಿಗಳು ಇಲ್ಲಿ ಸಕ್ಸಸ್ ಆಗಿಲ್ಲ, ನೀವು ಸೋತಿದ್ದೀರಿ, ಯಾಕೆ ಸೋತಿದ್ದೀರಿ ಅನ್ನೋಂಥದ್ದನ್ನು ಇವರು ಟೀಕೆ ಮಾಡಿ ಬರೀತಾರೆ. ನಮ್ಮ ವಿಧಾನಗಳಿಗೆ ಬೆಂಬಲಿಸಿ ಅಂತ ಕೋರ್ತಾರೆ. ಮಂದಗಾಮಿಗಳು ಒಕ್ಕಣ್ಣು ನಾಯಕರಿಂದಾಗಿ ಹೋರಾಟ
ಸ್ವಾತಂತ್ರ್ಯ ಹೋರಾಟ ತಪ್ಪು ದಾರಿಯಲ್ಲಿ ನಡೀತಾ ಇದೆ. ಅವ್ರಿಗೆ ಒಂದು ಕಣ್ಣು ಕಾಣಿಸ್ತಾ ಇದೆ ಅಷ್ಟೇ, ಎರಡೂ ಕಣ್ಣು ಕಾಣ್ತಾ ಇಲ್ಲ. ಎರಡೂ ಕಣ್ಣು ಕಂಡಿದ್ರೆ ಅವ್ರು ಬ್ರಿಟಿಷರು ಮಾಡ್ತಾ ಇರುವಂಥ ಎಲ್ಲ ಲೋಪಗಳು ತಪ್ಪುಗಳು ಗೊತ್ತಾಗ್ತಾ ಇತ್ತು. ಒಂದೇ ಕಣ್ಣಿರೋದ್ರಿಂದ, ಒಂದು ಕಣ್ಣಿಂದ ನೋಡ್ತಾ ಇರೋದ್ರಿಂದ ಇದು ಸರಿ ಆಗಲಿಲ್ಲ ಅನ್ನೋಂಥದ್ದು ಇವರ ಒಂದು ಹೇಳಿಕೆ ಆಗಿತ್ತು. ನಂತರ ಕುದುರೆ ಸವಾರಿ ಬರಲಿಲ್ಲ ಅಂತ, ಅಂದರೆ ಇವರು ICS ಪರೀಕ್ಷೆ ಪಾಸಾಗಿರ್ತಾರೆ, ಇವ್ರಿಗೆ ಕುದುರೆ ಸವಾರಿ ಮಾಡ್ಲಿಕ್ಕೆ ಬರಲಿಲ್ಲ ಅಂತ ಇವ್ರಿಗೆ ICS ಹುದ್ದೆ ಕೊಡೋದನ್ನು ಬ್ರಿಟಿಷರು ನಿರಾಕರಿಸಿರ್ತಾರೆ. ಅರವಿಂದ್ ಘೋಷ್ರವರು ಡಾಕ್ಟ್ರಿನ್ ಆಫ್ ಪ್ಯಾಸಿವ್ ರೆಸಿಸ್ಟೆನ್ಸ್ ಎಂಬ 7 ಲೇಖನಗಳನ್ನು ತಮ್ಮ ಒಂದೇ ಮಾತರಂ ಪತ್ರಿಕೆಯಲ್ಲಿ ಬರೀತಾರೆ. ಇದೇ ರೀತಿ ತಮಗೆ ಗೊತ್ತಿದೆ, ಇದಕ್ಕಿಂತ ಮುಂಚೆ ಹೇಳಿದ್ದೇನೆ, ಪ್ಯಾಸಿವ್ ರೆಸಿಸ್ಟೆನ್ಸ್ ಅನ್ನೋಂಥ ನೀತಿಯನ್ನು ತಿಲಕ್ರವರು ಪಾಲನೆ ಮಾಡಿದರು. ಇವರು ಲೇಖನಗಳನ್ನು ಬರೆದರು. ಇವರ ಕೃತಿ ಸಾವಿತ್ರಿ, ಮತ್ತೊಂದು ದ ಲೈಫ್ ಡಿವೈನ್ ಅನ್ನೋಂಥದ್ದು. ಆಲಿಪುರ ಪಿತೂರಿ ಆರೋಪದಲ್ಲಿ ಇವರ ಪರವಾಗಿ ಚಿತ್ತರಂಜನ್ ದಾಸ್ರವರು ವಾದ ಮಾಡಿ ಇವ್ರನ್ನ ಬಿಡಿಸ್ಕೊಬರೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಮತ್ತೊಬ್ಬರು ಬಿಪಿನ್ ಚಂದ್ರಪಾಲ್ ಅನ್ನೋಂಥವ್ರು ತೀವ್ರಗಾಮಿಗಳು. ಇವರು ಬ್ರಹ್ಮ ಸಮಾಜದ ಸದಸ್ಯರು, ಒಂದೇ ಮಾತರಂ ಪತ್ರಿಕೆಯನ್ನು ಆರಂಭಿಸಿದ್ರು. ಇವರು, ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು, ಕಾಳಿ ಮತ್ತು ದುರ್ಗಾ ದೇವತೆಯ ಆರಾಧನೆಯಿಂದ ಪ್ರಜೆಗಳನ್ನು ಹುರಿದುಂಬಿಸಿ ಒಂದು ಸಂಘಟನೆ ಮಾಡ್ತಾರೆ. ತಿಲಕ್ರವರು ಶಿವಾಜಿ ಮತ್ತು ಗಣೇಶ ಉತ್ಸವಗಳಿಂದ ಜನರನ್ನು ಸಂಘಟನೆ ಮಾಡ್ತಾರೆ. ಇವರನ್ನು ಬಂಗಾಳದ ಡಾಂಟನ್ ಬಂಕಿಮಚಂದ್ರ ಚಟರ್ಜಿ ಎಂದು ವರ್ಣನೆ ಮಾಡ್ತಾರೆ. ಒಂದೇ ಮಾತರಂ ಚಳುವಳಿ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸಂಚಾರ ಮಾಡಿ ಪ್ರಚಾರವನ್ನು ಮಾಡ್ತಾರೆ. ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆಗಳು ಹೋಮ್ ರೂಲ್ ಚಳುವಳಿಯ ಸಂದರ್ಭದಲ್ಲಿ ಬರುವಂಥದ್ದು. ಭಾರತಕ್ಕೆ ಕ್ರಮೇಣ ಜವಾಬ್ದಾರಿ ಸರ್ಕಾರ ನೀಡ್ತೀವಿ, ಇವಾಗ ಕೊಡೋದಿಲ್ಲ, ಮುಂದಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಸ್ಥಳೀಯ ಸಂಸ್ಥೆಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಡ್ತಾರೆ. ಮೇಲ್ಮನೆ ಮತ್ತು ಕೆಳಮನೆ ಅನ್ನೋಂಥದ್ದನ್ನು ರಚನೆ ಮಾಡ್ತಾರೆ. ಅಂದರೆ ಹೋಮ್ ರೂಲ್ ಚಳುವಳಿ ನಡೆದಾಗಿಯೂ ಸಹ ಇವರು ಯಾವುದೇ ಕೊಡುಗೆಗಳನ್ನು ತಕ್ಷಣದಿಂದ ಜಾರಿಗೆ ತರೋದಿಲ್ಲ, ಮುಂದೆ ಕೊಡ್ತೀವಿ ಅಂತ ಒಂದು ಕಾಯ್ದೆಯನ್ನು 1919ರಲ್ಲಿ ಮಾಂಟೆಗೋ ಚೇಮ್ಸ್ಬರ್ಗ್ ಅನ್ನೋಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ನಂತರ 1885ರಿಂದ 1920ರವರೆಗೆ ವಿದೇಶಗಳಲ್ಲಿ ಹೋರಾಟ ಮಾಡಿದಂಥವ್ರನ್ನ ನೋಡ್ತೀವಿ. ಇದೇ ಸಂದರ್ಭದಲ್ಲಿ ಲಂಡನ್ನಿಂದ ಶ್ಯಾಮ್ಜಿ ಕೃಷ್ಣ ಶರ್ಮಾ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ, ಭಾರತೀಯರ ಹಕ್ಕುಗಳನ್ನು ನೀಡಲಿಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಪ್ಯಾರಿಸ್ಸಿಂದ ಮೇಡಮ್ ಬಿ ಕಾಜಿ ಕಾಮಾ ಅನ್ನೋಂಥವ್ರು ಹೋರಾಟ ಮಾಡ್ತಾರೆ. ಬರ್ಲಿನ್ನಿಂದ ವೀರೇಂದ್ರನಾಥ ಚಟ್ಟೋಪಾಧ್ಯಾಯ ಅನ್ನೋಂಥವ್ರು ಹೋರಾಟ ಮಾಡ್ತಾರೆ. ಟೋಕಿಯೋದಿಂದ ರಾಸ್ ಬಿಹಾರಿ ಬೋಸ್ರವರು ಹೋರಾಟ ಮಾಡ್ತಾರೆ. ಕೆನಡಾದಿಂದ ತಾರಕಾನಾಥ್ ದಾಸನ್ ಅಂತವರು ಹೋರಾಟ ಮಾಡ್ತಾರೆ. ಅಮೆರಿಕದಿಂದ ಲಾಲ್ ಹರ್ದಯಾಳ್ ಅವರು ಹೋರಾಟ ಮಾಡ್ತಾರೆ. ಕಾಬೂಲ್ನಿಂದ ರಾಜಮಹೇಂದ್ರ ಪ್ರತಾಪ್ ಅನ್ನೋಂಥವ್ರು ಹೋರಾಟ ಮಾಡ್ತಾರೆ. ತಮಗೆ ಗೊತ್ತಿರಲಿ, ಭಾರತೀಯ ಯಾವ ಸ್ಥಳೀಯ ರಾಜರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ, ಈ ರಾಜಮಹೇಂದ್ರ ಪ್ರತಾಪ್ ಅನ್ನೋಂಥವ್ರನ್ನ ಒಬ್ಬರನ್ನ ಬಿಟ್ಟರೆ. ನಂತರ ಮಂದಗಾಮಿಗಳಿಗೂ ತೀವ್ರಗಾಮಿಗಳಿಗೂ ಏನು ವ್ಯತ್ಯಾಸ ಇತ್ತು, ನಾವು ಇದುವರೆಗೂ ಚರ್ಚೆ ಮಾಡ್ಕೊಂಡು ಬಂದಿದ್ದ ಪ್ರಕಾರ ಅಂದರೆ, ರಾಷ್ಟ್ರೀಯ ಕಾಂಗ್ರೆಸ್ ಮಂದಗಾಮಿಗಳ ಹೋರಾಟವನ್ನು ಶಿಕ್ಷಿತರ ಹೋರಾಟ ಆಗಿತ್ತು, ನಗರ ಕೇಂದ್ರಿತ ಹೋರಾಟವಾಗಿತ್ತು, ವೇದಿಕೆಗಳು ಮಾತ್ರ ಇತ್ತು. ಇದು ಮಂದಗಾಮಿಗಳ ಹೋರಾಟ ವಿಧಾನ. ತೀವ್ರಗಾಮಿಗಳಿದೇನು ಮಾಡಿದ್ರು, ಜನಸಾಮಾನ್ಯರ ಹತ್ತಿರಕ್ಕೆ, ಹಳ್ಳಿಗಳಿಗೆ ಈ ಒಂದು ಹೋರಾಟ ವಿಧಾನವನ್ನು ಕೊಂಡೊಯ್ದರು. ಗಾಂಧೀಜಿಯವರು ಏನು ಮಾಡಿದ್ರು, ಈ ಹೋರಾಟಕ್ಕೆ ನಗರಗಳಿಂದ, ಹಳ್ಳಿಗಳಿಂದ ಜನರನ್ನು ಕರೆದುಕೊಂಡು ಬಂದರು. ನೋಡಿ, ಇದು ಈ 3 ಹೋರಾಟಗಳಿಗೆ ಕಂಡು ಬರುವಂಥ ವ್ಯತ್ಯಾಸ. ಇಲ್ಲಿಗೆ ನಾವು ಸ್ವತಂತ್ರ ಹೋರಾಟದ ಮೊದಲ ಭಾಗವನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ಒಂದು ವಿಡಿಯೋದಲ್ಲಿ ಗಾಂಧಿಯುಗ ಅನ್ನುವಂಥ ಒಂದು ವಿಷಯವನ್ನು ಚರ್ಚೆ ಮಾಡಲಿದ್ದೇವೆ. ಇದುವರೆಗೆ ನನ್ನ ತರಗತಿಯನ್ನು ಆಲಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು.